ನಮಸ್ಕಾರ. ಇವತ್ತಿನಿಂದ 3 ದಿನಗಳ ಕಾಲ 2 ದತ್ತಿಗಳ ಆಶ್ರಯದಲ್ಲಿ ಮಂಕುತಿಮ್ಮನ ಕಗ್ಗವನ್ನು ಆಧರಿಸಿದ ಉಪನ್ಯಾಸಮಾಲೆ ನಡೀಲಿಕ್ಕಿದೆ. ಈ ಉಪನ್ಯಾಸಮಾಲೆಯನ್ನು ನಡೆಸಿಕೊಡ್ಲಿಕ್ಕಿರುವವರು ಈ ವೇದಿಕೆಗೆ, ನಮಗೆ ಮತ್ತು ನಾಡಿಗೆ ಚಿರಪರಿಚಿತರೇ ಆಗಿರ್ತಕ್ಕಂತಹ ವಿದ್ವಾನ್ GS ನಟೇಶ್ ಅವರು. ಅವರಿವತ್ತು ನಮ್ಮೊಂದಿಗಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, 2 ದತ್ತಿಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಇವತ್ತು ಮತ್ತು ನಾಳೆ ನಡೀಲಿಕ್ಕಿರ್ತಕ್ಕಂತಹ ಉಪನ್ಯಾಸ ಶ್ರೀಮತಿ ಆದಿಲಕ್ಷ್ಮಮ್ಮ ಮತ್ತು ಶ್ರೀ HB ಕೃಷ್ಣಯ್ಯ ಶೆಟ್ಟಿಯವರ ಸ್ಮರಣೆಯಲ್ಲಿ ಶ್ರೀ HBK ಲಕ್ಷ್ಮೀನಾರಾಯಣಯ್ಯ ಅವರ ಕುಟುಂಬದವರು ಏರ್ಪಡಿಸಿರ್ತಕ್ಕಂತಹ ದತ್ತಿಯ ಆಶ್ರಯದಲ್ಲಿ ನಡೀಲಿಕ್ಕಿದೆ. HBK ಲಕ್ಷ್ಮೀನಾರಾಯಣ ಅವರು ನಮಗೆಲ್ಲರಿಗೂ ಕೂಡ ಪರಿಚಿತರೇನೆ. ಸಂಸ್ಥೆಯಲ್ಲಿ ನಡೆಯುವ ಬಹುತೇಕ ಪ್ರವಚನ, ಉಪನ್ಯಾಸ ಕಾರ್ಯಕ್ರಮಗಳಲ್ಲಿ ಅವರು ನಮ್ಮೊಂದಿಗೆ ಅನೇಕ ವರ್ಷಗಳಿಂದ ಇರುತ್ತಲೇ ಇದ್ದಾರೆ. ಸಂಸ್ಥೆಯ ಅನೇಕ ಚಟುವಟಿಕೆಗಳಿಗೆ ಕೂಡ ಅವರ ಯೋಗದಾನ, ಕೊಡುಗೆ ಸಂದಿದೆ. ಈ 2 ದಿನಗಳ ಉಪನ್ಯಾಸ ಮಾಲೆಯನ್ನು ಪ್ರಾಯೋಜಿಸಿರುವ ಅವರಿಗೆ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಾಡಿದ್ದು 3ನೇ ದಿನದ ಕಾರ್ಯಕ್ರಮದ ವ್ಯವಸ್ಥೆ ಶ್ರೀ MS ನಾರಾಯಣರಾವ್ ಅವರ ಸ್ಮರಣೆಯಲ್ಲಿ MS ವಸಂತ್ ಪ್ರಿಂಟರ್ಸ್ ಬೆಂಗಳೂರು ಇವರು ನೀಡಿರುವ ದತ್ತಿಯಿಂದ ಆಗಿದೆ. ತುಂಬು ಕುಟುಂಬಕ್ಕೆ ಬುನಾದಿ ಹಾಕಿಕೊಟ್ಟ ನಾರಾಯಣರಾವ್ ಅವರ ಕಾಲದ ಕೆಲವು ಘಟನೆಗಳು ಇವತ್ತಿಗೂ ಅನೇಕರ ನೆನಪಿನಲ್ಲಿ ಉಳಿದುಕೊಂಡಿವೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಗ್ರಂಥಾಲಯದ ಪ್ರಮುಖ ಅಧಿಕಾರಿಯಾಗಿ ಕೆಲವು ವರ್ಷಗಳ ಕಾರ್ಯವನ್ನು ನಿರ್ವಹಿಸಿದ್ದಂತಹ ನಾರಾಯಣರಾಯರು DVG, ಮಾಸ್ತಿ ಸೇರಿದಂತೆ ಆಗಿನ ಹಲವರು ದಿಗ್ಗಜಗಳೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿದ್ದಂಥವರು. ಗೋಖಲೆ ಸಂಸ್ಥೆಯಲ್ಲಿ DVGಯವರೇ ನಡೆಸ್ತಾ ಇದ್ದ ಸ್ಟಡಿ ಸರ್ಕಲ್ ವ್ಯಾಸಂಗ ಕೂಟದಲ್ಲಿ ಅವರು ಸದಾ ಭಾಗವಹಿಸ್ತಾ ಇದ್ದರು. ಪುಸ್ತಕ ಪ್ರೇಮಿಯಾಗಿದ್ದಂತಹ ವ್ಯಕ್ತಿ. ಮನೆಯಲ್ಲೇ ಒಂದು ಸಣ್ಣ ಲೈಬ್ರರಿ, ಆಗಿನ ಕಾಲದಲ್ಲಿ ಒಂದು 3,000-4,000 ಪುಸ್ತಕಗಳಿದ್ದಂಥ ಒಂದು ಸಣ್ಣ ಲೈಬ್ರರಿಯನ್ನು ಅವರು ಇಟ್ಕೊಂಡಿದ್ರು. ಪುಸ್ತಕದ ಸಂಖ್ಯೆ ಹೇಳಿದ ಮೇಲೆ ಲೈಬ್ರರಿ ಸಣ್ಣದು ಅಂತ ಹೇಳಿದರೆ ಅದರ ಅಂದಾಜು ಆ ಕ್ಷೇತ್ರದಲ್ಲಿ ಆಸಕ್ತರಿಗೆ ಆಗತ್ತೆ. ಬಸವನಗುಡಿಯ ಗೋವಿಂದಪ್ಪ ರಸ್ತೆಯಲ್ಲಿ ವಸಂತ ಪ್ರಿಂಟಿಂಗ್ ವರ್ಕ್ಸನ್ನು ಅವರೇ ಪ್ರಾರಂಭ ಮಾಡಿದ್ದು. ಅವರ ಸ್ಮರಣೆಯಲ್ಲಿ ವಸಂತ ಪ್ರಿಂಟರ್ಸ್ನವರು ಏರ್ಪಡಿಸಿರ್ತಕ್ಕಂತಹ ದತ್ತಿಯ ಆಶ್ರಯದಲ್ಲಿ 3ನೇ ದಿನದ ಪ್ರವಚನ ನಡೀಲಿಕ್ಕಿದೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಪ್ರಾರಂಭದಲ್ಲೇ ಹೇಳಿದ ಹಾಗೆ 3 ದಿನಗಳ ಪ್ರವಚನ ಮಾಲೆಯನ್ನು ನಡೆಸಿಕೊಳ್ಳಿರ್ತಕ್ಕಂತಹ GS ನಟೇಶ್ ಅವರು ನಮಗೆಲ್ಲರಿಗೂ ಪರಿಚಿತರು. ಹಾಗಾಗಿ ದೀರ್ಘ ವಿವರಕ್ಕಿಂತಲೂ ಔಪಚಾರಿಕ ದೃಷ್ಟಿಯಿಂದ ಅವರ ಪರಿಚಯವನ್ನು ಮಾಡಿಕೊಡಬೇಕಾಗಿದೆ ಅಷ್ಟೇ. ಶಿವಮೊಗ್ಗದ ಕಸ್ತೂರಬಾ ಕಾಲೇಜಿನಲ್ಲಿ ಅನೇಕ ವರ್ಷಗಳ ಕಾಲ ಸಂಸ್ಕೃತ ಪ್ರಾಧ್ಯಾಪಕರಾಗಿ ಅವರು ಕಾರ್ಯವನ್ನು ನಿರ್ವಹಿಸಿ ವೃತ್ತಿಯಿಂದ ನಿವೃತ್ತಿಯನ್ನು ಪಡೆದು ಈಗ ಹೆಚ್ಚು ಕಡಿಮೆ ಕಗ್ಗದ ಮೌಲ್ಯಗಳನ್ನು, ಕಗ್ಗದಲ್ಲಿ DVGಯವರು ಪ್ರತಿಪಾದಿಸಿದ ಜೀವನ ಮೌಲ್ಯಗಳನ್ನು ನಾಡಿನ ಜನರಿಗೆ ತಲುಪಿಸುವ ಕಾರ್ಯದಲ್ಲಿ ಪೂರ್ಣಾವಧಿ ತೊಡಗಿಸಿಕೊಂಡಿರುವವರು. ಅವರು ಕಾಲೇಜಿನಲ್ಲಿದ್ದಾಗಲೂ ಕೂಡ ಸಮಯ ಸಿಕ್ಕಾಗಲೆಲ್ಲ ಅವರು ಮಾತನಾಡ್ತಿದ್ದ ವಿಷಯಗಳು ಇದೇನೆ. 12 ವರ್ಷಗಳ ಕೆಳಗೆ 1-2 ಬಾರಿ ಕಾಲೇಜ್ ವಿದ್ಯಾರ್ಥಿಗಳಿಗೋಸ್ಕರ
ನಟೇಶ್ ಅವರ ಉಪನ್ಯಾಸವನ್ನು ಏರ್ಪಡಿಸ್ತಕ್ಕಂಥ ಅವಕಾಶ ಕೂಡ ನನಗೆ ಶಿವಮೊಗ್ಗದಲ್ಲಿ ಲಭ್ಯ ಆಗಿತ್ತು. ಆವಾಗಿನಿಂದಲೂ ವಿದ್ಯಾರ್ಥಿಗಳ ಮತ್ತು ಸಾರ್ವಜನಿಕರನ್ನು ಹಿಡಿದಿಡ್ತಕ್ಕಂತಹ ಒಂದು ಪ್ರವೃತ್ತಿ ಅವರದಾಗಿತ್ತು ಮತ್ತು ಅದರಲ್ಲಿ ಅವರು ಸದಾಕಾಲ ತೊಡಗಿಕೊಂಡಿದ್ದರು. ಶಿವಮೊಗ್ಗದಲ್ಲೊಮ್ಮೆ ಗಣೇಶ್ ಅವರು ಕಗ್ಗದವನ್ನು ಕುರಿತು ಮಾತನಾಡಬೇಕಾದಂಥ ಸಂದರ್ಭ ಇತ್ತು. 2-3 ದಿನಗಳ ಕಾಲ. ಮೊದಲನೇ ದಿನವೇ ಅಲ್ಲಿನ ಆಯೋಜಕರು ಕಾರ್ಯಕ್ರಮಕ್ಕೂ ಒಂದು ಅರ್ಧ ಗಂಟೆ ಮುಂಚೆ ಗಣೇಶರಿಗೆ ನಟೇಶ್ ಅವರನ್ನು ಪರಿಚಯ ಮಾಡಿಸಿ, ಇವರಿಂದ ಕಗ್ಗದ ವಾಚನ ನಡೆದು ನೀವು ಅದಕ್ಕೆ ವ್ಯಾಖ್ಯಾನ ಕೊಟ್ಟರೆ ನಮಗೆಲ್ಲರಿಗೂ ಸಂತೋಷ ಆಗುತ್ತೆ ಅಂತ ಹೇಳಿದ್ರು. ಗಣೇಶ್ ಅವರು ಆದೀತು ನೋಡೋಣ ಅಂತ ಮೊದಲನೇ ದಿನ ಶುರು ಆಯಿತು. ಕೊನೆಗೆ ಈಗಲೂ ಅದನ್ನು ನೆನಪಿಸಿಕೊಂಡು ಆ ಕಾಂಬಿನೇಷನ್ ಇನ್ಯಾವತ್ತು ಬರುತ್ತೆ ಅಂತ ಕೇಳ್ತಕ್ಕಂತಹ ಸಂದರ್ಭಗಳು ಶಿವಮೊಗ್ಗದಲ್ಲಿ ಇದೆ. ಗಣೇಶರು ಕೂಡ 3 ದಿನಗಳ ಆ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ನಟೇಶರನ್ನೇ ವಾಚನಕ್ಕೆ ಅವಲಂಬಿಸಿ ತಮ್ಮ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದರು. ಹೀಗೆ ನಟೇಶ್ ಅವರು ಮತ್ತು ಕಗ್ಗದ ಜೊತೆಗಿನ ಅವರ ಒಡನಾಟ, ಅವರು ಕಗ್ಗವನ್ನು ಕುರಿತು ಅದನ್ನು ಒಂದು ನೆಪವನ್ನಾಗಿ ಇಟ್ಟುಕೊಂಡು ಸಾರ್ವಜನಿಕ ಜೀವನ ಕ್ಷೇತ್ರದಲ್ಲಿ ಸುಧಾರಣೆಯನ್ನು ತರ್ತಕ್ಕಂತಹ ನಿಟ್ಟಿನಲ್ಲಿ ಮಾಡ್ತಾ ಇರುವ ಪ್ರಯತ್ನ ಇದು ಅತ್ಯಂತ ಮುಖ್ಯವಾದದ್ದು. ಈ ಹಿನ್ನೆಲೆಯಲ್ಲಿ ನಟೇಶ್ ಅವರ ಪ್ರಯತ್ನ ನಮ್ಮೆಲ್ಲರ ಅಭಿನಂದನೆಗೆ ಪಾತ್ರವಾಗತಕ್ಕಂಥದ್ದು. ಮಂಕುತಿಮ್ಮನ ಕಗ್ಗವನ್ನಲ್ಲದೆ ನಟೇಶ್ ಅವರು ಹಲವು ವಿಷಯಗಳನ್ನು ಕುರಿತು ಹಲವು ಸ್ಥಳಗಳಲ್ಲಿ ಪ್ರವಚನಗಳನ್ನು, ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಜೀವನ ಧರ್ಮಯೋಗವನ್ನು ಕುರಿತು ಹಲವು ಕಡೆ ನಟೇಶ್ ಅವರ ಉಪನ್ಯಾಸಗಳು ನಡೆದಿದೆ. ರಾಮನ ಬಂಟ ಹನುಮಂತ, ಶ್ರೀರಾಮಾಯಣ ಮಹಾಸತ್ರ ಕಾರ್ಯಕ್ರಮವನ್ನು ಕೂಡ ಅವರು ನಡೆಸಿಕೊಟ್ಟಿದ್ದಾರೆ. ಮಕ್ಕಳ ಯಕ್ಷಗಾನ ಸಪ್ತಾಹ, ಅವುಗಳ ಆಯೋಜನೆಯಲ್ಲೂ ನಟೇಶ್ ಅವರ ಪಾತ್ರ ಇದೆ. ಅಲ್ಲಿ ತಾಳಮದ್ದಲೆಯನ್ನು ಕೂಡ ಅವರು ನಿರ್ವಹಿಸಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ನಡೆದಂತಹ ಅನೇಕ ಕಾರ್ಯಕ್ರಮಗಳಲ್ಲಿ ಕಗ್ಗವನ್ನೇ ಕೇಂದ್ರವನ್ನಾಗಿಟ್ಟುಕೊಂಡು ಉಪನ್ಯಾಸ ಪ್ರವಚನಗಳನ್ನು ನೀಡಿದ್ದಾರೆ. ಇತ್ತೀಚೆಗಷ್ಟೇ ಪ್ರಾರಂಭವಾಗಿರತಕ್ಕಂತಹ DVG ಬಳಗ ಟ್ರಸ್ಟ್ನ ವೇದಿಕೆಯಲ್ಲಿ ಅವರು 3-4 ಬಾರಿ ಈಗಾಗಲೇ ಮಂಗಳೂರಿನಲ್ಲಿ ಕಗ್ಗ ಸಪ್ತಾಹಗಳನ್ನು ಕೂಡ ನಡೆಸಿದ್ದಾರೆ. ಅದಕ್ಕೆ ಅಪಾರ ಜನಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ. ಹೀಗೆ ಯಕ್ಷಗಾನ, ತಾಳಮದ್ದಲೆ, ಲಘುಹಾಸ್ಯ, ನಾಟಕ ಈ ಎಲ್ಲ ಕ್ಷೇತ್ರಗಳಲ್ಲಿ ಮೂಲತಃ ಸಂಸ್ಕೃತ ಅಧ್ಯಾಪಕರಾಗಿದ್ದುಕೊಂಡು ತಮ್ಮ ವ್ಯಾಪ್ತಿಯನ್ನು, ವಿಸ್ತಾರವನ್ನು ಕಂಡುಕೊಂಡಿರ್ತಕ್ಕಂತಹ ನಟೇಶ್ ಅವರು ಈ 3 ದಿನಗಳ ಕಾಲ ನಮಗಿಲ್ಲಿ ಕಗ್ಗವನ್ನು ಕುರಿತು ಕಗ್ಗ ಕೇಂದ್ರಿತವಾಗಿ ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಆಗಸ್ಟ್ ತಿಂಗಳ ಈ ಮೊದಲು 3 ದಿನಗಳ ಕಾರ್ಯಕ್ರಮ, ಅದು ಈ ವರ್ಷ 2018ರ ಕಾರ್ಯಕ್ರಮ, ಕಗ್ಗ ವಿಷಯ. ಈ ಸಂದರ್ಭವನ್ನು ಇಟ್ಟುಕೊಂಡು ಇನ್ನೊಂದು ವಿಶೇಷ ಸಂಗತಿಯನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬಹುದು ಅಂತಾದರೆ, ಆಗಸ್ಟ್ 16ನೇ ತಾರೀಕೇನು ಬರಲಿಕ್ಕಿದೆ, ಆವತ್ತಿಗೆ ಮಂಕುತಿಮ್ಮನ ಕಗ್ಗ ಪುಸ್ತಕ ರೂಪದಲ್ಲಿ ಪ್ರಕಟವಾಗಿ 75 ವರ್ಷಗಳು ಪೂರ್ಣವಾಗುತ್ತವೆ. ಬಹುತೇಕ ಒಬ್ಬ ವ್ಯಕ್ತಿಯ ಪೂರ್ಣಾಯುಸ್ಸಿನ ಒಂದು ಕಾಲಘಟ್ಟವನ್ನು ಕಗ್ಗ ಕಾಣ್ತಾ ಇದೆ. ಈ ಸಂದರ್ಭದಲ್ಲಿ ಕಗ್ಗ ಪಡೆದ ವ್ಯಾಪ್ತಿ ಏನಿದೆ, ಅದು ತಲುಪಿದ ರೀತಿ ಏನಿದೆ, ಈಗಿನ 1 ಪೀಳಿಗೆ 2 ಪೀಳಿಗೆಯ ಹಿಂದಿನ ಜನ ಮೈಸೂರು ಕರ್ನಾಟಕದ ಭಾಗದಲ್ಲಿ ಜೈಮಿನಿ ಭಾರತ ಮನೆ ಮನೆಗಳಲ್ಲೂ ಪಾರಾಯಣ ಗ್ರಂಥ ಆಗಿತ್ತು, ಹಲವರ ಬಾಯಲ್ಲಿ ಅದು ನೆಲೆದಾಡ್ತಾ ಇತ್ತು, ಎಲ್ಲರಿಗೂ ಬಾಯಿಪಾಠ ಆಗಿತ್ತು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದನ್ನು ನಾನು ಕೇಳಿದ್ದೀನಿ. ಬೆಳಗೆರೆ ಕೃಷ್ಣಶಾಸ್ತ್ರಿಗಳಂತೂ ಮತ್ತೆ ಮತ್ತೆ ಅದನ್ನು ಹೇಳ್ತಾ ಇದ್ದರು. ಜೈಮಿನಿ ಭಾರತವನ್ನು ಕುರಿತು ಉಪನ್ಯಾಸ ಕಾರ್ಯಕ್ರಮಗಳನ್ನು ಹಳ್ಳಿಗಳಲ್ಲೂ ಏರ್ಪಡಿಸ್ತಾ ಇದ್ದಂಥ ಸಂದರ್ಭಗಳನ್ನು ಕೂಡ ಅವರು ನೆನಪು ಮಾಡಿಕೊಳ್ತಾ ಇದ್ದರು.
ಇವತ್ತಿನ ಸನ್ನಿವೇಶದಲ್ಲಿ ಜೈಮಿನಿ ಭಾರತವು ಸ್ವಲ್ಪ ಎಲ್ಲೋ ಒಂದು ಕಡೆ ಹಿನ್ನೆಲೆಗೆ ಸರಿದಿದೆಯೇನೋ ಅಂತಕ್ಕಂಥ ವಾತಾವರಣ ಇದೆ. ಆದರೆ ಅದರ ವ್ಯಾಪ್ತಿಯನ್ನು ಎಲ್ಲವನ್ನೂ ಮೀರಿ ಕಗ್ಗ ತಲುಪಿದ ರೀತಿ ಆಶ್ಚರ್ಯವನ್ನು ಹುಟ್ಟಿಸುತ್ತೆ. ಅದು ಯಾವುದೋ ಒಂದು ಪ್ರಾಂತಕ್ಕೆ, ಭಾಷೆಗೆ, ಸಮುದಾಯಕ್ಕೆ, ಪ್ರದೇಶಕ್ಕೆ ಸೀಮಿತವಾಗದೆ ಎಲ್ಲರನ್ನೂ ತಲುಪಿರ್ತಕ್ಕಂತಹ ರೀತಿ ಆಶ್ಚರ್ಯಕರವಾದದ್ದು. ಈಗಾಗಲೇ ಕಗ್ಗ ಹಲವು ಭಾಷೆಗಳಲ್ಲಿ ಕೂಡ ಅನುವಾದವಾಗಿ ಪ್ರಕಟವಾಗಿದೆ. ಹಿಂದೆ ಸರೋಜಿನಿ ಮಹಿಷಿಯವರು ಹಿಂದಿಗೆ ಕೂಡ ಕಗ್ಗದ ಕೆಲವು ಪದ್ಯಗಳನ್ನು ಅನುವಾದ ಮಾಡಿದ್ರು. ಇತ್ತೀಚೆಗೆ ಅದರ ತೆಲುಗು ಅನುವಾದ ಕೂಡ ಬಂದಿದೆ. ಇಂಗ್ಲಿಷ್ನಲ್ಲಿಯೂ ಕೂಡ ಕಗ್ಗ ಪ್ರಕಟವಾಗಿದೆ. ಬೆಂಗಾಳಿಯ ಆಸಕ್ತರೊಬ್ಬರು ಅದನ್ನು ಬಂಗಾಲಿ ಭಾಷೆಗೂ ಕೂಡ ಅನುವಾದದ ಪ್ರಯತ್ನದಲ್ಲಿ ತೊಡಗಿಕೊಂಡಿದ್ದಾರೆ. ಹೀಗೆ ಈ 75 ವರ್ಷಗಳಲ್ಲಿ ಕಗ್ಗ ಪಡೆದುಕೊಂಡಿರುವ ವ್ಯಾಪ್ತಿ, ಅದು ತಲುಪಿರುವ ರೀತಿ, ಅದು ಅತ್ಯಂತ ಆಶ್ಚರ್ಯವನ್ನು ಉಂಟು ಮಾಡತಕ್ಕಂತಹ ಸಂಗತಿ. ಡಿ ವಿ ಜಿಯವರೇ ಹೇಳುವ ಹಾಗೆ, ಅನೇಕ ಸಂದರ್ಭಗಳಲ್ಲಿ ಅವರು ಉಲ್ಲೇಖ ಮಾಡಿದ ಹಾಗೆ, ಸತ್ವವಿದ್ದಂಥದ್ದು ಅದು ಬದುಕುತ್ತೆ. ಅದಕ್ಕೆ ಯಾವುದೇ ಪ್ರಚಾರ ಅಥವಾ ಯಾವುದೇ ಪ್ರಯತ್ನದ ಅವಶ್ಯಕತೆ ಇಲ್ಲ. ಸತ್ವ ಇಲ್ಲದೇ ಇರುವಂಥದ್ದು ಯಾವುದೇ ಪ್ರಚಾರ, ಪ್ರಯತ್ನ, ಬೆಂಬಲ ಯಾವುದಿದ್ರೂ ಅದು ಹೆಚ್ಚು ದಿನ ಬಾಳೋದಿಲ್ಲ. ಅದಕ್ಕೆ ಬಹುಶಃ ಕಗ್ಗ ಅತ್ಯಂತ ಸೂಕ್ತ ಉದಾಹರಣೆಯಾಗಿ ನಮ್ಮೆದುರುಗಡೆ ನಿಲ್ಲತ್ತೆ ಅಂತ ಅನಿಸತ್ತೆ. 3 ದಿನಗಳ ಕಾಲ ನಾವೆಲ್ಲರೂ ಈ ಹಿನ್ನೆಲೆಯಲ್ಲಿ ಕಗ್ಗ ಕೇಂದ್ರಿತ ಉಪನ್ಯಾಸವನ್ನು ಕೇಳುವವರಿದ್ದೇವೆ. ತಮಗೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ಕಾರ್ಯಕ್ರಮದ ದತ್ತಿಯ ಪ್ರಾಯೋಜಕರಾದ ಬಿ ಕೆ ಲಕ್ಷ್ಮೀನಾರಾಯಣ ಅವರು ಜಿ ಎಸ್ ನಟೇಶ್ ಅವರನ್ನು ಗೌರವಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಗೌರವಾರ್ಪಣೆಯ ನಂತರ ಪ್ರವಚನವನ್ನು ಉಪಕ್ರಮಿಸಬೇಕಾಗಿ ನಟೇಶ್ ಅವರಲ್ಲಿ ಪ್ರಾರ್ಥನೆ. ಅನೇಕ ಜನ್ಮ ಸಂಪ್ರಾಪ್ತ ಕರ್ಮಬಂಧ ವಿದಾಹಿನೇ ಆತ್ಮಜ್ಞಾನ ಪ್ರದಾನೇನ ತಸ್ಮೈ ಶ್ರೀ ಗುರವೇ ನಮಃ. ನಿತಾಂತಕಾಂತದಂತಕಾಂತಮಂತಕಾಂತಕಾತ್ಮಜಂ ಗಚಿಂತ್ಯ ರೂಪಮಂತಹೀನಮಂತರಾಯ ಕೃಂತನಂ ಹೃದಂತರೇ ನಿರಂತರಂ ವಸಂತಮೇವ ಯೋಗಿನಾಂ ತಮೇಕದಂತಮೇವ ತಂ ವಿಚಿಂತಯಾಮಿ ಸಂತತಂ. ಅಂಜನಾನಂದನಂ ದೇವಂ ಜಾನಕೀ ಶೋಕನಾಶನಂ ಕಪೀಶಂ ಅಕ್ಷಹಂತಾರಂ ವಂದೇ ಲಂಕಾ ಭಯಂಕರಂ. ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡಂ ಅಳ್ತಿಗಿಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಜೀವ ಜಡರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡುಂ ಒಳನೆರೆದು ಮಿಹುದಂತೆ ಭಾವಕೊಳಪಡದಂತೆ ಅಳತೆಗಳವಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಂ ಜಗವಾಗಿ ಜೀವವೇಷದಲ್ಲಿ ವಿಹರಿಪುದದೊಳ್ಳಿತೆಂಬುದು ನಿಸದವಾದೊಡೆ ಆ ಗಹನ ತತ್ವಕ್ಕೆ ಶರಣು ಮಂಕುತಿಮ್ಮ. ಶರಣುವಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಶರಣು ಜೀವನವ ಸುಮವೆನಿ ಪ್ರಯತ್ನದಲ್ಲಿ ಶರಣಂತರಾತ್ಮ ಗಂಭೀರ ಪ್ರಶಾಂತಿಯಲಿ ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ. ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ. ಎಲ್ಲ ಸಾಹಿತ್ಯಾಸಕ್ತ ಅಭಿಮಾನಿಗಳೇ, ಇವತ್ತಿನಿಂದ 3 ದಿವಸ ಡಿ ವಿ ಜಿಯವರ ಜೀವನ ದರ್ಶನವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಸಾಕ್ಷಾತ್ ಡಿ ವಿ ಜಿ ನನಗೆ ಅನುವು ಮಾಡಿಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಸುಮಾರು 15 ವರ್ಷದಿಂದ ಕಗ್ಗವನ್ನು ನಾನು ವಾಚನ ಮಾಡಿಕೊಂಡು ವ್ಯಾಖ್ಯಾನ ಮಾಡ್ತಾ ಒನ್ ಮ್ಯಾನ್ ಶೋ ಮಾಡ್ಕೋತಾನೆ ಬರ್ತಾ ಇದ್ದೀನಿ. ಅದೇನು ಅನಿರೀಕ್ಷಿತ, ಡಿ ವಿ ಜಿ ನನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ, ನಂದೇನಿಲ್ಲ ಅದರಲ್ಲಿ. ಮತ್ತು ವಿಶೇಷವಾಗಿ ಯಾವುದೇ ಸಂಗೀತದ ರಾಗ ಲಯ ಯಾವ ಅರಿವೂ ಇಲ್ಲ ನನಗೆ.
ಯಾಕೆಂದರೆ ಯಾರು ಸಂಗೀತ ಬಲ್ಲವರಿದ್ದರೆ ರಾಗ ತಪ್ಪಾದರೆ ಎಲ್ಲ ಬಂದದ್ದೇ ರಾಗ ಅದು. ನಾನು ಸಾಮಾನ್ಯವಾಗಿ ನಮ್ಮ ವೆಂಕಟನಾರಾಯಣವರು ಒಂದು ಸಲ ಬಂದಾಗ ಇಲ್ಲಿ NR ಕಾಲೋನಿನಲ್ಲಿ ರಾಮಾಯಣದ ಬಗ್ಗೆ, ಕಗ್ಗ ಮತ್ತು ರಾಮಾಯಣ ಅದರ ಬಗ್ಗೆ ಮಾತಾಡಿದ ಮೇಲೆ ಹೀಗೆ ರಾಗ ಏನೂ ಗೊತ್ತಿಲ್ಲ ಅಂತ ಹೇಳಿದ್ದೆ. ಒಂದು 5-6 ರಾಗ ಲಿಸ್ಟ್ ಮಾಡಿ, ಇವರು ರಾಗ ಗೊತ್ತಿಲ್ಲ ಅಂತಿದ್ದಾರೆ, ಇಷ್ಟು ರಾಗ ಇವರ ಉಪನ್ಯಾಸದಲ್ಲಿ ಬಂದಿತ್ತು ಅಂತ ಹೇಳಿದಾಗ ಯಾವ ರಾಗದ ಆಕಾರವೂ ಬಂದಿರದವನಿಗೆ ಅದೆಷ್ಟು ಖುಷಿಯಾಗಿರಬೇಕು. ಅದರೊಳಗೆ ಕಾಪಿನೂ ಒಂದು. ಹೇಳಿದೆ, ನಾನು ಕಾಫಿ ಕುಡಿದ ಅಭ್ಯಾಸ ಇದೆ ನನಗೆ, ಯಾವ ರಾಗದ ಪರಿಚಯ ಇಲ್ಲ ಅಂತ. ಸಾಮಾನ್ಯವಾಗಿ ತಮಾಷೆಗೆ ಹೇಳ್ತಾ ಇರ್ತೀನಿ. ರಾಗಗಳಲ್ಲಿ ತೋಡಿ ರಾಗ ಒಂದಿದೆ, ಅದು ನನ್ನ ಮಟ್ಟಿಗೆ ಅದು ಸರಿಯಾಗತ್ತೆ. ಯಾಕೆಂದರೆ ನಾನು ಹೇಳಿದ ಮೇಲೆ ನೀವು ರಾಗ ತೋಡಿ. ಅದು ಏನೋ ಆಯ್ಕೆ ಮಾಡ್ಕೊಂಡಿದ್ದಾರೆ DVG. ಯಾವುದೂ ನಾನು ಅದೇನು ಸಂಪ್ರದಾಯಬದ್ಧವಾಗಿ ಕಲ್ತವನಲ್ಲ. ಹಾಗೆ ಬರ್ತಾ ಇದೆ, ಹೇಳ್ಕೊಳ್ತಾ ಹೋಗ್ತಾ ಇದ್ದೀನಿ. ಇಡೀ ರಾಜ್ಯದಾದ್ಯಂತ ಹೊರ ರಾಜ್ಯಗಳಲ್ಲೂ ಕೂಡ ಕರೀತಾ ಇದ್ದಾರೆ. ಈಗ ನಮ್ಮ ವಿಘ್ನೇಶ್ ಹೇಳಿದ ಹಾಗೆ ಈಗ ಕಗ್ಗ ನನಗೆ ಎಷ್ಟು ಖುಷಿಯಾಗ್ತಿದೆ ಅಂದರೆ ವರ್ಗಾತೀತವಾಗಿ ಬೆಳೀತಾ ಇದೆ, ಜಾತ್ಯತೀತವಾಗಿ ಬೆಳೀತಾ ಇದೆ. ಎಲ್ಲರೂ ಅದನ್ನು ತುಂಬ ಖುಷಿಪಟ್ಟು ಕೇಳ್ತಾರೆ. ಮೈಸೂರಲ್ಲಿ ಮೊನ್ನೆ ಒಂದು 5-6 ದಿವಸ ಕಾರ್ಯಕ್ರಮ ಇದ್ದಾಗ 1 ಗಂಟೆ ಮಾತಾಡೋಕೆ ಕೊಟ್ಟಿದ್ದರು. ನಿಲ್ಲಿಸ್ತೇನೆ 1 ಗಂಟೆ ಆಯಿತು ಅಂತ ಹೇಳಿದ ತಕ್ಷಣ ಮೈಕ್ ಹಾಕೋನು ಪಾಪ, ಅವನು ಆ ವೃತ್ತಿ ಮಾಡೋನವನು. ಸರ್ ಮುಂದುವರಿಸಿ ಸರ್ ಅಂತ ಎಲ್ಲರೂ ಸುಮ್ಮನಿದ್ರು, ಅವನು ಕೂಗ್ತಾ ಇದ್ದಾನೆ. ಅಂದರೆ ಅಲ್ಲಿಗೂ ಮುಟ್ತಾ ಇದೆ ಅಂತ ಅರ್ಥ ಆಯಿತು. ಕೆಲವು ಕಡೆ ಹೋದಾಗ ಒಂದಷ್ಟು ಅಭಿಪ್ರಾಯಗಳು, ಜನರ ಅಭಿಪ್ರಾಯಗಳು ಬಹಳ ಖುಷಿ ಕೊಡುತ್ತೆ. ಭಾರತೀಯ ವಿದ್ಯಾಭವನದಲ್ಲಿ 1-2 ವರ್ಷದ ಕೆಳಗಡೆ ರಂಗನಾಥ್ ಅವರು ಮತ್ತು ಪತಿ ಶ್ರೀಧರ್ ಅವರು ಆಯೋಜನೆಯಲ್ಲಿ ಕಗ್ಗವನ್ನು, ಅದು ಫಾರಿನ್ ಡೆಲಿಗೇಟ್ಸ್ ಎಲ್ಲ ಇರ್ತಾರೆ, ಇಂಗ್ಲೀಷ್ನಲ್ಲಿ ಹೇಳಿ ಅಂತ ಹೇಳಿದರು. ನಾನು ಇಂಗ್ಲೀಷ್ನಲ್ಲಿ ಹೇಳಿ ಅಭ್ಯಾಸ ಇರಲಿಲ್ಲ ನನಗೆ. ಅದು ಫಸ್ಟ್ ಟೈಮ್ ಶ್ರೀಧರ್ ಅವರು ಇದ್ದರು. ಹೇಳಿದೆ ನಾವು ಇಂಗ್ಲೀಷ್ ಮೀಡಿಯಮ್ನವರು ಓದೋರಲ್ಲ, ಹಳ್ಳಿ ಇಂಗ್ಲೀಷನ್ನು ಕಷ್ಟಪಟ್ಟು ಕಲ್ತವರು. ಕನ್ನಡದಲ್ಲಿ ಸ್ಪೆಲ್ಲಿಂಗ್ ಮಾಡಿದ ಹಾಗೆ ಇಂಗ್ಲೀಷನ್ನು ಸ್ಪೆಲ್ ಮಾಡಿ ನಾವು ಕಲ್ತವರು. ವರ್ಲ್ಡು, ಕಾಲ್ಮು ಅಂತೆಲ್ಲ ಹೇಳ್ಕೊಂಡು ಕಲ್ತವರು ನಾವು. ನನ್ನ ಸ್ವಂತ ಪ್ರಯತ್ನದ ಕಲ್ತ್ಕೊಂಡು ಪ್ರಯತ್ನ ಮಾಡ್ತೀನಿ. ಸಕ್ಸಸ್ ಆದರೆ ಅದು ನಿಮಗೆ ಸೇರುತ್ತೆ, ಸೋಲಾದ್ರೆ ನಂದು ಅಂತ ಹೇಳ್ಕೊಂಡು ಮಾತಾಡಿದ್ದೆ. ಕನ್ನಡದಲ್ಲೂ ಮಧ್ಯೆ ಮಧ್ಯೆ ನೀವು ಟಿಪ್ಪಣಿ ಕೊಡಬಹುದು ಅಂತ ಹೇಳಿದರು. ಎರಡನ್ನೂ ಮಾಡಿದ್ದೆ ನಾನು. ಕೊನೆಗೆ ಮಧ್ಯ ವಯಸ್ಸಿನ ಮಹಿಳೆ ಒಬ್ಬಳು ಓಡಿ ಬಂದು, ಸರ್ ನೀವು ಕಗ್ಗವನ್ನು ಕನ್ನಡದಲ್ಲಿ ಹೇಳಿದಾಗ ಕೈಯಾರೆ ಊಟ ಮಾಡಿದಾಗಿತ್ತು, ಇಂಗ್ಲೀಷ್ನ ಹೇಳಿದಾಗ ಚಮಚದಲ್ಲಿ ತಿಂದಾಗಿತ್ತು ಅಂತ. ಅದನ್ನು ಯಾವತ್ತೂ ನಾನು ಮರೆಯಲ್ಲ. ಅನೇಕ ಉದಾಹರಣೆಗಳಿದ್ದಾವೆ. ಹರಿಹರದಲ್ಲಿ ಒಂದು ಸಪ್ತಾಹ ನಡೆಯಿತು. ಆ ಸಪ್ತಾಹದಲ್ಲಿ ಕೊನೆಯಲ್ಲಿ ಒಬ್ಬಳು ಹೆಣ್ಣು ಮಗಳು ಬಂದು, ನಿನ್ನೆ ನಿಮ್ಮ ಪ್ರವಚನ ತುಂಬ ದಿವಸ ಕೇಳ್ತಾ ಇದ್ದೀನಿ ನಾನು. ನನ್ನ ದಿವಸ ನಿಜವಾಗಿ ಗುರುಗಳೇ ನಿಮ್ಮ ಎದುರುಗಡೆ ಹೇಳ್ತಾ ಇದ್ದೀನಿ, ನಾನು ದಿವಸ ಗಂಡನ ಹತ್ರ ಜಗಳ ಆಡ್ತಾ ಇದ್ದೆ. ನಿಮ್ಮದು ಪ್ರವಚನ ಕೇಳಿದ ಮೇಲೆ ಇನ್ಮೇಲೆ ನಾನು ಜಗಳ ಆಡೋದಿಲ್ಲ ಅಂತ ನಿಮ್ಮ ಮುಂದೆ ಪ್ರತಿಜ್ಞೆ ಮಾಡಿ ಹೇಳ್ತೀನಿ ಅಂತ ಹೇಳುವುದು. ಕಗ್ಗ ಏನೆಲ್ಲ ಮಾಡಿಸುತ್ತೆ ಅಂತ ಯಾವುದೂ ಕೂಡ ನಾನು ಸೃಷ್ಟಿಸಿಕೊಂಡು ಹೇಳಿದ್ದಲ್ಲ. ಮತ್ತು ಇಲ್ಲಿ ಮಲೇಬೆನ್ನೂರಿನಲ್ಲಿ ಸುಮಾರು ಅವರು ವೀರಭದ್ರ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ, ಬಂದಿದ್ದಾರೆ ನೋಡಿ. ಬಾಂಬೆಯಲ್ಲಿದ್ದವರು ಬೆಳಗ್ಗೆ ಎದ್ದವರು ಇವತ್ತು ಇಲ್ಲಿಗೆ ಈ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದಾರೆ. ವೀರಭದ್ರ ಸ್ವಾಮಿಯ ಅವು ಸ್ಥಾಪನೆ ಮಾಡಬೇಕು ಅಂತ ಸುಮಾರು 20ಕ್ಕೂ ಹೆಚ್ಚು ಕೋಟಿ ವ್ಯಯ ಮಾಡಿ ಇನ್ನು ಕಟ್ಟಿಸ್ತಾನೇ ಇದ್ದಾರೆ. 5-6 ವರ್ಷದಿಂದ ಕಟ್ಟಿಸ್ತಾ ಇದ್ದಾರೆ, ಇನ್ನೂ ಮುಗುದಿಲ್ಲ. ಅವರಿಗೊಂದು ಆಸೆ, DVGನ ಆ ಹಾಲಲ್ಲಿ ಮೊದಲು ಕೂರಿಸ್ಬೇಕು ಅಂತ ಹೇಳಿದರು. ಅದು DVGದೇ ಸಂಕಲ್ಪ. ಅದು ಹೇಳಿದ್ರು ಅವರು ಅರೇಂಜ್ ಮಾಡುವಾಗ 500 ಜನರನ್ನು ಸೇರಿಸ್ತೀವಿ, ಇದು ಹಳ್ಳಿ ಅಂತ ಹೇಳಿದರು. ಶುರುವಾಯಿತು. ಆಮೇಲೆ ಸಂಜೆ ಯಾರ್ಯಾರು ಬರ್ತಾರೆ ಅವರಿಗೂ ಕೂಡ ಅನ್ನದಾಸೋಹ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇತ್ತು. ಮೊದಲನೇ ದಿವಸ 600 ಜನ ಒಳಗಡೆ ಹಾಲ್ ಫಿಲಪ್ ಆಯಿತು. 2ನೇ ದಿವಸ ಡಬ್ಬಲ್ ಆಯಿತು. 3ನೇ ದಿವಸದಿಂದ ಸುಮಾರು ಕೊನೆಯ ದಿವಸ ಬರುವಾಗ ಕೊನೆಯ ದಿವಸ 10,000 ಜನ ಇದ್ದರು. ಎಷ್ಟೋ ಕಡೆಗಳಿಂದ ಬಸ್ಸು ಮಾಡ್ಕೊಂಡು, ನನಗದು ನಿಜವಾಗಿಯೂ ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಎಷ್ಟು ಖುಷಿಪಟ್ಟರು. DVG ಇಷ್ಟು ಜನ ಅವ್ರನ್ನ ಕೇಳ್ತಾ ಇದ್ರೆ, ಅವ್ರ ಫೋಟೋ ಹಾಕಿದ್ರಲ್ಲಿ ನಿಮ್ಮ ತಾತನ ಅಂತ ಕೇಳ್ತಿದ್ರಂತೆ. ನಾನು ಹೇಳಿದೆ ಎಲ್ಲರ ತಾತನೂ ಅವರು ಅಂತ. ಅಂದರೆ ಅವ್ರಿಗೆ ಅಷ್ಟು ಖುಷಿಯಾಗಿ ಏನು ಖುಷಿ ಪಡೋರು. ಅಲ್ಲಿ ಒಬ್ಬರು ನಾಗರಾಜ್ ಅಂತ, ಅವರ ಮಲೆಬೆನ್ನೂರಲ್ಲಿ ಅವರು ನಾಗೇಶ್ ಇದ್ದಾರಲ್ಲ ಅವ್ರ ಮನೆ ಎದುರುಗಡೆ. ಅದು ಎಷ್ಟು ಖುಷಿ ಪಡ್ತಾರೆ ಅಂದರೆ, ಅದು ಯಾಕೆಂದರೆ ಇದರ ಕಗ್ಗದ ಪರಿಣಾಮ ಏನು ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವರು ನನಗೆ ಮನೆಗೆ ಕರೆದಾಗ ಅವ್ರು ಹೇಳಿದರು, ನಿನ್ನೆ ನನ್ನ ದಿವಸ 2,500 ರೂಪಾಯಿ ನನಗೆ ಒಂದು ಪತಂಜಲಿ ಯೋಗ ಸೆಂಟರ್ ಮಾಡ್ತಾ ಇದ್ದೀನಿ, 2,500 ರೂಪಾಯಿ ನನಗೆ ದಿವಸ ಸೇಲ್ ಆಗ್ತಾ ಇದೆ,
ಅದರೊಳಗೆ ಬದುಕ್ತಾ ಇದ್ದೀನಿ. ಸಂಜೆ ಪೂರ್ತಿ ನಿಮ್ಮ ಉಪನ್ಯಾಸಕ್ಕೆ ಹೋಗಿ ಬಂದ್ ಮಾಡಿದ್ದೇನೆ ಅಂಗಡಿನ. ನಿನ್ನೆ ಒಂದು ಹೇಳಿದಾಗ ಯಾವುದೋ ಒಂದು ವಿಚಾರ ಹೇಳಿದ್ದೆ ನಾನು. ನಮ್ಮ ಅಜ್ಜಿ ಕತೆ. ನಾನು ಸಾಮಾನ್ಯವಾಗಿ ಹೇಳಬೇಕಾದ್ರೆ ಇವತ್ತು ಯೂನಿವರ್ಸಿಟಿಯಲ್ಲಿ ಕಲಿಸಲಾಗದ ಮೌಲ್ಯಗಳನ್ನು ನಮ್ಮ ಮನೆಯಲ್ಲಿರುವ ಅಜ್ಜ ಅಜ್ಜಿಯರು ಕಲಿಸ್ತಾರೆ. ಅದರ ಪರಿಣಾಮವೇ ನಮ್ಮ ಅಜ್ಜಿ ಯಾವಾಗಲೂ ಹಾಡು ಹೇಳೋರು. ನಾನೇನು ಕಲಿತಿರಲಿಲ್ಲ, ಆದರೆ ಅವ್ರು ಹಾಡು ಹೇಳಿದ್ದು ಯಾವ ರೀತಿಯಾಗಿ ಪರೋಕ್ಷವಾಗಿ ನನ್ನೊಳಗಡೆ ಬಂದು ಇಳಿದಿದೆ ಅಂತೆ ನೀವೆಲ್ಲ ಸಾಕ್ಷಿ. ಅದಕ್ಕೆ ನಾನು ಸಾಕ್ಷಿಯೇ. ಅಷ್ಟೆಲ್ಲ ಕತೆ ಹೇಳೋರವರು, ಸಣ್ಣ ಸಣ್ಣ ಕತೆ ಹೇಳಿಕೊಂಡು ಮೌಲ್ಯಗಳನ್ನು ತುಂಬೋರು. ಹಿಂಸೆ ಮಾಡಬಾರ್ದಪ್ಪ, ಯಾವ ಪ್ರಾಣಿಗೂ ಹಿಂಸೆ ಮಾಡೋ ಹಾಗಿಲ್ಲ ನಾವು. ಯಾವಾಗ ಒಂದು ಪ್ರಾಣಿಗೆ ಪ್ರಾಣವನ್ನು ತುಂಬುವ ಶಕ್ತಿ ನಮಗಿಲ್ಲ ಅಂತಾದಾಗ ಪ್ರಾಣ ತೆಗೆಯುವ ಅರ್ಹತೆಯೂ ನಮಗಿಲ್ಲ. ಯಾವುದೇ ಆಗಿರಲಿ ವಿನಾಕಾರಣವಾಗಿ ಕೊಲ್ಲಬಾರ್ದು ಅಂತ ಒಂದು ಕಥೆಯ ಮೂಲಕ ಹೇಳಿದ್ರು. ಅದನ್ನು ಹೇಳಿದ್ದೆ ನಾನು ಸಂದರ್ಭಕ್ಕಾಗಿ. ಆ ನಾಗರಾಜ ಅವ್ರು ಕರೆದು ಬಿಟ್ಟು, ಸರ್ ನಿನ್ನೆ ನೀವು ಉಪನ್ಯಾಸ ಕೇಳಿದ ತಕ್ಷಣ ರಾತ್ರಿಯೆಲ್ಲ ನಂಗೆ ನಿದ್ದೆ ಬರಲಿಲ್ಲ. ಬೆಳಗ್ಗೆ ಎದ್ದು ಹೋಗಿ ಹೊಲದ ಹತ್ರ ಹೋಗಿ ಒಂದು ಹಾವು ಬಡ್ದಾಕ್ ಬಂದಿದ್ರಂತವ್ರು. ಮೀನೆಲ್ಲ ತಿನ್ನುತ್ತೆ ಅಂತ ಹೇಳ್ಕೊಂಡು ಏನೋ ಮೀನು ಸಾಕಿದ್ರು ಅಂತ ಅನ್ಸುತ್ತೆ. ಹಾವು ಬಡ್ದಾಕ್ ಬಂದಿದ್ದೆ. ರಾತ್ರಿ ಇಡೀ ನನಗೆ ನಿದ್ದೆ ಬರಲಿಲ್ಲ. ಬೆಳಗ್ಗೆ ಹೋಗಿ ಆ ಹೊಂಡ ತೋಡಿ ಆ ಹೊಲದಲ್ಲಿ ಆ ಹಾವನ್ನ ಹುಗಿದು ಹಾಕಿ ಮಣ್ಣು ಮಾಡಿ ಅದರ ಹತ್ರ ಹೇಳಿ ಬಂದಿದ್ದೀನಿ, ಇನ್ಮೇಲೆ ಯಾವ ಜೀವಿಯನ್ನು ನಾನು ಹಿಂಸೆ ಮಾಡಲ್ಲ ಅಂತ. ಅದು ಎಷ್ಟು ಪರಿಣಾಮ ಬೀರುತ್ತೆ ಅಂತ. ಹಾಗಾಗಿ ಆಮೇಲೆ ಚಿತ್ರದುರ್ಗದಲ್ಲಿ ರಾಮೋತ್ಸವಕ್ಕೆ ಕರೆದಿದ್ರು. ಎಲ್ಲ ಎಷ್ಟು ಖುಷಿ ಕೊಡುತ್ತೆ ಅಂದರೆ ಅವರದ್ದು ಆ ರೆಸ್ಪಾನ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲಿ ವಿಜಯಮ್ಮ ಒಬ್ಬರು ಟೀಚರ್ ಬಂದು ಕೊನೆಗೆ ಹೇಳಿದರು, ಅಲ್ಲಿ ಸಾಯಂಕಾಲ ಪ್ರಕಾಶೋಪವಾಗೋದು ಪ್ರತಿ ದಿವಸ ಉಪನ್ಯಾಸ ನಡೀತಾ ಇತ್ತು. ನಂದೊಂದು ದಿವಸ ಮಧ್ಯಾಹ್ನ ಇತ್ತು ಕಗ್ಗ. ಅವ್ರು ನೇರವಾಗಿ ಬಂದು ಮುಗಿದ್ರೆ ಹೇಳಿದ್ರು, ಸರ್ ನಿಮ್ಮದು ರಾಗಿ ಮುದ್ದೆ ಬತ್ಸಾರು, ಪ್ರಕಾಶೋಪವಾಗೋದು ಸಾಯಂಕಾಲ ದಿವಸ ಇದೆ, ಅದು ಹೋಳಿಗೆ ಊಟ ಅಂದರು. ನನಗೆ ಅರ್ಥ ಆಗಲಿಲ್ಲ. ಏನು ಬತ್ಸಾರು ಹೋಳಿಗೆ ಊಟ ಶುಗರ್ ಇದ್ದವರಿಗೆಲ್ಲ ಆಗಲ್ಲ. ಅದು ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ರಾಗಿ ಮುದ್ದೆ ಬತ್ಸಾರು ಎಲ್ಲರಿಗೂ ಆಗತ್ತಂತದು. ಅಂದರೆ ಆ ಮಟ್ಟಕ್ಕೆ ಕಗ್ಗ ಇಳಿಯುತ್ತೆ ಅಂತ. ಹಾಗಾಗಿ DVG ಅವರು ಅವರೇ ಹೇಳ್ತಾರೆ, ಈ ಕಗ್ಗವನ್ನು ಬರೆದದ್ದು ನಾನು ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಿಗಲ್ಲ, ಲೋಕದಲ್ಲಿ ಅನುಭವ ಪಡೆದು ನೊಂದು ಬೆಂದವರಿಗೆ ಅವರಿಗೊಂದು ಏನೋ ಒಂದು ಹೊಳಪು, ಒಂದು ಬೆಳಕು ಮೂಡಲಿ ಎಂಬ ಉದ್ದೇಶದಿಂದ ಬರೆದಿದ್ದೀನಿ ಅಂತ ಹೇಳ್ತಾರೆ ಅವರು. ಅದಕ್ಕೆ ಅವರು ಆದಷ್ಟು ಕಾವ್ಯದಲ್ಲಿ ಕಗ್ಗದಲ್ಲಿ ಬಹಳಷ್ಟು ಹೇಳ್ತಾರೆ ಯಾವ ರೀತಿಯಲ್ಲಿ ನಾನು ಅದನ್ನು ಡೆವಲಪ್ ಮಾಡಿದೆ ಅಂತ. ವ್ಯಾಕರಣ ಕಾವ್ಯ ಲಕ್ಷಣಗಳನ್ನು ಗಣಿಸದೆಯೇ ಲೋಕತಾಪದಿ ಬೆಂದು ತಣಿಪ ನೆಳಸಿದವಂ ಈ ಕಂತೆಯಲಿ ತನ್ನ ನಂಬಿಕೆಯ ನೈದಿಹನು ಸ್ವೀಕರಿಕೆ ಬೇಳ್ಪವರು ಮಂಕುತಿಮ್ಮ. ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ವ್ಯಾಕರಣ ಕಾವ್ಯ ಲಕ್ಷಣಗಳನ್ನು ಗಣಿಸದೇನೆ, ಅದನ್ನು ಲೆಕ್ಕಕ್ಕೆ ತಗೊಳ್ಳದೇನೆ ಯಾಕೆ ಬರದೆ ಲೋಕತಾಪದಿ ಬೆಂದು. ಲೋಕದಲ್ಲಿ DVG ಅವರು ಅದು ಎಷ್ಟು ಕಷ್ಟಪಟ್ಟರು ಅಂದರೆ ಬಹುಶಃ ಸಾಮಾನ್ಯದವ್ರು ತಡ್ಕೊಳಕ್ಕೆ ಸಾಧ್ಯ ಇಲ್ಲ. ಕಿತ್ತು ತಿನ್ನುವ ಬಡತನ, ಮೇಲಿಂದ ಮೇಲೆ ನೋವು. ಒಂದ್ಸಲ ತುಂಬ ನಿರಾಶರಾಗಿ ಕೂತ್ಕೊಂಡ್ಬಿಟ್ಟಿದ್ರಂತೆ, ಇನ್ನೇನು ಮಾಡಲ್ಲ ಅಂತ. ಹೆಂಡತಿಯನ್ನು ಕಳ್ಕೊಂಡ್ರು. ಅವ್ರು ಹೇಳ್ತಾರೆ ಒಂದು ಕಡೆ 1924 ಇಸ್ವಿ ಫೆಬ್ರವರಿ 11ನೇ ತಾರೀಕು ರಾತ್ರಿ ತಮ್ಮ ಪತ್ನಿಯೊಡನೆ ಬೆಳದಿಂಗಳಲ್ಲಿ ಕೂತ್ಕೊಂಡು ಅರ್ಧ ಗಂಟೆ ಮಾತಾಡಿದ್ರಂತೆ. 12ನೇ ತಾರೀಕು ಕೊನೆಯ ಮಗುವಿನ ಪ್ರಸವ ಆಯಿತು, ಹುಟ್ಟಿದ 12ನೇ ತಾರೀಕು. 22ನೇ ತಾರೀಕು ಮಂಗಳ ಸ್ನಾನ. 28ನೇ ತಾರೀಕು ಬೆಂಕಿ ಹತ್ಕೊಂತಂತೆ. ಅವರ ತಲೆ, ಅವರ ಹೆಂಡತಿಯ ತಲೆಗೆ ಬೆಂಕಿ ಹತ್ಕೊಂತು, ಮೈಯೆಲ್ಲ ಆವರಿಸ್ತು. ಮಾರ್ಚ್ 9ನೇ ತಾರೀಕು ಇಹಲೋಕ ತ್ಯಜಿಸಿದರು ಅಂತ. 35 ವರ್ಷ ಅವರಿಗೆ. ಎಷ್ಟೋ ಜನ ಅನಂತರ ಮರುಮದುವೆಯಾಗಿ ಅಂತ ಹೇಳಿದರೆ ಪ್ರಶ್ನೆ ಇಡ್ತಾರೆ DVG. ಗಂಡನನ್ನು ಕಳ್ಕೊಂಡು ನನ್ನ ತಂಗಿ ಮನೆಯೊಳಿದ್ದಾಳೆ, ಅವಳಿಗೊಂದು ಮೊದಲು ಗಂಡು ಹುಡುಕೊಡಿ, ಆಮೇಲೆ ನನ್ನ ವಿಚಾರ ಅಂತ ಬಾಯಿ ಮುಚ್ಚಿಸ್ತಿದ್ರು. ಎಷ್ಟು ಅದು ಕೊರಗಿತ್ತು ಅಂದರೆ ಅವ್ರು ಹೇಳ್ತಾರೆ, ತಂದೆ ತಾಯಿಯು ಕೂಡ ಆ ಸಮಯದಲ್ಲಿ ಹೆಂಡತಿ ಸತ್ತಾಗ ಬರಲಿಲ್ವಂತೆ. ಇದ್ದವರು 4 ಜನ, ಅಂಗಡಿ ಕೃಷ್ಣಪ್ಪ, ರಾಮಶಾಸ್ತ್ರಿ, ಬೆಳ್ಳಾವೆ ವೆಂಕಟನಾರಾಯಣ ಮತ್ತೆ TS ವೆಂಕಣ್ಣಯ್ಯ. ಸ್ಮಶಾನದವರೆಗೂ ಹೊತ್ತು ಪೂರ್ತಿ ಕ್ರಿಯೆಗಳನ್ನು ಮಾಡಿಸೋರಿಗೂ ನನ್ನ ಬಳಿ ಇದ್ದರು. ಅವರಿಗೆ ನಾನು ಜೀವನಾದ್ಯದವರೆಗೂ ಕೂಡ ಕೃತಜ್ಞ ಅಂತ ಹೇಳ್ಕೊಳ್ತಾರೆ. ಆ ನೆನಪಿನಲ್ಲಿ ನಿವೇದನ ಅಂತ ಒಂದು ಕವನ ಸಂಕಲನವನ್ನು ಮಾಡಿದ್ದಾರೆ. ಆ ಹೆಂಡತಿಯ ಕುರಿತಾಗಿಯೇ ಸಾಮಾನ್ಯ ಕಗ್ಗದಲ್ಲಿ ಬರುವ ಪದ್ಯಗಳೆಲ್ಲ ಅವರ ಜೀವನದ ಪ್ರತಿಸ್ಫಲನಗಳವೆಲ್ಲ. ಅವರು ಪದ್ಯ ನಿವೇದನ ಅಂತ ಪದ್ಯ ಸ್ವಲ್ಪ ಭಾಗ ನೋಡಿ ಎಷ್ಟು ಚೆನ್ನಾಗಿದೆ. ಆ ಗಂಡ ಹೆಂಡತಿಯ ನಡುವೆ ಎಂಥ ಸಂಬಂಧ ಇತ್ತು ಅಂತ. ಎನ್ನ ಮನೆಯೊಳ್ಳೆಸದ ಬೆಳಕೆ
ಎನ್ನ ಬದುಕಿನೊಂದು ಸಿರಿಗೆ ನಿನ್ನ ನಿನಿತು ಹರುಷಗೊಳಿಸೆ ಬರೆದ ಬರಹವ ಇನ್ನದೆಂತು ನೋಡಿ ನಗುತ್ತಲೊರೆವ ಸರಸವ ಕಿರಿಯ ಮಕ್ಕಳಳುವ ದನಿಗೆ ಹಿರಿಯರಿಡುವ ಕಣ್ಣಪನಿಗೆ ಕರಗದೆದೆಯ ಬಿದಿಯು ಬಣಗು ಕವಿತೆಗೊಲಿವನೇಂ ಮರುಳ ನುಡಿಯ ನಿದನು ನಿನ್ನ ಕಿವಿಯೊಳುಲಿವನೇಂ. ಆ ಗಂಡ ಹೆಂಡತಿ ಸಂಬಂಧಗಳು ಎಷ್ಟು ಚೆನ್ನಾಗಿತ್ತು. ಎನ್ನ ಮನೆಯೊಳೆಸದ ಬೆಳಕೆ, ಎಲ್ಲಿವರೆಗೆ ನೀನು ಮನೆಯೊಳಗಿದ್ಯೋ ನನಗೊಂದು ಬೆಳಕಾಗಿದ್ದಿ. ಎನ್ನ ಬದುಕಿನೊಂದು ಸಿರಿಯೇ, ನನ್ನ ಬದುಕಿನ ಸಂಪತ್ತು ನೀನಾಗಿದ್ದಿ. ನಿನ್ನ ನಿನಿತು ಹರುಷಗೊಳಿಸೆ ಬರೆದ ಬರಹವ, ನಾನೇನೇನು ಬರಿತಿದ್ನೋ ನಿನಗೆಲ್ಲ ಹೇಳ್ತಾ ಇದ್ದೆ, ನಿನ್ನ ಸಂತೋಷ ಪಡಿಸ್ತಿದ್ದೆ ಮೊದಲು, ಇನ್ಯಾರಿಗೆ ಹೇಳಲಿ ನಾನು. ನಿನ್ನ ನಿನಿತು ಹರುಷಗೊಳಿಸಿ ಬರೆದ ಬರಹವ ಇನ್ನದೆಂತು ಪೇಳಿ ನಗುತ್ತಲ್ಲೊರೆವೆ ಸರಸವ. ಅದನ್ನೆಲ್ಲ ನೋಡಿ ಓದಿ ಅದು ಸರಸ ಸಲ್ಲಾಪನ ತುಂಬ ಅದರಲ್ಲಿರುವ ಸ್ವಾರಸ್ಯವನ್ನು ಕುರಿತು ನೀನು ಎಷ್ಟು ಚೆನ್ನಾಗಿ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದೆಯಾ. ಆ ಸರಸವನ್ನು ಇನ್ಯಾವಾಗ ಮಾಡ್ತೀಯ ನೀನು. ಕಿರಿಯ ಮಕ್ಕಳಳುವುದನಿಗೆ ವಿಧಿ ಇದನಲ್ಲ, ಯಾರಿಗೂ ಕಾಯಲ್ಲ. ವಿಧಿ ಯಾರಿಗೂ ಕಾಯಲ್ಲ, ನಮ್ಮ ಜೊತೆಗೇ ಇರ್ತಾನೆ ಅಂತೆ. ರಾಮಾಯಣದಲ್ಲಿ ಬರುತ್ತೆ, ಸಹೈವ ಮೃತ್ಯುರ್ ವ್ರಜತಿ ಸಹ ಮೃತ್ಯುರ್ ನಿಷೀದತಿ ಗತ್ವಾ ಸುದೀರ್ಘ ಮಧ್ವಾನಂ ಸಹ ಮೃತ್ಯುರ್ ನಿವರ್ತತೆ ಅಂತ ಒಂದು ಮಾತು ಬರುತ್ತೆ. ಭರತನಿಗೆ ರಾಮ ಹೇಳ್ತಾನೆ, ಸಹೈವ ಮೃತ್ಯುರ್ ವ್ರಜತಿ. ನಾವು ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲೆಲ್ಲ ಮೃತ್ಯು ಬರ್ತಾ ಇರ್ತಾನಂತೆ. ಬರಬೇಡ ಅಂತ ಹೇಳಂಗೆ ಇಲ್ವಂತೆ. ಎಲ್ಲ ಅವಕಾಶ ಸಿಕ್ತೋ ಆ ವರ್ಷ ಬಿಡ್ತಾನೆ. ಇಲ್ಲೆಲ್ಲ ಕುತ್ಕೊಂಡಿದ್ದಾನೆ ನಮ್ಮ ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲಿ ಬರ್ತಾನಂತೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಸಹೈವ ಮೃತ್ಯುರ್ ವ್ರಜತಿ ಸಹ ಮೃತ್ಯುರ್ ನಿಷೀದತಿ. ನಾವು ಕೂತ್ಕೊಂಡ್ರೆ ಅವನು ಕೂತ್ಕೋತಾನಂತೆ. ನೋಡಿ, ಕೆಲವರು ಕೂತ್ಕೊಂಡಲ್ಲೇ ಹೋಗ್ತಾರೆ. ನಾವು ಕೂತ್ಕೊಂಡ್ರೆ ಅವನು ಕೂತ್ಕೋತಾನಂತೆ. ಗತ್ವಾ ಸುದೀರ್ಘ ಮಧ್ವಾನಂ. ನಾವು ಎಲ್ಲೆಲ್ಲಿ ಹೋಗ್ತೀವೋ ಬೇಜಾರಿಲ್ಲದೆ ನಮ್ಮನ್ನು ಫಾಲೋ ಮಾಡ್ಕೊಂಡು ಬರ್ತಾನಂತೆ. ಗತ್ವಾ ಸುದೀರ್ಘ ಮಧ್ವಾನಂ ಸಹ ಮೃತ್ಯುರ್ ನಿವರ್ತತೆ. ನಾವು ಹೋದ ತಕ್ಷಣ ಅವನು ಖಾಲಿ ಮಾಡ್ಕೊಂಡು ಹೋಗ್ತಾನೆ. ಅಷ್ಟು ಹಠ ಸಾಧನೆ ಮಾಡ್ತಾನೆ ನೋಡಿ. ಯಾರೂ ಇಲ್ಲ ಅಂತ ಹೇಳಂಗಿಲ್ಲ, ಮೃತ್ಯು ಇದ್ದೇ ಇರ್ತಾನೆ. ಆದ್ರಿಂದ ಅಜರಾಮರವತ್ ಪ್ರಾಜ್ಞ ವಿದ್ಯಾಮರ್ಥಂಚ ಸಾಧಯೇತ್ ಗೃಹೀತ ಇವ ಕೇಶೇಶು ಮೃತ್ಯುನ ಧರ್ಮಮಾಚರೇತ್ ಅಂತ ಒಂದು ಸುಭಾಷಿತ. ನಾವು ವಿದ್ಯೆಯನ್ನ ಸಂಪತ್ತನ್ನ ಯಾವತ್ತೂ ಇರ್ತೇವೆ ಅಂತ ತಿಳ್ಕೊಂಡು ಮಾಡ್ತಾ ಹೋಗ್ಬೇಕಂತೆ. ಆದರೆ ಧರ್ಮಾಚರಣೆ ಮಾತ್ರ ನಮ್ಮ ಜುಟ್ಟನ್ನು ಹಿಡ್ಕೊಂಡಿದ್ದಾನೆ ಮೃತ್ಯು ಎಂಬುದಾಗಿ ತಿಳ್ಕೊಂಡು ಈಗಲೇ ನಾವು ಧರ್ಮಾಚರಣೆಯನ್ನ ಮಾಡಬೇಕು ಅಂತ. ಹಾಗಾಗಿ ಆ ವಿಧಿ ಕರಗುವುದೇ ಇಲ್ಲ. ಅವನಿಗೆ ಯಾರ ಬಗ್ಗೆನೂ ಅನುಕಂಪ ಇಲ್ಲ. ಬರಬೇಕೋ ಬಂದು ಬಿಡ್ತಾನೆ. ಡಿವಿಜಿ ಅದ್ರ ಬಗ್ಗೆ ಬಹಳಷ್ಟು ಹೇಳ್ತಾರೆ. ವಿಧಿಗೆ ನೀಂ ಕಾರ್ಯ ಲಕ್ಷ್ಯವ ವಿಧಿಸ ಹೊರಡದಿರು, ಅಧಿಕಾರಿ ನೀನಲ್ಲ ವಿಧಿ ಬೆಪ್ಪನಲ್ಲ, ಹದವರಿತು ವಿಧಿ ತಾನೆ ಕುದುರಿಸುವನೆಲ್ಲವನು, ಅದಟದಿರು ನೀನವನ ಮಂಕುತಿಮ್ಮ. ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ, ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಪದ ಕುಸಿಯೆ ನೆಲವಿಹುದು ಮಂಕು ತಿಮ್ಮ. ಬದುಕೊಂದು ಕದನವೆಂದಂಜಿ ಬಿಟ್ಟೋಡುವನು, ಬಿದಿಯ ಬಾಯಿಗೆ ಕವಳವಾಗದುಳಿಯುವನೆ, ಎದೆಯ ನುಕ್ಕಾಗಿಸಿ ಮತಿಗದೆಯ ಪಿಡಿದು ನೀನ್ ಎದುರು ನಿಲೆ ಬಿದಿಯೊಲಿವ ಮಂಕುತಿಮ್ಮ. ವಿಧಿಯ ಬಗ್ಗೆ ಬಹಳಷ್ಟು ಹೇಳ್ತಾರೆ. ವಿಧಿಗೆ ನೀಂ ಕಾರ್ಯ ನಕ್ಷಯ ವಿಧಿಸ ಹೊರಡದಿರು. ವಿಧಿಗೆ ಒಂದು ಹೀಗೆ ಕೆಲಸ ಮಾಡಬೇಕು ಅಂತ ನೀನೇ ಹೇಳಕ್ ಹೋಗ್ಬೇಡ, ನನಗೆ ಗೊತ್ತು ಏನ್ ಮಾಡಬೇಕು ಅಂತ. ವಿಧಿಗೆ ನೀಂ ಕಾರ್ಯ ನಕ್ಷಯ ವಿಧಿಸ ಹೊರಡದಿರು, ಅಧಿಕಾರಿ ನೀನಲ್ಲ ವಿಧಿ ಬೆಪ್ಪನಲ್ಲ. ವಿಧಿ ಮೇಲೆ ಏನು ನಿನಗೆ ಹೊಳ್ಳಿಲ್ಲ, ಅಧಿಕಾರ ಏನಿಲ್ಲ. ವಿಧಿ ಅಷ್ಟು ದಡ್ಡ ಅಲ್ಲ ನಿನ್ನಷ್ಟು. ಅಧಿಕಾರ ನಿನಗಿಲ್ ವಿಧಿ ಬೆಪ್ಪನಲ್ಲ, ಹದವರಿತು ವಿಧಿ ತಾನೆ ಕುದುರಿಸುವನೆಲ್ಲವನು, ಅದಟದಿರು ನೀನವನ ಮಂಕುತಿಮ್ಮ. ಹದ ನೋಡಿ ಪೆಟ್ಟು ಕೊಡ್ತಾನಂತೆ. ಯಾವ ಹದ ಕಾಯ್ತಾ ಇರ್ತಾನೆ ಎಷ್ಟೊತ್ತಿಗೆ ಪೆಟ್ಟು ಕೊಡಬೇಕು ಅಂತ. ಅವನಿಗೆ ಹದ ಬಂತು ಅಂತ ಅಷ್ಟ ಪೆಟ್ಟು ಬಂತು. ಕುದುರಿಸುವನೆಲ್ಲವನು ಯಾವಾಗ ಬರುತ್ತೋ ಹದ ನೋಡಿ ಹದವರಿತು ಅದನ್ನು ಅದಟದಿರು ನೀನವನ. ಅವನ ಹತ್ರ ಹೋಗಿ ತಾಕೊಂಡು ಜಗಳ ಮಾಡಕ್ ಹೋಗ್ಬೇಡ. ಅವನು ಸ್ವಾಭಾವಿಕವಾಗಿ ತನ್ನ ಕೆಲಸ ಮಾಡ್ಕೊಂಡು ಹೋಗ್ತಾನೆ. ವಿಧಿಗೆ ನೀಂ ಕಾರ್ಯ ನಕ್ಷಯ ವಿಧಿಸ ಹೊರಡದಿರು, ಅಧಿಕಾರಿ ನೀನಲ್ಲ ವಿಧಿ ಬೆಪ್ಪನಲ್ಲ, ಹದವರಿತು ವಿಧಿ ತಾನೆ ಕುದುರಿಸುವನೆಲ್ಲವನು, ಅದಟದಿರು ನೀನವನ ಮಂಕುತಿಮ್ಮ. ಎಲ್ಲರಿಗೂ ಕೆಲಸ ಮಾಡ್ತಾನಂತವನು, ಯಾರಿಗೂ ಬಿಡಲ್ಲ ಅಂತ.
ಧಾತನೆಳ್ಳೆಯ ಎಣ್ಣೆ ಧಾತನೆಣ್ಣೆಯ ಗಾಣದೆಳ್ಳು ಕಾಳೆಲೆ ನೀನು, ಆತನೆಲ್ಲರ ನರೆವನ್ ಆರನುಂಬಿಡನು, ಆತುರಂಗೊಳದೆ ವಿಸ್ಮೃತಿ ಬಡದೆ ಉಪೇಕ್ಷಿಸದೆ ಘಾತಿಸುವನೆಲ್ಲರನು ಮಂಕುತಿಮ್ಮ. ಎಂಥ ಪದಗಳನ್ನು ಬಳಕೆ ಮಾಡ್ತಾರೆ ನೋಡಿ ಟಿವಿಜಿ. ಆ ಪುಣ್ಯಾತ್ಮ SLC ನಾಪಾಸು, ಕನ್ನಡದಲ್ಲೂ ಹೋಗಿತ್ತು. ಬದುಕಿದ್ರೆ ಹೀಗೆ ಬದುಕಬೇಕಲ್ಲ. ಏನಾದ್ರು ಜೀವನದಲ್ಲಿ ನಾವು ಸ್ಪಿರಿಟ್ ಉತ್ಸಾಹ ತಗೋಬೇಕು ಅಂದರೆ DVGಯ ಬದುಕನ್ನು ನೋಡಬೇಕು. ಅವರಿಗೆ ಬಂದ ಕಷ್ಟ ಸಾಮಾನ್ಯವಾಗಿ ಯಾರಿಗೂ ಬರಲ್ಲ. ಹೇಗೆ ಬಾಳಿದ್ರು ಕಷ್ಟವನ್ನು ಬಡತನವನ್ನು ಕೊನೆಯವರೆಗೂ ಅವರು ಉಪಯೋಗಿಸ್ಕೊಂಡು ಕಾಯ್ದಿಡಿಸಿಕೊಂಡು ಶ್ರೀಮಂತಿಕೆ ಬಂದಾಗಲೂ ಸ್ವೀಕರಿಸದೇನೆ ಆ ಜೀವನವನ್ನು ಎಷ್ಟು ಆ ಸುಂದರವಾದ ಜೀವನದ ತತ್ವಗಳನ್ನು ಅರಿತು ಬಾಳಿದ್ರಲ್ಲ. ಹದವರಿತು ವಿಧಿತಾನೆ. ಅದಕ್ಕೆ ಹೇಳ್ತಾರೆ ಧಾತನೆಣ್ಣೆಯ ಗಾಣದೆಳ್ಳು ಕಾಳೆಲೆ ನೀನು. ಈ ವಿಧಿ ಒಂದು ಎಳ್ಳಿನ ಗಾಣವನ್ನು ಇಟ್ಕೊಂಡಿದ್ದಾನಂತೆ. ಎಳ್ಳೆಣ್ಣೆಯ ಗಾಣ ಅವನು ಓನರು. ಯಾಕೆ ಎಳ್ಳೆಣ್ಣೆ ಅಂದರೆ ನಾವೆಲ್ಲ ಒಂದೊಂದು ಎಳ್ಳಿನ ಕಾಳುಗಳಂತೆ. ಧಾತನೆಣ್ಣೆಯ ಗಾಣದೆಳ್ಳು ಕಾಳೆಲೆ ನೀನು, ಆತನು ಎಲ್ಲನ ರೆವನ್ ಆರನುಂಬಿಡನು. ಎಲ್ಲರನ್ನೂ ಹಾಕೊಂಡು ಅರಿತಾನಂತೆ, ಯಾರನ್ನೂ ಬಿಡಲ್ಲ. ಇವತ್ತೊಬ್ರನ್ನ ಅರಿತಾ ಇದ್ರೆ ನಾಳೆ ನಮ್ಗೆ ಅರಿತಾನೆ ಅಂತ ಲೆಕ್ಕ. ನಾವು ಕಾಯ್ಕೊಂಡ್ಬೇಕಷ್ಟು ಎಷ್ಟೊತ್ತಿಗೆ ಅರಿತಾನೆ ಅಂತ. ಯಾರನ್ನೂ ಬಿಡಲ್ಲ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಆತನೆಲ್ಲರ ನರೆವನ್ ಆರನುಂಬಿಡನು. ಆ ಅರಿಯುವ ವಿಚಾರದಲ್ಲಿ ಹೇಗೆ ಅರಿತಾನಂತೆ ಅಂದ್ರೆ ಆತುರಂಗೊಳದೆ ವಿಸ್ಮೃತಿ ಬಡದೆ ಉಪೇಕ್ಷಿಸದೆ. ಈ ಪದಗಳು ಹೇಗೆ ಬಳಸಿದ್ದಾರೆ ನೋಡಿ. ಅವಸರ ಮಾಡಲ್ಲಂತೆ. ಅವನು ಬೇಗ ಬಿಸ್ನೆಸ್ಸು ತುಂಬ ಮೇಡ್ಕೊಂಡು ಹೋಗ್ಬಿಡ್ಬೇಕು ಅಂತಿಲ್ಲ. ನಿಧಾನ ಒಂಥರ ಕೂಲಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾನೆ. ಬೇಗ ಬೇಗ ಲಾಭ ಮಾಡ್ಕೊಂಡು ಅರ್ಜೆಂಟಾಗಿ ಹೋಗ್ಬೇಕು ಅಂತೇನಿಲ್ಲ. ನಿಧಾನವಾಗಿ ಅರಿತಾ ಇರ್ತಾನೆ. ಆತುರ ಇಲ್ಲ ಅರಿಬೇಕಾದ್ರೆ. ಆತುರಂ ಬಡದೆ ವಿಸ್ಮೃತಿ ಬಡದೆ, ಆತುರಂಗೊಳದೆ ವಿಸ್ಮೃತಿ ಬಡದೆ. ಅರಿವು ವಿಚಾರದಲ್ಲಿ ಯಾರನ್ನು ಮರೆಯುವುದೂ ಇಲ್ಲವಂತೆ. ಉಪೇಕ್ಷಿಸದೆ. ಆ 3 ಪದ ನೋಡಿ ಎಷ್ಟು ಚೆನ್ನಾಗಿದೆ. ಉಪೇಕ್ಷಿಸದೆ. ಅರಿವು ವಿಚಾರದಲ್ಲಿ ಯಾರಿಗೂ ಕೂಡ ತಿರಸ್ಕಾರ ಮಾಡಲ್ಲಂತೆ. ಉಪೇಕ್ಷೆ, ನೆಗ್ಲೆಕ್ಟ್ ಮಾಡಲ್ಲ. ಎಲ್ಲರಿಗೂ ಸರಿಯಾದ ಮರ್ಯಾದೆ ಕೊಡ್ತಾನೆ ಅಂತ. ಅರಿವು ವಿಚಾರದಲ್ಲಿ ಕಷ್ಟ ಯಾರಿಗೂ ಬರಲ್ಲ, ಎಲ್ಲರಿಗೂ ಸಮಾನವಾಗಿ ಕಷ್ಟ ಬಂದೇ ಬಿಡುತ್ತಲ್ವಾ. ಉಪೇಕ್ಷಿಸದೆ ಘಾತಿಸುವನೆಲ್ಲರನ್ನು ಸಮಯ ನೋಡಿ ಪೆಟ್ಟು ಕೊಡ್ತಾನೆ. ಎಲ್ಲರಿಗೂ ತೊಂದರೆ ಕೊಟ್ಟೆ ಕೊಡ್ತಾನೆ. ತೊಂದರೆ ಕೊಡೋದೊಳಗೆ ಆನಂದ ನೋಡಿ. ಎಷ್ಟೆಲ್ಲ ಮೆರೆದಿದ್ರು ಒಂದು ಕಾಲದಲ್ಲಿ. ನಮ್ಮನ್ನ ಆಳುವರು ಮಸಾಲೆ ದೋಸೆ ತಿನ್ನಬೇಕು ಅಂದರೆ ಬಳ್ಳಾರಿಯಿಂದ ಹೆಲಿಕಾಪ್ಟರ್ ಬಂದು ಮಸಾಲೆ ದೋಸೆ ತಿನ್ಕೊಂಡು ಹೋಗ್ತಾ ಇದ್ರು. ಏನು ಮನೆಯಲ್ಲೆಲ್ಲ ಏನೆಲ್ಲ ಸೆಟ್ಟುಗಳು, ಬಂಗಾರದ ಕೊಡಗಳ ಸೆಟ್ಟು, ಸೋಫಾ ಸೆಟ್ಟುಗಳು, ಇನ್ನೇನು ಬೆಳ್ಳಿ ಸೆಟ್ಟುಗಳು, ಎಲ್ಲ ಸೆಟ್ಟುಗಳು ಇದ್ದು. ಆದರೆ ಕಾದ ಭಗವಂತ ಸಮಯ ನೋಡಿ ಪೆಟ್ಟು ಕೊಟ್ಟ ಅಲ್ಲ. ಆವಾಗೇನಾಯ್ತು? ಆ ಸೆಟ್ಟುಗಳೆಲ್ಲ ಚಾಪೆ ಸೆಟ್ಟು, ಅಲ್ಯೂಮಿನಿಯಂ ತಟ್ಟೆ ಸೆಟ್ಟು. ಯಾರನ್ನು ಬಿಡಲ್ಲ. ಇವತ್ತು ಅವನಿಗೆ ಅರಿದ್ರೆ ನಾಳೆ ನಮ್ಗೆ ಅರಿತಾನೆ. ಕಬೀರ್ ದೋಹೆಯಲ್ಲಿ ಒಂದು ಮಾತು ಬರುತ್ತೆ, ಎಷ್ಟು ಅದ್ಭುತವಾಗಿ ಹೇಳ್ತಾನೆ ನೋಡಿ. ಯಾರಿಗೂ ಬಿಡಲ್ಲ ಅನ್ನೋದಕ್ಕೆ. ಮಾಲಿ ಆವತ್ ದೇಖಕೆ ಕಲಿಯನ್ ಕರಿ ಪುಕಾರಿ, ಫೂಲೆ ಫೂಲೆ ಚುನ್ಲಿಯೇ ಕಾಲಿ ಹಮಾರಿ ಬಾರಿ, ಕಾಲಿ ಹಮಾರಿ ಬಾರಿ. ಮಾಲಿ ಆವತ್ ದೇಖಕೆ ಕಲಿಯನ್ ಕರಿ ಪುಕಾರಿ, ಫೂಲೆ ಫೂಲೆ ಚುನ್ಲಿಯೇ ಕಾಲಿ ಹಮಾರಿ ಬಾರಿ. ಮಾಲಿಯು ಬರುವುದ ಕಂಡು ಮಗ್ಗು ಕೂಗಿಕೊಂಡಿತು, ಅರಳಿದ ಹೂಗಳ ಕೀಳುವನಿಂದು ನಾಳೆ ನಮ್ಮ ಸರದಿ. ಕಬೀರ ನಾಳೆ ನಮ್ಮ ಸರದಿ. ಎಷ್ಟು ಚೆನ್ನಾಗಿ ಆ ವಿಧಿಯ ಆಟವನ್ನು ಹೇಳ್ತಾನೆ ಕಬೀರ. ಮಾಲೀಕ ಬರೋದನ್ನು ನೋಡ್ಕೊಂಡು ಮಗ್ಗು ಕೂಗ್ಕೊಳ್ತಂತೆ. ಅದೆಲ್ಲ ನಮಗೆ ಹೇಳೋದು. ಮಾಲೀಕ ಬರೋದು ನೋಡ್ಕೊಂಡು ಮಗು ಕೂಕ್ಕೊಳ್ಳುತ್ತೆ. ಏನಂತ ಕೂಕ್ಕೊಳ್ತು? ಅರಳಿದ ಹೂಗಳ ಕೀಳುವನಿಂದು ನಾಳೆ ನಮ್ಮ ಸರದಿ. ಅರಳಿದ ಹೂಗಳನ್ನು ಕಿತ್ಕೊಂಡು ಹೋಗ್ತಾನೆ ಇವತ್ತು, ನಾಳೆ ನಾವು ಅರಳ್ತೀವಿ, ನಮ್ಮನ್ನು ಕಿತ್ಕೊಂಡು ಹೋಗ್ತಾನೆ. ಅಂದರೆ ಏನರ್ಥ ಇಲ್ಲಿ? ನಾವು ಅರಳ್ಕೊಂಡೇ ಇರಬೇಕು. ತುಂಬ ದುಃಖ ಮಾಡಿಕೊಂಡ್ರೆ ಅದು ಪ್ರಯೋಜನಕ್ಕೆ ಬರಲ್ಲ. ಆ ಅರಳಿಸುವ ಕೆಲಸ ಯಾರು ಮಾಡ್ತಾರೆ ಗೊತ್ತಾ? ನಮಗೆ ಗುರು ಮಾಡೋದು. ಗುರುವಿನ ಅನುಗ್ರಹ ಇದ್ದರೆ ನಾವು ಅರಳ್ಕೊಂಡಿರ್ಬೋದು. ಆ ಅಂತರ್ಮುಖವಾದ ಜ್ಞಾನ ಬಂದಾಗ ಮಾತ್ರ ಎಷ್ಟೇ ಕಷ್ಟ ಇದ್ರೂ ಕೂಡ ಮುಖ ಅರಳ್ಕೊಂಡಿರುತ್ತೆ. ಅಂದರೆ ತಾಯಿಯ ಕೆಲಸ ಗುರು ಮಾಡ್ತಾನೆ, ತಂದೆ ಕೆಲಸ ಭಗವಂತ ಮಾಡೋದು. ನೋಡಿ, ತಂದೆ ಮಗು ಎತ್ಕೋಬೇಕಾದ್ರೆ ಸಾಮಾನ್ಯ ತಂದೆಯರಿಗೆಲ್ಲ ಗೊತ್ತಿರುತ್ತೆ. ತುಂಬ ಚೆನ್ನಾಗಿ ನಗ್ತಾ ಇದ್ರೆ, ಆಟ ಆಡ್ತಾ ಇದ್ರೆ ಎತ್ಕೊಂಡು ಆಟ ಆಡಿಸ್ತಾರೆ. ಅಳಕ್ಕೆ ಶುರು ಮಾಡ್ತೋ, ಅರೇ ತಗೊಳ್ಳೆ ಕೊಟ್ಟಾಯ್ತಲ್ವ.
ಪಾಪ ಆ ತಾಯಿ ಏನ್ ಮಾಡ್ತಾಳೆ, ತನಗೆಲ್ಲ ಬಂದ ಎಲ್ಲ ಉಪಾಯಗಳನ್ನೆಲ್ಲ ಉಪಯೋಗಿಸ್ಕೊಂಡು ಮತ್ತೆ ನಗು ಹಾಗೆ ಮಾಡ್ತಾಳೆ. ನಕ್ಕ ತಕ್ಷಣ ತಗೊಳ್ಳಿ ಸಮಾಧಾನ ಆಯ್ತು ಅಂತ ಕೊಡ್ತಾಳಲ್ಲ. ಅಂದ್ರೆ ತಂದೆ ಏನ್ ಮಾಡ್ತಾನೆ, ಅರಳಿದ್ರೆ ಮಾತ್ರ, ಅಂದ್ರೆ ನಕ್ರೆ ಮಾತ್ರ ತಗೊಂಡು ಹೋಗ್ತಾನೆ. ಆವಾಗ ಬಹಳ ಅದ್ಭುತವಾದ ಪರಿಣಾಮ ಅದು. ಒಂದು ಹೂವು ನೋಡಿ ಎಷ್ಟೊತ್ತಿಗೂ ಅರಳ್ಕೊಂಡು ನಗ್ತಾ ಇರುತ್ತಲ್ವಾ, ನಗ್ತಾ ನಗ್ತಾ ತನ್ನ ಬಾಳನ್ನು ಮುಗಿಸುತ್ತೆ. ನಮ್ಗೇನ್ ಬಂದಿದೆ, ದಾಡಿ ಮುಖ ಸಿಂಡಿಸ್ಕೊಂಡು ಇರ್ತೀವಿ ಸಾಯೋವರೆಗೂ. ಹುಟ್ಟತಾನೆ ಅಳ್ತಾ ಬಂದ್ವಿ, ಕೊನೆಯವರೆಗೂ ಅಳೋದೆ, ಯಾವ್ಯಾವುದೋ ಕಾರಣಕ್ಕೆ ಅಳೋದು ನಾವು. ನಗಕ್ಕೇನಾಗಿರುತ್ತೆ, ಒಂದು ಉದಾಹರಣೆ ಡಿ ವಿ ಜಿ ಎಷ್ಟು ಚೆನ್ನಾಗಿ ಕೊಡ್ತಾರೆ. ಅಗೆದು ಗೊಬ್ಬರವಿಕ್ಕಿ ನೀರೆರೆದು ತೋಟಿಗನು ಜಗಿವ ಮುಳ್ಳಿರಿತಗಳ ಸೈರಿಸೆ ಗುಲಾಬಿ ನಗುವುದೊಂದರೆ ನಿಮಿಷ ನಗಲು ಬಾಳ್ ಮುಗಿಯುವುದು ಮುಗುಳು ದುಡಿತಕ್ಕೆ ತಣಿಸೋ ಮಂಕುತಿಮ್ಮ. ಅಗೆದು ಗೊಬ್ಬರವಿಕ್ಕಿ ನೀರೆರೆದು ತೋಟಿಗನು ಜಗಿವ ಮುಳ್ಳಿರಿತಗಳ ಸೈರಿಸೆ ಗುಲಾಬಿ ನಗುವುದೊಂದರೆ ನಿಮಿಷ ನಗಲು ಬಾಳ್ ಮುಗಿಯುವುದು ಮುಗುಳು ದುಡಿತಕ್ಕೆ ತಣಿಸೋ ಮಂಕುತಿಮ್ಮ. ಗುಲಾಬಿಯ ಹೂವಿನ ನಿದರ್ಶನ ಕೊಡ್ತಾರೆ ಡಿ ವಿ ಜಿ. ಗುಲಾಬಿ ಗಿಡ ನೆಟ್ಟು ಆ ಮಾಲೀಕ ಏನೆಲ್ಲ ಮಾಡ್ತಾನೆ, ಅಗೆದು ಗೊಬ್ಬರವಿಕ್ಕಿ ನೀರೆರೆದು ತೋಟಿಗನು ಜಗಿವ ಮುಳ್ಳಿರಿತಗಳ ಸೈರಿಸೆ, ಅದು ಮುಳ್ಳು ಚುಚ್ಚಿದ್ರೆ ಅದನ್ನೆಲ್ಲ ಸಹಿಸ್ಕೋತಾನೆ. ಗುಲಾಬಿ ಗಿಡ ಮುಳ್ಳು ಚುಚ್ಚಿತ್ತು ಅಂತ ಅದಕ್ಕೆ ಹೋಗಿ ಅದಕ್ಕೆ ಪೆಟ್ಟಿಟ್ಟು ಹೊಡೆಯಕ್ಕೆ ಹೋಗಲ್ಲ ಅಲ್ವಾ, ಸಹನೆಯಿಂದ ಸಹಿಸ್ಕೋತಾನೆ. ಇವಾಗ ಮುಂದೆ ಯಾವತ್ತೋ ಒಂದು ದಿವಸ ಹೂ ಕೊಡತ್ತೆ ಅಂತ ಆಸೆಯಿಂದ ಅಷ್ಟೆಲ್ಲ ಮಾಡಿ 6 ತಿಂಗಳ ಕಾಲ ಸಾಕಿದ ಮೇಲೆ ಅದೇನ್ ಮಾಡುತ್ತೆ, ಅಗೆದು ಗೊಬ್ಬರವಿಕ್ಕಿ ನೀರೆರೆದು ತೋಟಿಗನು ಜಗಿವ ಮುಳ್ಳಿರಿತಗಳ ಸೈರಿಸೆ ಗುಲಾಬಿ ನಗುವುದೊಂದರೆ ನಿಮಿಷ ನಗಲು ಬಾಳ್ ಮುಗಿಯುವುದು. ಅರ್ಧ ನಿಮಿಷ ನಗುತ್ತೆ, ನಕ್ಕಿತು ಅಂದ್ರೆ ಗುಲಾಬಿಯ ಹೂವಿನ ಬಾಳ್ ಮುಗಿದೋಯ್ತು. ಅದರಿಂದ ನಮಗೇನು ಸಿಗುತ್ತೆ, ನೀವು ಇಲ್ಲಿ ಕೆಲಸ ಮಾಡುವಾಗ ಯಾರೂ ಕಟ್ಕೊಂಡು ಹೋಗೋದೇನೂ ಇಲ್ಲ. ಎಲ್ಲ ಏನೇನು ಮಾಡಬೇಕೋ ಇಲ್ಲೇ ಇಟ್ಟು ಹೋಗ್ತೀವಿ. ನಾವು ಕಟ್ಕೊಂಡು ಹೋಗೋದಕ್ಕೆ ನಾವು ಬುತ್ತಿ ಕಟ್ಟಕ್ಕೆ ಯೋಚನೆ ಮಾಡೋದಿಲ್ಲ. ಯಾವುದು ನಮ್ಮ ಜೊತೆಗೆ ಬರುತ್ತೆ ಯೋಚನೆ ಮಾಡಲ್ಲ, ಯಾವ್ಯಾವುದು ನಮ್ಮ ಜೊತೆಗೆ ಬರಲ್ವೋ ಅದನ್ನೆಲ್ಲ ಇಲ್ಲೇ ಇಟ್ಟು ಹೋಗುವಂಥದ್ದನ್ನೇ ನಾವು ಮಾಡ್ತಾ ಬರ್ತೀವಿ. ನಗ್ತಾ ನಗ್ತಾ ನಾವು ಹೋಗಬೇಕಂತೆ. ಮುಗುಳು ದುಡಿತಕ್ಕೆ ತಣಿಸೋ ಮಂಕುತಿಮ್ಮ. ನಾವು ದುಡಿಯುವಾಗ ಸಂತೋಷ ಪಟ್ಟುಕೊಂಡು ಆನಂದದಿಂದ ಇರುವುದಷ್ಟು ಭಗವಂತ ಕೊಟ್ಟಿದ್ದಾನಲ್ಲ, ಸಾಕು ನಮಗೆ. ಎಲ್ಲಿವರೆಗೆ ನಮಗೆ ಎಷ್ಟಿದ್ರೂ ಬೇಕು ಬೇಕು ಅಂತ ಇರುತ್ತಲ್ವಾ, ನಮಗೆ ಯಾವಾಗ ಸಾಕು ಭಾವ ಬರುತ್ತೆ ಆವಾಗ ನಮಗೆ ಶಾಂತಿ ಹುಟ್ಟುತ್ತೆ ಅಲ್ಲಿ ನಮ್ಮ ಜೀವನದಲ್ಲಿ. ಇನ್ನೂ ಬೇಕು 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 ಅನ್ನಿರುವಾಗ ಅದು ಕಲಹಕ್ಕೆ ನಾಂದಿ ಆಗತ್ತೆ. ಡಿ ವಿ ಜಿ ಮರಳಮಂದಿ ಕಗ್ಗದಲ್ಲಿ ಅದು ಹೇಳ್ತಾರೆ ನೋಡಿ, ನಮಗೆ ಜೀವನಕ್ಕೆ ಎಷ್ಟು ಒಂದು ರೀತಿಯ ಸೊಲ್ಯೂಷನ್ ಕೊಡ್ತಾ ಹೋಗ್ತಾರೆ. ಬೇಕು ಬೇಕೇನೆ ಕಲಹ, ಸಾಕು ಸಾಕೆನೆ ಶಾಂತಿ, ಲೋಕವೃತ್ತಿಯ ನಯವದಾತ್ಮನೀತಿಯದು, ಬೇಕೆನ್ನುವುದ ಕಲಿತು ಸಾಕೆನ್ನುವುದ ಮರೆಗೆ, ವ್ಯಾಕುಲತೆ ತಪ್ಪೀತೆ ಮರುಳ ಮುನಿಯ. ಎಷ್ಟು ಜನ ಪ್ರಶ್ನೆ ಮಾಡ್ತಾರೆ ನೋಡಿ. ಬೇಕು ಬೇಕೇನೆ ಕಲಹ, ಎಲ್ಲಾ ಕಲಹಗಳಿದಾವಲ್ಲ, ಕಲಹಗಳ ಮೂಲ ಬೇಕು. ನನಗೆ ಬೇಕು, ಒಂದೇ ವಸ್ತು ಇದ್ರೆ ಇಬ್ರು ಜಗಳ ಆಡೋದು. ಬೇಕು ಬೇಕು ಏನೇ ಕಲಹ, ಸಾಕು ಸಾಕೇನೆ ಶಾಂತಿ. ಬಹಳ ಸರಳವಾಗಿ ಹೇಳಿದ್ದಾರೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮನೆಗೆ ಹೋಗಿ ನೀವು ಯಾವ ಬೋರ್ಡ್ ಹಾಕದಿದ್ರೂ ತೊಂದರೆ ಇಲ್ಲ. ನೀವು ವೃತ್ತರೋ ಇಂಥ ಅಧಿಕಾರಿ ಅಂತ ಅಧಿಕಾರಿ ಅದೆಲ್ಲ ಆಮೇಲೆ ಬಂದವುಗಳನ್ನ ಹಾಕ್ಕೊಳ್ತೀವಿ. ನಿಜವಾಗಿ ನಾವು ಹಾಕಬೇಕಾದ ಬೋರ್ಡ್ ಇದೆಯಲ್ಲ, ಸಾಕು, ಮನೆ ಎದುರುಗಡೆ ಸಾಕು ಅಂತ ಹಾಕ್ಕೊಳ್ಳಿ. ಅವಾಗ ನೋಡಿದ ಮೇಲಾದ್ರೂ ಸಾಕಲ್ವಾ, ಇನ್ನೇನು ಎಷ್ಟಿದ್ರು ಅಷ್ಟೇ, ಎಲ್ಲ ಬಿಟ್ಟೋಗದೆ. ನಮ್ಮ ಭೋಜರಾಜ ಹೇಳ್ತಾನೆ, ಅವನು ರಾಜ್ಯದ ಎಲ್ಲ ರೀತಿಯ ಸೌಕರ್ಯಗಳನ್ನು ಸುವಿಧೆಯನ್ನ ಅನುಭವಿಸಿದವ. ಕೊನೆಗೊಂದು ಮಾತು ಹೇಳ್ತಾನೆ, ಯಾವುದು ಶಾಶ್ವತವಲ್ಲ ಅಂತ. ಆ ಮಾತುಗಳು ನಮಗೆ ಜೀವನಕ್ಕೆ ನಿದರ್ಶನವಾಗಬೇಕದು. ವಾತಾಬ್ರ ವಿಭ್ರಮಮಿದಂ ವಸುಧಾಧಿಪತ್ಯಂ ಆಪಾತ ಮಾತ್ರ ಮಧುರೋ ವಿಷಯೋಪಭೋಗ ಪ್ರಾಣಸ್ತೃಣಾಗ್ರಜಲ ಬಿಂದು ಸಮೋ ನರಾಣಾಂ ಧರ್ಮಸ್ಸಖಾ ಪರಮಹೋ ಪರಲೋಕಯಾನೇ. ಒಬ್ಬ ರಾಜನ ಮಾತು. ನಮಗೆಲ್ಲ ನಮ್ಮ ಇತಿಹಾಸದಲ್ಲಿ ಎಷ್ಟೋ ಜನ ಆಗಿ ಹೋಗಿದಾರಲ್ಲ, ಎಷ್ಟೆಲ್ಲ ಹೋರಾಡಿದ್ರು, ಅವರೆಲ್ಲ ಕೊನೆಗೊಂದು ಸಂದೇಶ ಕೊಟ್ಟಿದ್ದಾರೆ. ಆ ಸಂದೇಶ ಮರೆತು ಬಿಡ್ತೀವಿ, ಲಾಸ್ಟ್ ಪೇಜಲ್ಲಿ ಇರುತ್ತೆ ಅದು. ಅವ್ರು ಏನೇನು ಅನುಭವಿಸಿದ್ರು ಅದ್ರ ಕಡೆ ಗಮನ ನಮಗೆ. ಅಲೆಕ್ಸಾಂಡರ್ ಇದ್ನಲ್ಲ, ಅರ್ಧ ಪ್ರಪಂಚ ಗೆಲ್ಲಬೇಕು ಅಂತ, ಪ್ರಪಂಚ ಇಡೀ ಗೆಲ್ಲಬೇಕು ಅಂತ ಅವನು ಸಂಕಲ್ಪ ಮಾಡ್ಕೊಂಡು ಹೊರಟ. ಎಷ್ಟೋ ಸಾವು ನೋವುಗಳನ್ನ ಅವನು ಮಾಡ್ದ, ಎಷ್ಟೋ ಕೊಲೆ ಮಾಡ್ದ, ಸುಲಿಗೆ ಮಾಡ್ದ. ಅರ್ಧ ಪ್ರಪಂಚ ಗೆದ್ದಾಗಿತ್ತಂತೆ. ಕಾಡಿನಲ್ಲಿ ಬರುವಾಗ
ಅವನು ಸ್ವಲ್ಪ ಅವನ ಅನುಯಾಯಿಗಳಿಂದ ದೂರ ಹೋಗ್ಬಿಟ್ಟ. ಕುದುರೆ ಬಹಳ ಸ್ಪೀಡಾಗಿ ಹೋಗಿತ್ತು. ಅನುಯಾಯಿಗಳು ಎಲ್ಲೋ ತಪ್ಪಿಸ್ಕೊಂಡ್ಬಿಟ್ರು. ಆಗ ಬಾಯಾರಿಕೆ ಆಗತ್ತೆ ಅವನಿಗೆ. ಒಂದು ಲೋಟ ನೀರು ಕುಡಿಬೇಕು ಅಂತ ಅನ್ಸುತ್ತೆ, ಅಲ್ಲೆಲ್ಲೂ ಸಿಗಲಿಲ್ಲ. ಬಹಳ ಹೆಣಗಾಡ್ದ, ತುಂಬ ಎಲ್ಲೂ ನೀರಿಲ್ಲ. ಅಲ್ದಾಡಿ ಯಾವುದೋ ಒಬ್ಬ ಬಡ ರೈತ ಒಂದು ಹರ್ಕ್ ಮುರ್ಕ್ ಗುಡಿಸಲು ಕಟ್ಕೊಂಡಿದ್ದಾನೆ. ಆ ಗುಡಿಸಲು ಎದುರುಗಡೆ ಬಂದು ನಿಂತ್ಕೊಂಡು ಯಾರಲ್ಲಿ ಅಂತ ಕೇಳ್ತಾ ಇದ್ದಾನೆ. ಇಡೀ ಪ್ರಪಂಚವನ್ನು ಗೆಲ್ಲಬೇಕು ಅಂತ ಹಂಬಲವನ್ನು ಹೊತ್ತು ಚಕ್ರವರ್ತಿ ಪಟ್ಟವನ್ನು ಏರುವ ಮನುಷ್ಯ ಒಬ್ಬ ಸಾಮಾನ್ಯ ಹರ್ಕಲ್ ಗುಡಿಸಲಿನ ಎದುರುಗಡೆ ದೇಹಿ ಅಂತ ಬೇಡ್ತಾ ಇದ್ದಾರೆ. ಅವ ಬಂದ. ಏನು ಸ್ವಾಮಿ, ಯಾರು ನೀವು ಅಂದ. ನನಗೆ ಅಲೆಕ್ಸಾಂಡರ್ ಅಂತ ಕರೀತಾರೆ. ಇಲ್ಲಿಗೆ ಯಾಕೆ ಬಂದ್ರಿ? ಇಡೀ ಪ್ರಪಂಚವನ್ನು ಗೆಲ್ಲಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಬಂದಿದ್ದೀನಿ. ಅರ್ಧ ಪ್ರಪಂಚ ಗೆದ್ದಾಯಿತು. ಅಲ್ಲ, ನನ್ನ ಗುಡಿಸಲು ಎದುರುಗಡೆ ಯಾಕೆ ಬಂದಿದ್ರಿ? ಬಾಯಾರಿಕೆ ಆಗ್ತಿದೆ ಕಣೋ, ಒಂದು ಲೋಟ ನೀರು ಕೊಡು ನನಗೆ. ಅವನಿಗೆ ಅನಿಸ್ತು, ಅರೆ ಇಂಥವ್ರು ನಮ್ಮ ಹತ್ರ ಬಂದು ಕೇಳ್ತಾ ಇದ್ದಾರಲ್ಲ, ನಾನು ನೀರು ಕೊಟ್ಟರೆ ನನಗೇನು ಕೊಡ್ತೀರಿ ಅಂದ ಅವನು. ಇನ್ನೇನಪ್ಪ ಕೊಡೋದು, ಬಾಯಾರಿಕೆ ಜಾಸ್ತಿ ಆಗಿ ಸತ್ತೇ ಹೋಗ್ತಿದ್ದೀನಿ ಅಂತ ಅನ್ನೋ ಮಟ್ಟಕ್ಕೆ ಬಂದಿದ್ದು. ಬಾಯಾರಿಕೆ ತುಂಬ ಜಾಸ್ತಿ ಆದಾಗ ಏನು ಬೇಕಾದ್ರೂ ಆಗಬಹುದು, ಪ್ರಜ್ಞೆ ತಪ್ಪು ಹೋಗೋ ಸಾಧ್ಯತೆ ಇರುತ್ತೆ. ಅವನು ಅವಸರವಸದಲ್ಲಿ, ಇಲ್ಲಪ್ಪ ಒಂದು ಈ ಸುತ್ತಮುತ್ತಲು ಹಳ್ಳಿ ಇದೆಯಲ್ಲ, ಹಳ್ಳಿಗೆ ನೀನು ಯಜಮಾನ್ ಮಾಡಿಬಿಡ್ತೀನಿ, ಒಂದು ಹಳ್ಳಿನ ಕೊಟ್ಬಿಡ್ತೀನಿ, ಬೇಗ ನೀರು ಕೊಡು ಅಂತ. ಸಾಲ್ದು ಅಂದ. ಅಪ್ಪ ಒಂದು ನಗರನೇ ಕೊಟ್ಬಿಡ್ತೀನಿ, ನೀರು ಕೊಡು. ಸಾಲ್ದು ಅಂದ. ಒಂದು ರಾಜ್ಯ ಕೊಡ್ತೀನಪ್ಪ, ಬೇಗ ನೀರು ಕೊಡು. ಸಾಲ್ದು. ಕೊನೆಗೆ ಹೇಳಿ 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 ಒಂದು ದೇಶವನ್ನೇ ಕೊಟ್ಬಿಡ್ತೀನಿ ಅಂದ. ಸಾಲ್ದು ಅಂದ. ಅಪ್ಪ ಪುಣ್ಯಾತ್ಮ, ಒಂದು ಲೋಟ ನೀರು ಕೊಡು, ಅರ್ಧ ಪ್ರಪಂಚ ಗೆದ್ದಿದ್ದೀನಲ್ಲ ಅದನ್ನು ಪೂರ್ತಿ ನಿನಗೆ ಕೊಟ್ಬಿಡ್ತೀನಿ, ಒಂದು ಲೋಟ ನೀರು ಕೊಡಪ್ಪ. ಸಾಲ್ದು. ಇನ್ನೇನು ಮಾಡ್ತಾನೆ? ಮುಂದರ್ಧ ಪ್ರಪಂಚ ಗೆಲ್ಲಬೇಕು ಅಂತ ಹೊರಟಿದ್ದೀನಲ್ಲ, ಆ ಪ್ರಪಂಚದ ಭಾಗವನ್ನು ನಿನಗೆ ಕೊಟ್ಟು ಬಿಡ್ತೀನಪ್ಪ, ಒಂದು ಲೋಟ ನೀರು ಕೊಡು. ಆಗ ಹೇಳ್ತಾನೆ, ಅಪ್ಪ ಪುಣ್ಯಾತ್ಮ, ಇಡೀ ಪ್ರಪಂಚದ ಬೆಲೆ ಒಂದು ಲೋಟ ನೀರಿಗೆ ಸಾಲಲ್ಲ ಅಂತಾದರೆ ಆ ಕೆಲಸ ಯಾಕೆ ಮಾಡ್ತೀಯ? ಭಗವಂತ ಕೊಟ್ಟ ಒಂದು ಲೋಟ ನೀರಿದೆಯಲ್ಲ, ನೀರು ಭಗವಂತನ ಸೃಷ್ಟಿ ಇದೆಯಲ್ಲ, ಅದರ ಮುಂದೆ ನಿಂದೆಲ್ಲ ಏನು? ಹೇಳಿದಾಗ ಸ್ವಲ್ಪ ಜ್ಞಾನೋದಯ ಆಗುತ್ತೆ, ಆದರೂ ಬಿಡಲ್ಲ ಅವನು. ಕೊನೆಗೆ ಸತ್ತೋದ್ಮೇಲೆ ಬರಿಗೈಯನ್ನು ಆ ಕಡೆ ತಾರಿಸಿ ಇಷ್ಟೆಲ್ಲ ಹೋರಾಡಿದ, ಏನೂ ತಗೊಂಡು ಹೋಗಲಿಲ್ಲ ಅಂತ ಜನಕ್ಕೆ ಗೊತ್ತಾಗಲಿ ಅಂತ ಕೊನೆ ಕೆಲಸ, ಒಳ್ಳೆ ಕೆಲಸ ಮಾಡ್ದ ಅವನು. ಹಾಗೆಯೇ ಭೋಜರಾಜ ಎಲ್ಲ ರೀತಿಯ ಬಹಳ ಸುಸಂಸ್ಕೃತವಾಗಿರತಕ್ಕಂತಹ ರಾಜ. ಅವನು ಅನೇಕ ಕೃತಿಗಳನ್ನು ಬೇರೆ ಬರೆದಿದ್ದಾನೆ, ಸಂಸ್ಕೃತ ಅಧ್ಯಯನ ಮಾಡಿದ್ದ. ಹಿಂದೆಲ್ಲ ರಾಜರುಗಳು ಕೃತಿ ಬರಿತಾ ಇದ್ರು. ನಮ್ಮ ಮಹಾರಾಜರು, ಮೈಸೂರು ಮಹಾರಾಜರು ಬರಿತಾ ಇದ್ರು. ಈಗ ಬರ್ಸೋದಷ್ಟೇ, ಬರೆಯೋಕ್ಕೇನು ಬರಲ್ಲ. ಹಾಗಾಗಿ ಆ ಪರಿಸ್ಥಿತಿ ಬಂದಿದೆ ಈಗ. ಆ ಕೃತಿಗಳನ್ನು ಬರಿತಾ ಇದ್ದ. ಕೊನೆಗೆ ಅವನು ಹೇಳ್ತಾನೆ, ವಾತಾಭ್ರ ವಿಭ್ರಮಮಿದಂ ವಸುಧಾಧಿಪತ್ಯಂ. ಈ ವಸುಧಾಧಿಪತ್ಯ ಇದೆಯಲ್ಲ, ರಾಜ್ಯದ ಒಡೆತನ ಇದೆಯಲ್ಲ, ಅದೇನು ಗಟ್ಟಿತನ ಇಲ್ಲ ಅದಕ್ಕೆ. ವಾತಾಭ್ರ ವಿಭ್ರಮಂ ಅಂದರೆ ಗಾಳಿಯ ಹೊಡೆತಕ್ಕೆ ಸಿಕ್ಕ ಮೋಡದ ಹಾಗೆ ಒಂದು ಕಡೆ ನಿಂತ್ಕೊಳ್ಳುತ್ತಾ ಅದು. ಈ ಸಂಪತ್ತೆಲ್ಲ ಹಾಗೆ ಒಂದು ಕಡೆ ನಿಂತ್ಕೊಳ್ಳಲ್ಲ. ಇವತ್ತು 100 ರೂಪಾಯಿ ನೋಟ್ ಇದ್ರೆ ನಾಳೆ ಅದಿರಲ್ಲ. ಆ ಲಕ್ಷ್ಮಿ ಚಂಚಲೆ ಓಡೋಗ್ತಾ ಇರ್ತಾಳೆ. ಆದರೆ ಸರಸ್ವತಿ ಮಾತ್ರ ಶಾಶ್ವತವಾಗಿರು ಬರ್ತಾಳೆ. ಅವಳನ್ನು ಅಪಾರ್ಸಕ್ಕೆ ಅಷ್ಟು ಸುಲಭಕ್ಕಾಗಲ್ಲ, ಎಷ್ಟು ಪ್ರಯತ್ನ ಪಟ್ಟರೂ ಆಗಲ್ಲ. ಆದ್ರಿಂದ ಸಂಪತ್ತಿದೆಯಲ್ಲ ಯಾವಾಗಲೂ ಚಂಚಲ. ಅದ್ರ ಬಗ್ಗೆ ತುಂಬ ಗಮನ ಕೊಡಕ್ಕೆ ಹೋಗಬಾರದು. ನಮ್ಗೆ ಎಷ್ಟು ಬೇಕೋ ಅಷ್ಟೇ ನಾವು ತಗೋಬೇಕು ಅಂತ. ಆವಾಗ ಶಾಂತಿ ಜಾಸ್ತಿ. ಬೇರೆಯವ್ರದ್ದೆಲ್ಲ ನಮಗೆ ಬೇಕು ಕಬಳಿಕೆ ಮಾಡ್ತಾ ಬಂದರೆ ಅದು ಬೇರೆಯವ್ರ ಸೊತ್ತನ್ನು ಅಪಹರಿಸಿದ ಹಾಗೆ. ಭಗವಂತ ಸೂಚನೆ ಕೊಡ್ತಾನೆ ನಮ್ಗೆ ತುಂಬ ಚೆನ್ನಾಗಿ. ಎಲ್ಲ ಹೊರಗಡೆ ಎಲ್ಲ ಎಷ್ಟೆಲ್ಲ ಗಾಳಿ ಏಳಿ ಎಲ್ಲ ಇದೆ ಅಲ್ವಾ. ಆದರೆ ಈ ಎಲ್ಲ ಗಾಳಿ ನಿನಗೆ ಬೇಕಾಗಿಲ್ಲ. ನಿನಗೆ ಬೇಕಾಗೋದು ಮೂಗಿನ ಈ ನಾಸ್ಟ್ರಿಲ್ಸ್ ಇದೆಯಲ್ಲ, ಮೂಗಿನ ಒಳ್ಳೆಗಳು, ಅದ್ರೊಳಗೆ ತಗೊಳಕ್ ಬೇಕಾಗೋಷ್ಟು ಮಾತ್ರ. ಹೊರಗಡೆ ಎಲ್ಲ ಗಾಳಿ ಇದೆ, ನಂಗೆ ಬೇಕು ಅಂದ್ರೆ ಅದಾಗಲ್ಲ. ನೋಡು ಎಷ್ಟೆಲ್ಲ ಅನ್ಲಿಮಿಟೆಡ್ ಸೋರ್ಸ್ ಇದೆ. ನಿನಗೆ ಬೇಕಾಗೋದು ಲಿಮಿಟೆಡ್. ಎಲ್ಲದಕ್ಕೂ ಇದೆ, ಸಂಪತ್ತಿಗೂ ಅದೇ. ಭೀಮ ಸ್ವರ್ಗಾರೋಹಣ ಪರ್ವದಲ್ಲಿ ಧರ್ಮರಾಜ ಸ್ವರ್ಗಾರೋಹಣಕ್ಕೆ ಏರ್ಬೇಕಾದ್ರೆ ಯಾರೂ ಸಶರೀರವಾಗಿ ಅವ್ರ ಜೊತೆ ಬರಲಿಲ್ಲ. ದ್ರೌಪದಿ ಬಿದ್ದೋದ್ಲು. ಭೀಮ ಪ್ರಶ್ನೆ ಕೇಳ್ತಾನಂತೆ, ಅಣ್ಣ ನಿನ್ನ ಜೊತೆಗೆ ಯಾವಾಗಲೂ ಸಹಧರ್ಮಿಣಿಯಾಗಿ ಕೆಲಸ ಮಾಡಿದವಳು ಆ ದ್ರೌಪದಿ ಯಾಕೆ ಕೆಳ ಬಿದ್ದೋದ್ಲು, ಅವಳಿಗೆ ಬರೋಕ್ಕಾಗ್ತಿಲ್ಲ. ಆಗ ಧರ್ಮರಾಜ ಹೇಳ್ತಾನೆ, ಎಲ್ಲ ಸರಿಯಪ್ಪ, ಆದರೆ ಒಂದು ಕೊರತೆ ಇತ್ತು ಅವಳ ಹತ್ರ. ಎಲ್ಲ 5 ಜನ ಗಂಡಂದ್ರಿದ್ರು, ಅರ್ಜುನನ ಬಗ್ಗೆ ಸ್ವಲ್ಪ ಜಾಸ್ತಿ ಪ್ರೀತಿ ಇತ್ತು, ತಾರತಮ್ಯ ಮಾಡಿದ್ಲು, ಅದಕ್ಕೆ ಬಿದ್ದೋದ್ಲು. ಸರಿ, ಅರ್ಜುನ ಬಿದ್ದೋದ, ಆಗ್ಲಿಲ್ಲ. ಹೇಳ್ದ ಭೀಮ, ಅರ್ಜುನ ಯಾಕೆ 3 ಲೋಕದ ಗಂಡ ಅಂತ ಅನ್ಸ್ಕೊಂಡು ಬಿದ್ದೋದ?
ಅವನಿಗೆ ಅಹಂಕಾರ ಇತ್ತಪ್ಪ, ನನ್ನ ಬಿಟ್ರೆ ಇನ್ನೆಲ್ಲ, ಸಾಯಂಕಾಲದೊಳ್ಳೆ ನಿಮ್ಮನ್ನು ಮುಗಿಸ್ಬಿಡ್ತೀನಿ ಅಂತ ಎಷ್ಟು ಸಲ ಪ್ರತಿಜ್ಞೆ ಮಾಡಿದ್ದಾನೆ. ಯಾರನ್ನು ಬಿ ಪ್ರತಿಜ್ಞೆ ಮಾಡಬೇಕಲ್ವಾ? ಅಹಂಕಾರ ಜಾಸ್ತಿ ಆಯಿತು. ಆ ಪ್ರತಿಜ್ಞೆ ಮಾಡುವ ಸಂದರ್ಭದಲ್ಲಿ ಭಗವಂತ ಒಬ್ಬ ಇದ್ದಾನೆ ಅಂತ ಮರೆತು ಬಿಡೋದು, ಎಲ್ಲ ನಾನು ಅಂತ. ಅಹಂಕಾರಕ್ಕೆ ಅವನಿಗೆ ದಂಡನೆ ಸಿಕ್ಕಿದೆ ಅಷ್ಟೆ. ಆಮೇಲೆ ನಕುಲ, ಅವನು ಬಿದ್ದ. ಅವನ್ಯಾಕೆ ಬಿದ್ದ? ಅವನಿಗೆ ನನ್ನಷ್ಟು ರೂಪವಂತ ಯಾರು ಇಲ್ಲ ಅಂತ ಅಹಂಕಾರ ಇತ್ತು, ಬಿದ್ದು ಹೋದ. ಸಹದೇವ, ನನ್ನಷ್ಟು ಜ್ಞಾನಿಗಳು ಯಾರೂ ಇಲ್ಲ ಅಂತ ಅಹಂಕಾರ ಇತ್ತು, ಬಿದ್ದು ಹೋದ. ಕೊನೆಗೆ ಭೀಮ ನೋಡಿ, ಕೊನೆಗಾಲದಲ್ಲೂ ಅವನಿಗೆ ತಿಳ್ಕೋಬೇಕು ಅಂತ, ಅಣ್ಣ ನನಗೂ ಯಾಕೋ ಬರಕ್ಕಾಗ್ತಿಲ್ಲ ಅಂತ ಅನ್ಸುತ್ತೆ, ನಾನ್ಯಾಕೆ ಬೀಳ್ತಿದ್ದೀನಿ ಹೇಳ್ಬಿಡು, ಹೋಗ್ಲತ್ಲ ಆಮೇಲೆ ಬಿದ್ದೋಗ್ತೀನಿ ಅಂತ. ಆಗ ಧರ್ಮರಾಜ ಹೇಳ್ತಾನೆ, ನಿಂದು 2 ದೋಷ ಇದೆ ಕಣೋ. ನನ್ನಷ್ಟು ಬಲಶಾಲಿಗಳು ಯಾರೂ ಇಲ್ಲ ಅಂತ ಕೊಬ್ಬಿತ್ತು ನಿನಗೆ. ಅದಕ್ಕಿಂತ ಹೆಚ್ಚಾಗಿ ಬೇರೆಯವರಿಗೆ ಸಿಗಬೇಕಾದ ಆಹಾರವನ್ನು ನೀನೊಬ್ಬನೇ ಸ್ವಾಹ ಮಾಡ್ತಾ ಇದ್ದೀಯ. ನೀನು ತಿಂದಿದಿಂದ ಎಷ್ಟೋ ಪ್ರಾಣಿಗಳಿಗೆ ಆಹಾರ ಇಲ್ಲ ಅಂತ ಆಗ್ತಿತ್ತು. ಆ ಒಂದು ಕೊರತೆ, ಆ ಒಂದು ದೌರ್ಬಲ್ಯಕ್ಕೋಸ್ಕರವಾಗಿ ಬಿದ್ದು ಹೋಗ್ತಾ ಇದ್ದೀನಿ ಇದೆಯಾ ಅಂತ ಹೇಳ್ತಾರೆ. ಹಾಗಾಗಿ ಬೇರೆಯವರ ಸೊತ್ತನ್ನು ಅಪಹರಿಸೋದಿದೆಯಲ್ಲ, ನಮಗೆ ಅಶಾಂತಿಯನ್ನು ತಂದುಕೊಡುತ್ತೆ. ಎಲ್ಲೋ ನಮಗೆ ಸಾಕು ಭಾವ ಬರಬೇಕು. ಸಾಕು, ಬೇಕು ಬೇಕೇನೆ ಕಲಹ, ಸಾಕು ಸಾಕೇನೆ ಶಾಂತಿ. ಬೇಕು ಬೇಕು ಅಂತಿದ್ದಾಗ ಕಲಹ, ಸಾಕು ಸಾಕು ಅಂದರೆ ಶಾಂತಿ. ನಮ್ಗೆ ಬೇಕು ಬೇಕು ಅಂತಿದ್ದಾಗಲೇ ನಮಗೆ ಎಲ್ಲ ಅಶಾಂತಿ ಆಗೋದು. ಸ್ವಾಮಿ ರಾಮನ್ ಹಿಮಾಲಯದ ಮಹಾತ್ಮರ ಸಾನ್ನಿಧ್ಯದಲ್ಲಿ ಅಂತ ಒಂದು ಕೃತಿ ಬರೆದಿದ್ದಾರೆ. ಅದರೊಳಗೆ ಒಂದು ಕಡೆ ಬರುತ್ತೆ, ಇವರು ಒಂದು ಮರದ ಕೆಳಗಡೆ ತಪಸ್ಸು ಮಾಡ್ತಾ ಇರ್ತಾರೆ. ಎಲ್ಲ ಹಣ ಮತ್ತೆ ಹಣ್ಣು ಇತ್ಯಾದಿಗಳೆಲ್ಲ ರಾಶಿ ಹೊಡಿತಾ ಇರ್ತಾರೆ ತಂದು. ಅಲ್ಲೇ ಪಕ್ಕದಲ್ಲಿ ಗುಡಿಸಲಲ್ಲಿ ಒಂದು ಹುಲ್ಲನ್ನೆಲ್ಲ ಕೊಯ್ದುಬಿಟ್ಟು ಅದರಿಂದ ಬದುಕನ್ನು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದ. ಅವ್ರಿಗೆ ಹುಲ್ ಸ್ವಾಮಿ ಅಂತ ಕರೀತಾರೆ ಅವರು. ಅವನ ಹೆಂಡತಿ ಒಂದು ಸಲ ಸಲಹೆ ಕೊಟ್ಲಂತೆ. ಕೆಲವು ಸಲ ಇಂಥ ಒಳ್ಳೊಳ್ಳೆ ಸಲಹೆ ಕೊಡ್ತಿರ್ತಾರೆ. ಏನ್ರಿ ನೀವು ಸುಮ್ಮನೆ ಯಾಕ್ರಿ 2 ಹುಲ್ಲು ಅದಕ್ಕೆಲ್ಲ ಅನ್ಕೊಂಡು ದಿವ್ಸಕ್ಕೆ ಒಂದು 20 ರೂಪಾಯಿ 40 ರೂಪಾಯಿ ಬರುತ್ತೆ. ಅವ್ರು ಹಾಗೆ ಒಂಥರ ಕಾವಿ ತೊಟ್ಕೊಂಡು ಒಂದು ಮತ್ತೊಂದು ಮರದ ಬುಡದಲ್ಲಿ ಕೂತ್ಕೊಳ್ಳಿ, ಜನ ಬಂದು ಹಣ್ಣು ದುಡ್ಡು ಹಾಕಿ ಅದಕ್ಕೆ ಸಿಕ್ಕಾಪಟ್ಟೆ ಹಾಕ್ತಿದಾರಲ್ಲ, ನೀವು ಯಾಕೆ ಅದನ್ನು ಮಾಡಬಾರ್ದು? ಹೌದು ಅಂತ ಅನಿಸ್ತು. ಒಳ್ಳೆ ಹೆಂಡತಿ ಒಳ್ಳೆ ಗಂಡ ಸಲಹೆ ತಗೊಂಡು ಮರುದಿವಸ ಅವ್ನು ಕಾವಿ ವಸ್ತ್ರ ಹಿಡ್ಕೊಂಡು ಕೂತ್ಕೊಂಡ. ಎಲ್ಲ ಬಂದರು, ಇವನ ಕಡೆ ನೋಡೋದು ಅವ್ರಿಗೆ ಕಣಕ್ಕೆ ಹಾಕೋದು, ಇವ್ರ ಕಡೆ ನೋಡೋದು ಅವ್ರಿಗೆ ತಂಡ ಕೊಡೋದು. ಇವನಿಗೆ ನೋಡ್ತಾ ಇದ್ದಾನೆ, ಕಣ್ಕೊಂಡು ಬಿಟ್ಕೊಂಡು ನೋಡ್ತಾ ಇದ್ದಾನೆ, ಯಾರೂ ಹಾಕಿಲ್ಲ. ಕೊನೆಗೆ ಹೆಂಡತಿ ಹತ್ರ ಹೇಳಿದ್ನಂತ ಹೋಗಿ, ನೋಡು ನಿನ್ನ ಸಲಹೆಯಿಂದ ಒಳ್ಳೆ ಚೆನ್ನಾಗಿ ಸಲಹೆ ಕೊಟ್ಟಿದ್ರೆ ಆಗ್ತಿತ್ತು, ನಿನ್ನ ಸಲಹೆಯಿಂದ ಇವತ್ತು 40 ರೂಪಾಯಿ ಆ ಭಿಕ್ಷೆಗೂ ಇಲ್ಲ ಅಂತ ಆಗೋಯ್ತಲ್ಲ ಅಂತ. ಕೊನೆಗೆ ಅಲ್ಲಿಗೂ ಬಿಡಲಿಲ್ಲ ಅವಳು. ಅಲ್ರಿ ಅದೇನೋ ಟ್ರಿಕ್ ಇರಬೇಕ್ರಿ, ಸ್ವಾಮಿಗಳ ಹತ್ರ ಹೋಗಿ ಕೇಳಿ, ಅವ್ರು ಪಾಪ ಒಳ್ಳೆಯವರಿದ್ದಾರೆ, ಇದ್ದದಿದ್ದಾಗೆ ಹೇಳಿಬಿಡ್ತಾರೆ, ಕೇಳಿ ಏನು ಮಾಡಬೇಕು ಅಂತ, ಟ್ರಿಕ್ ಏನು ಮಾಡಬೇಕು ಅಂತ. ಸೀದಾ ಹೋಗಿ ಉದ್ದಂಡ ನಮಸ್ಕಾರ ಮಾಡಿ ಹೇಳ್ತಾನೆ ಅವನು, ಸ್ವಾಮಿ ನಿನ್ನೆ ನಾವು ಮರದ ಬುಡದಲ್ಲಿ ಕೂತ್ಕೊಂಡಿದ್ದು ನೋಡಿದ್ರಲ್ಲ, ನನ್ನ ಹೆಂಡತಿ ಸಲಹೆ ಕೊಟ್ಟಿದ್ಲು ಹೀಗೆ ಮಾಡಿ ಅಂತ. ಆದರೆ ದುರಂತ ಅಂದರೆ ಯಾರು 1 ಪೈಸಾ ಹಾಕಲಿಲ್ಲ ನನಗೆ. ನಮ್ಮ ಹತ್ರ ಹಣ್ಣು ಇತ್ಯಾದಿಗಳು ಬರೋ ಹಾಗೆ ಮಾಡ್ಬೇಕಾದ್ರೆ ನಾನು ಏನು ಮಾಡಬೇಕು, ಏನು ಟ್ರಿಕ್ಕು ಹೇಳಿ ಅಂದರು. ಆ ಸ್ವಾಮಿ ರಾಮನ್ ಹೇಳ್ತಾರೆ, ಅಪ್ಪ ಜಗತ್ತಲ್ಲಿ ಸಾಕು ಸಾಕು ಅಂತಿದ್ರೆ ಎಲ್ಲ ಬರ್ತಾ ಇರುತ್ತೆ, ಬೇಕು ಬೇಕು ಅಂತಿದ್ದಾಗ ದೂರ ಆಗತ್ತಪ್ಪ. ನಾನು ಯಾವುದೇ ಹಣ್ಣನ್ನು ಯಾವುದೇ ಹಣವನ್ನು ನನಗಾಗಿ ಉಪಯೋಗಿಸ್ಕೊಳ್ಳಲ್ಲ, ನನ್ನ ಕಣ್ಣೆತ್ತು ನೋಡಲ್ಲ. ಹಾಗಾಗಿ ನನಗೆ ಬೇಡ ಅಂತಿದೆ ಬರ್ತಾ ಇದೆ ಅಷ್ಟೇ, ನಿನಗೆ ಬೇಕು ಬೇಕು ಅಂತಿದ್ಯೇ ಬರಲ್ಲ ಅಷ್ಟೇ. ಬೇಕು ಬೇಕೇನೆ ಕಲಹ, ಸಾಕು ಸಾಕೇನೆ ಶಾಂತಿ, ಲೋಕವೃತ್ತಿಯ ನಯವದಾತ್ಮನೀತಿಯದು. ಆತ್ಮನೀತಿ ಏನು ಅಂದರೆ ಎಲ್ಲೋ ಒಂದು ಕಡೆ ಸಾಕು ಮಾಡ್ಕೋಬೇಕು ನಾವು. ಈ ಜಗತ್ತಲ್ಲಿ ಬೇಕು ಬೇಕು ಅನ್ನುವ ಬಡವ ಅಂತೆ, ಸಾಕು ಅಂತ ಯಾರಿಗೆ ಭಾವ ಇರುತ್ತೋ ಅವನಷ್ಟು ಶ್ರೀಮಂತರು ಯಾರೂ ಇಲ್ಲ ಅಂತೆ. ಲೋಕವೃತ್ತಿಯ ನಯವದಾತ್ಮನೀತಿಯದು. ಬೇಕೆನ್ನುವುದ ಕಲಿತು ಸಾಕೆನ್ನುವುದ ಮರೆಯೇ. ಜೀವನದಲ್ಲಿ ಬೇಕು ಎಂಬುದನ್ನು ಎಷ್ಟು ಚೆನ್ನಾಗಿ ಕಲ್ತ್ಬಿಡ್ತೀವಲ್ವ ನಾವು. ಯಾವ ಟೀಚರೂ ಇಲ್ಲ ಅದಕ್ಕೆ. ಬೇಕು ಕಲಿಸೋ ಟೀಚರ್ ಇದೆಯಾ? ಬೇಕು ಸ್ಕೂಲ್ಸ್. ಸಾಕು ಸ್ಕೂಲ್ಸು ಇಲ್ಲ ಬಿಡಿ, ನಾವು ಇದ್ರೂ ಹೋಗೋದು ಇಲ್ಲ, ಅಡ್ಮಿಟ್ಟೇ ಆಗೋದಿಲ್ಲ ನಾವು ಅದಕ್ಕೆ. ನೋಡಿ, ಆ ಸಾಕು ಎಂಬ ಭಾವವನ್ನು ಕಲಿಸೋರಿಲ್ಲ ನಾವು. ಹಾಗೆ ಅದನ್ನು ಕಲಿಯುವುದೇ ಇಲ್ಲ. ಬೇಕೆನ್ನುವುದ ಕಲಿತು ಸಾಕೆನ್ನುವುದ ಮರೆಯೇ. ವ್ಯಾಕುಲತೆ ತಪ್ಪೀತೆ ಮುರಳಮುನಿಯ. ನಮಗೆಲ್ಲ ಜೀವನದಲ್ಲಿ ಯಾಕೆ ದುಃಖ ಬರುತ್ತೆ ಗೊತ್ತಾ? ಬೇಕುನ ಇಟ್ಕೊಂಡಿರ್ತೀವಿ, ಸಾಕುನ ಮರಿತೀವಿ ನಾವು. ಯಾವುದೋ ಒಂದು ನಗರದಲ್ಲಿ ಒಂದಷ್ಟು ವರ್ಷದಿಂದ ಸ್ವಂತ ಮನೆ ಕಟ್ಟಿಕೊಂಡು ಒಂದು ಫ್ಯಾಮಿಲಿ ಇತ್ತಂತೆ. ಅದರ ಪಕ್ಕದಲ್ಲಿ ಖಾಲಿಯಾಗಿತ್ತು ಮನೆ. ಬಾಡಿಗೆಗೆ ಬಂದರು. ಬಂದ ದಿವಸದಿಂದ ಇವ್ರಿಗೆ ಕೇಳ್ತಾ ಇತ್ತು, ಬೆಳಗ್ಗಿಂದ ಸಾಯಂಕಾಲದವರೆಗೂ ಆ ಫ್ಯಾಮಿಲಿಯವರು ಹೊಸದಾಗಿ ಬಂದಿದ್ದಾರಲ್ಲ ಅವರು ಸಾಕು 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 ಅಂತಿದ್ದಾರಂತೆ. ಇವ್ರಿಗೆ ಆಶ್ಚರ್ಯ ಆಯಿತು, ಏನಿದು ನಮ್ಗೆ ಎಷ್ಟಿದ್ರೂ ಬೇಕು ಅನಿಸುತ್ತೆ, ಅವರು ಬೆಳಗ್ಗಿಂದ ಸಾಯಂಕಾಲದವರೆಗೂ ಸಾಕು ಸಾಕು ಅಂತಿದ್ದಾರಲ್ಲ, ನೋಡೋಣ ನಾಳೆನೂ ಸಾಕು. ಇನ್ನು 15 ದಿವಸ ಅಬ್ಸರ್ವ್ ಮಾಡಿದರು,
ಬೆಳಗ್ಗಿಂದ ಸಂಜೆವರೆಗೂ ಸಾಕು ಸಾಕು ಅಂತಿದ್ದಾರೆ. ಗಂಡ ಹೆಂಡತಿ ತೀರ್ಮಾನ ಮಾಡ್ಕೊಂಡು ಅವ್ರ ಮನೆಗೆ ಹೋಗ್ಬಿಟ್ರಂತ. ಕೇಳೇ ಬಿಡೋಣ, ಅದು ಸಾಕು ಅಂತ ಇರ್ಬೇಕಾದ್ರೆ ನಾವು ಏನು ಮಾಡಬೇಕು? ಏನು ಬಂದರೂ ನಮ್ಗೆ ಬೇಕು ಅಂತಿರ್ತೇವೆ, ಸಾಕು ಅಂತಿದ್ದಾರಲ್ಲ, ಹೋಗಿ ನಮಸ್ಕಾರ ನಮಸ್ಕಾರ. ಅಲ್ಲ, ನಿಮ್ಮಲ್ಲಿ ಒಂದು ವಿಶೇಷವಾದ ಗುಣವನ್ನು ಕಂಡ್ವಿ. ಏನು? ಅಲ್ಲ, ಬೆಳಗಿಂದ ಸಾಯಂಕಾಲದವರೆಗೂ ಸಾಕು ಸಾಕು ಅಂತಿರ್ತೀರಲ್ಲ, ನಾವು ಹಾಗೆ ಅನ್ಕೋಬೇಕು ಅಂತಿದ್ದೀವಿ, ಅದಕ್ಕೇನು ಮಾಡಬೇಕು ಹೇಳಿ ಅಂತ. ಅಯ್ಯೋ, ಅದಾ ನಮ್ಮ ಹಿರಿ ಮಗಳ ಹೆಸರು ಸಾಕಮ್ಮ ಅಂತ ಅಲ್ಲಿ ಮುಗಿದೋಯ್ತು. ಸಾಕು ಸಾಕೇನೆ ಬೇಕು ಬೇಕೇನೆ ಕಲಹ, ಸಾಕು ಸಾಕೇನೆ ಶಾಂತಿ, ಲೋಕವೃತ್ತಿಯ ನಯವದ ಆತ್ಮನೀತಿಯದು. ಬೇಕೆನ್ನುವುದ ಕಲಿತು ಸಾಕೆನ್ನುವುದ ಮರೆಯೇ, ವ್ಯಾಕುಲತೆ ತಪ್ಪೀತೆ ಮರುಳ ಮುನಿಯ. ಎಷ್ಟು ಬೇಕಲ್ಲ ನಮ್ಮ ಜೀವನಕ್ಕಿದು, ಎಲ್ಲ ಎಷ್ಟಿದ್ರೂ ಬೇಕು ಬೇಕು. ಏನಿದೆ, ಏನ್ ಮಾಡ್ತೀವಿ ಅದನ್ನ? ಅದಕ್ಕೆ ಭೋಜರಾಜ ಹೇಳ್ತಾನೆ, ವಾತಾಭ್ರ ವಿಭ್ರಮಮಿದಂ ವಸುಧಾಧಿಪತ್ಯಂ. ಈ ಭೂಮಿಯ ಒಡೆತನ ಎಲ್ಲ ವಾತಾಭ್ರ ವಿಭ್ರಮ ಅಂದ್ರೆ ಗಾಳಿಯ ಹೊಡೆತಕ್ಕೆ ಸಿಕ್ಕ ಮೇಘದ ಹಾಗೆ, ಮೋಡದ ಹಾಗೆ ವಿಭ್ರಮ, ತಿರುಗಾಟ, ಚಾಂಚಲವಾದದ್ದು, ಗಟ್ಟಿತನ ಇಲ್ಲ ಅದಕ್ಕೆ. ಆಪಾತ ಮಾತ್ರ ಮಧುರೋ ವಿಷಯೋಪಭೋಗ, ಆಪಾತ ಮಾತ್ರ ಮಧುರೋ ವಿಷಯೋಪಭೋಗ. ಈ ವಿಷಯಗಳ ಸುಖ ಇದೆಯಲ್ಲ, ಪ್ರಾಪಂಚಿಕ ಸುಖಗಳು, ರೂಪರಸ ಗಂಧ ಸ್ಪರ್ಶ ಶಬ್ದ, ಇವೆಲ್ಲ ಇದೆಯಲ್ಲ, ಆಪಾತ ಮಾತ್ರ ಮಧುರೋ, ಮೇಲ್ನೋಟಕ್ಕೆ ಮಾತ್ರ ಚಂದ ಅಂತ. ನೋಡಿ, ಯಾವುದೇ ರೂಪ ಮೇಲ್ನೋಟಕ್ಕೆ ಮಾತ್ರ ಅಲ್ಲ ಮೇಕಪ್ ಮಾಡ್ಕೊಂಡು ಬರ್ತಾರಲ್ವಾ. ಎಷ್ಟು ದಿವಸ ಮೇಕಪ್ ಮಾಡಬೇಕು? 50 ವರ್ಷ ಆಯಿತು, ಎಲ್ಲ ರೂಪ ಕೆಟ್ಟೋಗ್ತಿದೆ, ಮೇಕಪ್ ಜಾಸ್ತಿ ಮಾಡಬೇಕಾಗತ್ತೆ. ಅದೆಲ್ಲ ತಾತ್ಕಾಲಿಕ, ರೂಪ ಶಾಶ್ವತವಾಗಿ ಉಳಿಯುವುದಿಲ್ಲ, ಅದು ಎಲ್ಲರಿಗೂ ಗೊತ್ತು. ತುಂಬಾ ಸರ್ಕಸ್ ಮಾಡಬೇಕಾಗತ್ತೆ. ತಲೆ ಕೂದಲು ಬಿಳಿ ಆಯ್ತಪ್ಪ, ಬಿಟ್ಟಾಯ್ತು ಅಷ್ಟೇ, ಹಾಗೆ ಓಪನ್ ಆಗಿ ಬಿಟ್ರಾಯ್ತು. ತಲೆ ಟೆನ್ಷನ್ ಇಲ್ವಾ? ಏನಾರು ಕಪ್ಪು ಹಚ್ಕೊಂಡ್ರೆ ಕಾಂಡ ಬೆಳ್ಳಗೆ ಚಿಗುರು ಕಪ್ಪಗೆ, ಡೈ ಮಾಡಿದ ತಪ್ಪಿಗೆ ಅಂತ ನುಡುರಾಜ್ ಹೇಳ್ತಾರೆ. ನೋಡಿ, ನಾವೆಲ್ಲ ಟೆನ್ಷನ್ ನಾವೇ ಮಾಡ್ಕೊಳ್ಳೋದು. ಒಂದೊಂದೇ ತಲೆ ಕೂದಲು ಬಿಳಿ ಆಗಿದ್ರೆ ಅದನ್ನು ಹೇಳ್ಕೊಂಡು ಅದಕ್ಕೆ ಕಪ್ಪು ಪೇಂಟಿಂಗ್ ಮಾಡೋದು, ಮತ್ತೆ ಉಳಿದಿದ್ದಕ್ಕೆ ಮಾಡಿಬಿಟ್ರೆ ಅವೆಲ್ಲ ಮತ್ತೆ ನ್ಯಾಚುರಲ್ ಆಗಿ ಆಗ್ಬಿಡ್ತಾವೆ, ಮತ್ತೆ ಎಲ್ಲದೂ ಹಚ್ಕೋಬೇಕು, ಆ ಪರಿಸ್ಥಿತಿ ಬರುತ್ತೆ. ಎಷ್ಟು ಟೆನ್ಷನ್ ಇರುತ್ತೆ ಅಂತೀರಾ? ಆಮೇಲೆ ಎಷ್ಟೆಲ್ಲ ಅನುಕೂಲ ಇದೆ ನೋಡಿ. BTS ಅಥವಾ ಇನ್ನೆಲ್ಲೋದು ಸೀನಿಯರ್ ಸಿಟಿಸನ್ ಅಂದ್ರೆ ಮತ್ತೇನು ಕ್ವಶನ್ ಕೇಳೋದೇ ಇಲ್ಲ ಒಂದು ಕಂಡಕ್ಟ್ರು, ಕೊರ್ಸೋದೇ ಬೇಡ. ಬಿಳಿ ಕೂದಲು ಇದೆಯಲ್ಲ, ಇಂಡಿಕೇಶನ್ ಆಫ್ ಸೀನಿಯರ್ ಸಿಟಿಸನ್. ಎಷ್ಟು ಅನುಕೂಲ ಇದೆ. ಮತ್ತೆ ಕಪ್ಪು ಒಳ್ಳೆ ಪೇಂಟ್ ಮಾಡ್ಕೊಂಡು ಹೋದ್ರೆ ತೆಗರಿ ಕಾರ್ಡು ನೋಡೋಣ ಅಂತಾರೆ. ಆ ಎಲ್ಲ ರೂಪ ರಸ ಗಂಧ ಸ್ಪರ್ಶ ಶಬ್ದಗಳೆಲ್ಲ ಇವೆಲ್ಲ ಆಪಾತ ಮಾತ್ರ ರಮಣೀಯ, ಮೇಲ್ಗಡೆ ನೋಡಕ್ ಮಾತ್ರ ಚಂದ. ರೂಪವೂ ಶಾಶ್ವತವಲ್ಲ, ಬಾಯಿ ರುಚಿ ಎಷ್ಟು ದಿವಸ ಇರುತ್ತೆ ಗೊತ್ತಿಲ್ಲ. ಕೊನೆಗೆ ಏನೇನು ಭಗವಂತ ಕೊಟ್ಟಾನು ನಮಗೆ ಅದೆಲ್ಲವನ್ನೂ ವಾಪಸ್ ತಗೊಂಡ್ಬಿಡ್ತಾನೆ. ಅವನು ವಾಪಸ್ ತಗೊಳ್ಳೋದ್ರೊಳಗೆ ನಾವು ಅದರೊಳಗೆ ಏನು ಸಾಧನೆ ಮಾಡಬೇಕು ಮಾಡಿಬಿಡ್ಬೇಕು. ರೂಪ ರಸ ಗಂಧ ಸ್ಪರ್ಶ ಶಬ್ದ, ಈ ಶಬ್ದಗಳ ಬಗ್ಗೆ ನೋಡಿ ನಮ್ಗೆ ಗೊತ್ತಾಗುತ್ತೆ. ಶಬ್ದದ ಬಗ್ಗೆ ವ್ಯಾಮೋಹ ನೋಡಿ. ಹುಟ್ಟಿದ ತಕ್ಷಣ ಒಂದು ಹೆಸರಿಡ್ತಾರಪ್ಪ ಅಷ್ಟೇ. ಆ ಹೆಸರಿಟ್ಕೊಂಡು ಆಮೇಲೆ ಏನೋ ಅಚೀವ್ಮೆಂಟ್ ಮಾಡ್ತಾರೆ, ಆ ಹೆಸರು ಜೊತೆ ಸೇರುತ್ತೆ. ಗೌಡ ಅಂತ ಸೇರ್ಕೊಂಡಿರುತ್ತೆ. ಆಮೇಲೆ ಇನ್ನೆಂಥದ್ದು PhD ಅಂತೂ ಸೇರ್ಕೊಳ್ಳುತ್ತೆ. ಕೊನೆಯವರೆಗೂ ಅಧಿಕಾರಿ, ಏನೋ ಒಂದು ಅಧಿಕಾರ ಇರುತ್ತೆ, ಅಧ್ಯಕ್ಷ ಅಂತಿರುತ್ತೆ. ಬೇಡ ಅಂತ ಮನೆ ಕಳಿಸಿರ್ತಾರೆ, ಆದ್ರೆ ಅಧ್ಯಕ್ಷ ಎಂಬ ಶಬ್ದ ಬಿಡಲ್ಲ ಅವರು. ಮಾಜಿ ಅಂತ ಹೇಳ್ಕೊಂಡು ಬರ್ಸ್ಕೊತಾ ಇರ್ತಾರೆ, ಬೋರ್ಡ್ ಮೇಲೆ ಎದುರುಗಡೆ ಬರೆದಿರ್ತಾರೆ. ಏನಾಗಿ ಯಾವುದು ಉಳಿಯುತ್ತೆ? ಯಾವುದು ಉಳಿಯಲ್ಲ. ನಾವು ಇದ್ದಾಗೆ ಸರಳವಾಗಿ ಇದ್ರೆ, ನಮ್ಮ ಸುಧಾ ನಾರಾಯಣಮೂರ್ತಿ ಇದ್ದಾಗೆ ಇರೋದೊಂದು 4 ಸೀರೆ ಅಂತೆ, 4-5 ಸೀರೆ ಅಷ್ಟೇ. ಅದ್ರೊಳಗೆ ಎಷ್ಟು ಚೆನ್ನಾಗಿದ್ದಾರಲ್ವಾ ಕೋಟ್ಯಾಧಿಪತಿ ಅವರು, ಬೇಕಾದಷ್ಟಿದೆ. ಅಷ್ಟೆಲ್ಲ ಇದ್ದಾಗ್ಲೂ ಸರಳವಾಗಿ ಬದುಕುದಿದೆಯಲ್ಲ, ಎಷ್ಟು ಕಷ್ಟ ಅದು, ತಪಸ್ಸದು. ಸರಳವಾಗಿದ್ದಷ್ಟಕ್ಕೂ ಶಾಂತಿ ಜಾಸ್ತಿ ನಮಗೆ. ತುಂಬಾ ಆಡಂಬರ ಮಾಡಕ್ ಹೋದ್ರೆ ಮುಖವಾಡ ಇದೆಯಲ್ಲ, ಮುಖವಾಡದ ಬದುಕು ನಿಜವಾದ ಮುಖವಾಡ ಅಲ್ಲ, ಅದು ಯಾವತ್ತಾದ್ರೂ ಹೋಗುತ್ತೆ. ಅದು DVG ಬಹಳ ಚೆನ್ನಾಗಿ ಹೇಳ್ತಾರೆ ಅದನ್ನ. ಮುಖವಾಡದ ಬದುಕಿಗೆ ಮೊಗನಾಲ್ಕು ನರನಿಗಂತೆಯೇ ನಾರಿಗಂಬಗೆಯೇ, ಜಗಕ್ಕೆ ಕಾಣಿಪುದೊಂದು ಮನೆಯ ಜನಕೊಂದು, ಸೊಗಸಿನೆಳಸಿಕೆಗೊಂದು ತನ್ನಾತ್ಮಕ್ಕಿನ್ನೊಂದು, ಬಗೆಯಷ್ಟು ಮೊಗವಷ್ಟು ಮಂಕುತಿಮ್ಮ. ಎಷ್ಟು ಚಂದ ಇದೆ ಅಲ್ವಾ? ನಮಗೆ ಅಪ್ಲೈ ಮಾಡ್ಕೊಳ್ಳೋಣ. ಮೊಗ 4 ನರನಿಗಂತೆಯೇ ನಾರಿಗಂಬಗೆ. ಹೆಣ್ಣು ಮಗಳಿಗಾಗಲಿ ಗಂಡು ಮಕ್ಕಳಿಗಾಗಲಿ 4 ರೀತಿಯ ಪ್ರಧಾನವಾದ ಮುಖ ಇರುತ್ತಂತೆ, ನೋಡಕ್ ಮಾತ್ರ ಒಂದು ಮುಖ ಅಷ್ಟೆ. ಹೇಗೆ ಅಂತ ಅವರು ಸೇರಿಸಿ ತನ್ನ ಸ್ಪಿಟ್ ಮಾಡಿ ಹೇಳ್ತಾರೆ ನೋಡಿ. ಜಗಕ್ಕೆ ಕಾಣಿಪುದೊಂದು, ಹೊರಗಡೆ ಮುಖನೇ ಫೈನಲ್ ಅಲ್ಲ ನಮ್ದು. ಹೊರಗಡೆ ಈಗ ಬಂದಾಗ
ಈ ನನ್ನ ಮುಖನೇ ತುಳ್ಕೊಳ್ಳಿ, ಇಲ್ಲಿ ಹೇಳ್ತಾ ಇದ್ದೀನಿ, ನೀವು ತಾವೆಲ್ಲ ಎಷ್ಟು ಶ್ರದ್ಧೆಯಿಂದ ಕೇಳ್ತಾ ಇದ್ರಿ. ಅದೇ ನಾನು ಮನೇಲಿ ಏನಾದ್ರು ಉಪನ್ಯಾಸ ಮಾಡಿದ್ರೆ ಬಾಯಿ ಮುಚ್ಕೊಂಡಿರ್ರಿ ಅಂತಾರೆ. ಮುಖ ಬೇರೆನೆ ಅದು. ಆಫೀಸಲ್ಲಿ ಸಿಂಹ ಅವನು, ಮನೇಲೂ ಸಿಂಹ ಅಂತ ಹೇಳಿದ್ನಂತೆ. ನಾನು ಮನೇಲೂ ಸಿಂಹನೇ, ಆದ್ರೆ ದುರ್ಗಿ ಮೇಲೆ ಕುತ್ಕೊಂಡಿರ್ತಾಳೆ ಅಂತ. ಆ ಮುಖ ಬೇರೆನೆ ಅದು. ಮೊಗ ನಾಲ್ಕು ನರನಿಗಂತೆಯೇ ನಾರಿಗಂ ಬಗೆಯೇ ಜಗಕ್ಕೆ ಕಾಣಿಪುದೊಂದು. ಜಗತ್ತಿಗೆ ಕಾಣಿಸೋನ್ ಮುಖ. ಆಫೀಸಿಗೆ ಬಂದಾಗ ಬೇರೆ ಮುಖ, ಮನೇಲಿ ಬೇರೆ ಮುಖನೇ. ಅವನು ಮೆಕ್ಯಾನಿಕ್ ಇರ್ಬೋದು ಹೊರಗಡೆ, ಮನೇಲಿ ಹೆಂಡತಿ ನಿಮ್ ನಟ್ಟು ಬೊಟ್ಟು ಲೂಸ್ ಮಾಡ್ಬಿಡ್ತೀನಿ ಹೆಚ್ಚು ಮಾತಾಡಿದ್ರೆ ಅಂತಾಳೆ. ಮನೆ ಬೇರೆನೆ. ಮೊಗ ನಾಲ್ಕು ನರನಿಗಂತೆಯೇ ನಾರಿಗಂ ಬಗೆಯೇ ಜಗಕ್ಕೆ ಕಾಣಿಪುದೊಂದು. ಮನೆಯ ಜನಕ್ಕೊಂದು. ಮನೆ ಜನಗಳಿಗೆ ಮತ್ತೊಂದು ಮುಖ. ಮನೆಯಲ್ಲಿ ಏನೇನು ರಿಯಲ್ ಮುಖ ಅಂತ ಮನೆಯವರಿಗೆ ಗೊತ್ತಿರುತ್ತೆ. ಹೆಂಡತಿ ಮುಖ ಗಂಡನಿಗೆ, ಗಂಡನ ಮುಖ ಹೆಂಡತಿಗೆ ಗೊತ್ತಿರುತ್ತೆ. ಅದು ತುಂಬಾ ಅಪರೂಪಕ್ಕೆ ಒಳ್ಳೆ ಜೋಡಿಗಳು ಇರ್ತಾರೆ ಬಿಡಿ. ಕೆ.ಎಸ್. ನರಸಿಂಹಸ್ವಾಮಿ ಹೇಳಿದಾಗೆ, ಮದುವೆಯಾಗಿ ತಿಂಗಳಿಲ್ಲ ನೋಡಿರಣ್ಣ ಹೇಗಿದೆ, ನಾನು ಕೂಗಿದಾಗಲೆಲ್ಲ ಬರುವಳೆನ್ನ ಶಾರದೆ, ಹಿಂದೆ ಮುಂದೆ ನೋಡದೆ ಎದುರು ಮಾತನಾಡದೆ. ಹೀಗಿದ್ದವ್ರು ಎಷ್ಟು ಜನ ಸಿಗ್ತಾರೆ ಈಗ? ಎಲ್ಲ ಉಲ್ಟನೆ. ಮದುವೆಯಾಗಿ ತಿಂಗಳಿಲ್ಲ ನೋಡಿರಣ್ಣ ಹೇಗಿದೆ, ಅವಳ ಮುಖ ನನ್ನ ಮುಖ ಬೇರೆ ಬೇರೆ ತಿರುಗಿದೆ. ಹಾಗಾಗ್ಬಿಟ್ಟಿದೆ ಈಗ. ಆ ಮೊಗ ಜಗತ್ತಿಗೆ ಕಾಣೋದೊಂದು, ಮನೆ ಜನಕ್ಕಿನ್ನೊಂದು, ಮತ್ತೊಂದು ಮುಖ ಇದೆ ಅಂತೆ. ಸೊಗಸಿ ನೆಳಸಿಕೆಗೊಂದು. ಚಂದಕ್ಕೊಂದು ಮುಖ ಅಂತೆ. ಅದು ಚಂದಕ್ಕಾಗಿ ಮೀಸಲು. ಮದುವೆ ಮನೆ ಇದೆಯಪ್ಪ, ಡೆಕೋರೇಟ್ ಮಾಡ್ಕೊಂಡು ಹೋಗ್ತಾರೆ. ರೋಟರಿ ಫಂಕ್ಷನಲ್ಲಿ ಅಧ್ಯಕ್ಷರಾಗಿದ್ದಾರೆ, ಒಳ್ಳೆ ಟ್ರಿಮ್ಮಾಗಿ ಕೋಟು ಟೈ ಎಲ್ಲ ಹಾಕ್ಕೊಂಡು ಹೋಗ್ತಾರೆ. ಎಷ್ಟೊತ್ತಿಗೂ ಮಲಗುವಾಗಲೂ ಟೈಪ್ ಕಟ್ಕೊಂಡು ಮಲಗ್ತಾರ? ಇಲ್ಲ ಅಲ್ವಾ? ಆ ಕೋಟೆಲ್ಲ ಹಾಕೊಂಡಿರ್ತಾರೆ, ಸೆಕೆ ಆಗಿದ್ರು ಕೋಟ್ ಹಾಕೊಂಡಿರ್ತಾರೆ. ಯಾಕೆಂದ್ರೆ ಬೇರೆಯವರಿಗೆ ಆಗದ್ ಮಾಡೋದು. ಸ್ತ್ರೀನಾಂ ಪ್ರಿಯಾಲೋಕ ಫಲೋಹಿವೇಶ ಅಂತ ಕಾಳಿದಾಸ ಹೇಳ್ತಾನೆ. ವಿಶೇಷವಾಗಿ ಸ್ತ್ರೀಯರು ಆ ಡೆಕೋರೇಟ್ ಮಾಡ್ಕೊಳ್ಳೋದು ಬೇರೆಯವರಿಗಾಗಿ ಅಂತೆ, ಅವರಿಗಾಗಲ್ಲ. ಅವ್ರ ಮುಖ ಅವ್ರಿಗೆ ಕಾಣಲ್ವಲ್ಲ. ಸ್ತ್ರೀಯರೋ ಪುರುಷರೋ ಎಲ್ಲರಿಗೂ ಬೇಕು ಅಂತಾರೆ. ಡಿ.ವಿ.ಜಿ. ಅವರು ಹಾಗೆಲ್ಲ ತಾರತಮ್ಯ ಮಾಡೋದೇ ಇಲ್ಲ. ಸೊಗಸು ಬೇಡದ ನರ ಪ್ರಾಣಿ ಎಲ್ಲಿ ಹೃದಯ, ಮಗುವೆ ಮುದುಕನೆ ಪುರಾಣಿಕ ಪುರೋಹಿತರೆ, ಜಗದ ಕಣ್ಣಿನಿಕದಿಡೆ ಜಡಗದ ಕಣ್ಣಿನಿಕದೆಡೆ ಮುಕುರದೆದುರುಳು ನಿಂತು ಮೊಗವ ತಿದ್ದುವರೆಲ್ಲ ಮಂಕುತಿಮ್ಮ. ಎಲ್ಲರಿಗೂ ಚಂದ ಬೇಕು, ಚಂದಕ್ಕೊಂದು ಮುಖ. ನೋಡಿ, ಯಾರಿಗ್ ಬೇಡ? ಚಿಕ್ಕ ಮಗುಗೆ ತುಂಬಾ ಚೆನ್ನಾಗಿ ಕಾಣ್ತಿದ್ದಿ ಪಾಪುನರೇ, ಅಯ್ಯೋ ನಕ್ ಬಿಡುತ್ತೆ ಅದು. ಅಜ್ಜ ಅಲ್ಲೆಲ್ಲ ಏನಿಲ್ಲ, ಸುಖ ಬಂದ್ಬಿಟ್ಟಿದೆ. ತಾತ ಇವತ್ತಾಕೋ ತುಂಬಾ ಚೆನ್ನಾಗಿ, ಹೌದಾ ಅಂತ ಬೊಚ್ಚ ಬಾಯ್ಕೊಂಡು ಮಾಡ್ಕೊಳ್ತಾರೆ. ಅವರಿಗೂ ಚಂದ ಬೇಕು. ಸೊಗಸು ಬೇಡದ ನರ ಪ್ರಾಣಿ ಎಲ್ಲಿ ಹೃದಯ, ಮಗುವೆ ಮುದುಕನೆ ಪುರಾಣಿಕ ಪುರೋಹಿತರೇ. ಮಗು ಮುದುಕ ಪುರಾಣಿಕರು. ಪುರಾಣ ಹೇಳಲಿಕ್ಕೆ ಹೋಗ್ಬೇಕಲ್ಲ, ಪಟ್ಟೆಟ್ಟೆ ಹೊಡ್ಕೊಂಡು ಕುಂಕುಮ ಇಟ್ಕೊಂಡು ಜುಟ್ಟು ಸರಿ ಕಟ್ಕೊಂಡು ಇನ್ನೊಂದು ಸಲ ಕನ್ನಡಿ ಮುಂದೆ ನೋಡ್ಕೊಂಡು ನಿಂತ್ಕೊಂಡು ನೋಡ್ಕೊಂಡು ಹೆಗಲ ಮೇಲೊಂದು ಶಾಲ್ ಹಾಕೊಂಡು ಹೊರಗಡೆ ಹೋಗ್ತಾರೆ. ಪುರಾಣಿಕರು ಹಾಗೆ, ಪುರೋಹಿತರು ಹಾಗೆ. ಯಾರಿಗೆ ಬೇಡ? ಜಗದ ಕಣ್ಣಿನಿ ಕದೆಡೆ, ಜಗತ್ತು ನೋಡದ ತಾಣದಲ್ಲಿ ನಿಂತುಕೊಂಡು ಎಲ್ಲರೂ ಕನ್ನಡಿ ಮುಂದೆ ನಿಂತ್ಕೊಂಡು ಮುಖ ತಿದ್ದಾರಪ್ಪ. ಒಂದೇ ತರ ಮುಖ ಇಲ್ಲ, ಸೊಗಸಿನೆಳಸಿಕೆಗೊಂದು. ನೋಡಿ, ಆ ಮುಖಗಳೆಲ್ಲ ಈ ಚಂದಕ್ಕೊಂದು ಮುಖ ಇದೆಯಲ್ಲ, ಚಂದಕ್ಕೊಂದು ನಾವು ಡೆಕೋರೇಷನ್ ಮಾಡ್ಕೊಳ್ತೀವಿ. ಮದುವೆಗೆ ಹೋದ್ರೆ ಅದು ಮಹಿಳೆಯರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೊಂದು ಜೊತೆಗೆ ಆರ್ಡಿನರಿ ಸೀರೆನೂ ತಗೊಂಡು ಹೋಗಿರ್ತಾರೆ ಪೆಟ್ಟಿಗೆ. ಅಲ್ಲಿ ಜರಿ ಸೀರೆ ಇಟ್ಕೊಂಡು ಚಿನ್ನ ಇನ್ನೆಲ್ಲ ಹಾಕೊಂಡು ಮದುವೆ ಮುಹೂರ್ತ ಆಗೋಲ್ಲರಿಗೂ ಆ ಕಡೆ ಈ ಕಡೆ ತಿರುಗಿ, ಸುಮ್ಮನೆ ಕುತ್ಕೊಳ್ಳೋದಿಲ್ಲ, ಹಾಕೊಂಡ್ಮೇಲೆ ಕುತ್ಕೊಳ್ಳೋಕ್ಕೂ ಬಿಡಲ್ಲ. ಅದು ಸುಮ್ಮನೆ ಆ ಕಡೆ ಈ ಕಡೆ ತಿರುಗಿ ಎಲ್ಲರೂ ನೋಡಿದ ಮೇಲೆ ಆಮೇಲೆ ದಾರೆ ಆಯ್ತು, ಊಟದ ಹೊತ್ತಿಗೆ ಅದೆಲ್ಲ ಹಾಕೊಂಡು ಊಟ ಮಾಡ್ತಾರ, ಮತ್ತೆ ತೆಗೆದು ಕಳ್ಚಿಟ್ಟಾಯ್ತು. ಅಂದ್ರೆ ಚಂದಕ್ಕೊಂದು ಮುಖ ಟೆಂಪರರಿ ಅಂತ ಆಯ್ತಲ್ವಾ? ಸೊಗಸು ಬೇಡದ ನರಪ್ರಾಣಿ ಎಲ್ಲಿ ಹೃದಯ ಅಂತ ಅದಕ್ಕೆ ಹೇಳಿರೋದು. ಚಂದಕ್ಕೊಂದು ಮುಖ, ಸೊಗಸಿ ನೆಳಸಿಕೆಗೊಂದು, ತನ್ನಾತ್ಮಕ್ಕಿನ್ನೊಂದು. ಈ ಮುಖ ಇದೆಯಲ್ಲ ತುಂಬ ಮುಖ್ಯ. ನಾನ್ ಏನು ಅಂತ ನನಗೆ ಗೊತ್ತಿರುತ್ತಲ್ವಾ? ನನ್ನ ದೌರ್ಬಲ್ಯಗಳು ನನಗೆ ಗೊತ್ತಿರುತ್ತೆ. ನನಗೆ ಕೋಪ ಬರುತ್ತೋ ಗೊತ್ತಿರುತ್ತೆ, ನನಗೆ ಹೊಟ್ಟೆ ಕಿಚ್ಚಿದೆಯೋ ಗೊತ್ತಿರುತ್ತೆ, ನನ್ನ ಪಿಟ್ಟಾಸಿನೋ ಗೊತ್ತಿರುತ್ತೆ. ಈ ಮುಖ ಇದೆಯಲ್ಲ, ಆ ಮುಖ ಪರಿಶುದ್ಧವಾಗ್ತಾ ಹೋದ್ರೆ ಎಲ್ಲಾ ಮುಖಗಳು ಗೌಣವಾಗಿ ಬಿಡ್ತಾವೆ. ತನ್ನಾತ್ಮಕ್ಕಿನ್ನೊಂದು ಬಗೆ ಎಷ್ಟೋ ಮೊಗವಷ್ಟು. ನಾನಾ ರೀತಿಗಳಲ್ಲಿ ಮುಖ ಬದಲಾವಣೆ ಮಾಡ್ಕೊಳ್ತಾನೆ ಹೋಗ್ತೀವಿ. ಮುಖವಾಡ ಸರಿದಂತೆ ಸತ್ಯ ಮುಖ ತೋರುವುದು. ಮುಖವಾಡ ಕಳ್ಚಿ ಹೋದಾಗ ನಿಜ ಮುಖ ಕೊಡುತ್ತಂತೆ. ಮುಖವಾಡ ಸರಿದಂತೆ ಸತ್ಯ ಮುಖ ತೋರುವುದು, ಭಿತ್ತಿಯಲ್ಲಿ ಪ್ರತ್ಯಕ್ಷ ನಿಜರೂಪ ಆಗ. ತೋರಿಕೆಯ ಮುಖವೊಂದು, ನಿಜದ ಮುಖ ಇನ್ನೊಂದು. ಮೊಗ ನೋಡಿ ಅಳೆಯದಿರು ಮುದ್ದುರಾಮ. ಕೆ.ಸಿ. ಶಿವಪ್ಪನವರು ಮುದ್ದುರಾಮನ ಮನಸ್ಸಲ್ಲಿ ಬರೀತಾರೆ. ಮುಖ ನೋಡಿ ಅಳಿಬೇಡ, ಮುಖದಲ್ಲಿ ಎಲ್ಲ ಜಡ್ಜ್ ಮಾಡೋಕ್ಕಾಗಲ್ಲ.
ಆತ್ಮದ ಮುಖ ಏನಾರು ಪರಿಶುದ್ಧವಾಗಿದೆ ನೋಡಿ, ಯಾರ್ಯಾರು ತಪಸ್ಸು ಮಾಡ್ತಿರ್ತಾರೆ, ತುಂಬ ಲೈವ್ಲಿ ಆಗಿರ್ತಾರೆ, ತುಂಬ ಚೆನ್ನಾಗಿರ್ತಾರಲ್ಲ, ಅವ್ರ ಮುಖ ನೋಡಿರಿ ಯಾರಿಗಾರು ಬೇಜಾರಾಗುತ್ತಾ? ನಮ್ಮ ವಿಶ್ವೇಶ್ವರಯ್ಯ, ಸರ್ವ ವಿಶ್ವೇಶ್ವರಯ್ಯನವರು, ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಅವ್ರ ಮುಖ ನೋಡಿದರೆ ಆತ್ಮದ ಮುಖ ಅದು. ಸುಮ್ಮನೆ ನಾವು ಏನು ಮಾಡ್ತೀವಿ, ಇಲ್ಲೆಲ್ಲ ಬರೇ ಆಸ್ತಿ ಪಾಸ್ತಿಗೆ ಹೋಗ್ತಾ ಇರ್ತೀವಿ. ಅದ್ಯಾವುದು ಮಾಡಿಲ್ಲ ನೋಡಿ. 101 ವರ್ಷ ವಿಶ್ವೇಶ್ವರಯ್ಯ ಅವರು ತಮ್ಮ ಎಲ್ಲ ಸೇವೆಯನ್ನ ಸಮಾಜಕ್ಕಾಗಿ ಅರ್ಪಣೆ ಮಾಡಿದರು. ಸಮಯ ಪ್ರಜ್ಞೆ, ಕರ್ತವ್ಯ ಪ್ರಜ್ಞೆ, ನಿಷ್ಠತೆ, ಕರ್ತವ್ಯ ನಿಷ್ಠತೆ, ಅಧಿಕಾರ ನಿಷ್ಠತೆ, ಇವೆಲ್ಲವೂ ಸೇರಿ ರಾಷ್ಟ್ರನಿಷ್ಠತೆಯಲ್ಲಿ ಐಕ್ಯವಾದರೆ ಬದುಕು ಸೊಗಸಂತೆ. ಎಷ್ಟು ಅದು ಶಕುಂತಲಾ ಕೃಷ್ಣಮೂರ್ತಿ ಅಂತ ಸರ್ವ ವಿಶ್ವೇಶ್ವರಯ್ಯ ಎಂಬ ಕೃತಿಯಲ್ಲಿ ಒಂದು ಕಡೆ ನೋಡ್ತಾ ಇದ್ದೆ ಇವತ್ತು ನಾನು. ಅವರು ಬರೆದಿದ್ದಾರೆ, ಸರ್ವಂಬಿ ಏನು ಮಾಡ್ತಿದ್ರಂತೆ, ಎಲ್ಲದಕ್ಕೂ ಟೈಮ್ 8 ಗಂಟೆಗೆ ಸಂಜೆ ಊಟಕ್ಕೆ ಬರಬೇಕು ಅಂತ ಆರ್ಡ್ರ್ ಮಾಡಿದ್ರಂತೆ ಎಲ್ಲರಿಗೂ. ಇವರು ತಮ್ಮನ ಸೊಸೆ, ಅವರು ವಿಶ್ವೇಶ್ವರಯ್ಯನ ತಮ್ಮನ ಸೊಸೆ ಶಕುಂತಲಾ ಕೃಷ್ಣಮೂರ್ತಿ 8 ಗಂಟೆಗೆ ಬರಬೇಕಾಗಿತ್ತು. ಯಾಕೆ ಅಂದರೆ ವಿಶ್ವೇಶ್ವರ ಹೇಳ್ತಿದ್ರಂತೆ 8 ಗಂಟೆಗೆ ಎಲ್ಲರೂ ಊಟಕ್ಕೆ ಬರಬೇಕು. ಯಾಕೆ ಅಂದರೆ ನಾವು ನೋಡ್ಕೋಬೇಕು ಮುಖ ಅಂತ. ಈ ಸಮಯದಲ್ಲೂ ನೋಡಲ್ಲ ಅಂದರೆ ಇನ್ಯಾವತ್ತೂ ಭೇಟಿ ಆಗೋದೇ ಇಲ್ಲ ನಾವು. ಅದೊಂದು ಶಿಸ್ತು ಇಟ್ಟಿದ್ರು. 8 ಗಂಟೆ ಅಂದರೆ 8 ಗಂಟೆ ಬಂದು ಕೂತ್ಕೊಂಡ್ಬಿಡೋರಂತೆ. ಆಮೇಲೆ ಬೆಳಿಗ್ಗೆ 7 ಗಂಟೆಗೆ ಉಪಹಾರ. 7 ಗಂಟೆಗೆ ಹೆಚ್ಚು ಕಡಿಮೆ ಆಗಿಲ್ಲ, ಅದೇ ಟೈಮ್ ಅಂದರೆ ಟೈಮೇ. ತಡ ಆಯಿತು ಅಂದ್ರೆ ಅಲ್ಲಿ ಬಂದು ಕೂತ್ಕೊಂಡ್ಬಿಡೋರಂತೆ. ಅದೇ ಸ್ವಾತಂತ್ರ್ಯ ಬಂದ ಆ ಸಮಯ ಸುಮ್ಮನೆ ಹೀಗೆ ಮಾತಾಡ್ತಾ ಹಿಂದಿನ ದಿವಸ ಈ ವಿಶ್ವೇಶ್ವರಯ್ಯ ಹೇಳಿದ್ರಂತೆ, ಮಹಿಳೆಯರು ಯಾರು ಮಂತ್ರಿ ಆಗ್ತಾರೆ ಅಂತ ಸುಮ್ಮನೆ ಹೀಗೆ ಮಾತು ಪ್ರಸ್ತಾಪಕ್ಕೆ ಬಂತು. ಶಕುಂತಲಾ ತಮಾಷೆಗೆ ಹೇಳಿದ್ರಂತೆ, ನಾನೇ ಆದರೂ ಆಗ್ಬೋದು ಅಂತ. ನಕ್ರಂತೆ. ಮರುದಿವಸ ನಿದ್ದೆ ಜಾಸ್ತಿ ಬಂತು. 7 ಗಂಟೆಗೆ ಬರಲಿಕ್ಕಾಗಲಿಲ್ಲ, ಸ್ವಲ್ಪ ತಡವಾಗಿ ಬಂದ್ರಂತವ್ರು. ಆಗ ಶಕ್ಕು, ನೀನು ಮಂತ್ರಿ ಆಗಕ್ಕೆ ಲಾಯಕ್ಕು ಅಂದ್ರಂತೆ. ನೀನು ಮಂತ್ರಿ ಆಗಕ್ಕೆ ಲಾಯಕ್ಕು. ಎಷ್ಟು ಚೆನ್ನಾಗಿ ಹೇಳಿದ್ರು. ಅವ್ರು ಹೇಳ್ತಾರೆ, ಅದು ಕೊನೆಗೆ ಒಂಥರ ಸಮಯ ಪ್ರಜ್ಞೆ ಹೀಗಿರಬೇಕು ಅಂತ ಹೇಳೋದನ್ನು ಹೀಗೆ ಹೇಳಿದ್ರು ಅಂತ. ಆಮೇಲೆ ತಕ್ಷಣ ಅವರ ಈ ಪಾಕೆಟ್ ವಾಚನ್ನು ತೆಗೆದು, ತಗೋ ನಿನಗೆ ಕೊಡುಗೆ ಇನ್ಮೇಲೆ ಅಂತ ಕೊಟ್ರಂತೆ. ಆ ಕೊಡುಗೆ ಒಂಥರ ಹಾಟ್ ಬಾಕ್ಸ್ ಹಂಗಲ್ವಾ, ಅದ್ರ ಮೇಲೆ ನನಗೆ ಆ ಥರ ಪ್ರಚೋದನೆ ಕೊಟ್ಟಿದ್ರು ಅಂತ ನೋಡಿ. ಅವರ ವ್ಯಕ್ತಿಗತವಾದ ಜೀವನವೆಲ್ಲ ಹಾಗೆ. SSLC ಪಾಸಾದ ಪ್ರಥಮ ಶ್ರೇಣಿ ಪಾಸಾದ ಮಕ್ಕಳಿಗೆಲ್ಲ ಊಟ ಹಾಕಿಸಿ 100 ರೂಪಾಯಿ ಕೊಡ್ತಾ ಇದ್ರಂತೆ. ಯಾಕೆಂದ್ರೆ ವಿಶ್ವೇಶ್ವರಯ್ಯ ಬಾಲ್ಯದಲ್ಲಿ ತುಂಬಾ ಕಷ್ಟಪಟ್ಟಿದ್ರು, ಊಟಕ್ಕೂ ಗತಿ ಇಲ್ಲ. 12 ರೂಪಾಯಿ ಫೀಸಿಗೋಸ್ಕರವಾಗಿ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಂದ ಚಿಕ್ಕಬಳ್ಳಾಪುರ ನಡ್ಕೊಂಡು ಬಂದಿದ್ರಂತೆ. ಅದನ್ನ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅಮ್ಮನ ಹತ್ರ, ಅಮ್ಮ ಫೀಸ್ 12 ರೂಪಾಯಿ ಬೇಕು ಅಂತ. ಎಲ್ಲಿದೆಯೋ ನನ್ನ ಹತ್ರ? ಲಕ್ಷ್ಮಮ್ಮ ಕೇಳ್ತಾರೆ, ಎಲ್ಲಿದೆಯಪ್ಪ ನನ್ನ ಹತ್ರ? ಕೊನೆಗಿರು ಅಂತ ಹೇಳಿ ಯೋಚನೆ ಮಾಡಿ ಹಳೆ ಪಾತ್ರೆನೆಲ್ಲ ಮಾರಿ 12 ರೂಪಾಯಿ ಕೊಟ್ಟಿದ್ರಂತೆ. ನಡ್ಕೊಂಡು ಬಂದಿದ್ರು. ಆ ಕಷ್ಟ ನಮ್ಮ ಮುಂದಿನ ಪೀಳಿಗೆ ಬರಬಾರ್ದು ಅಂತ ಆ ಜನರಾಸಿಟಿ ಇದೆಯಲ್ಲ, ಉದಾತ್ತ ಭಾವ, ಎಷ್ಟು ಅದ್ಭುತವಾಗಿ ಕೆಲಸ ಮಾಡಿಸ್ತವ್ರನ್ನ. ಒಬ್ಬ ವ್ಯಕ್ತಿ, ಒಬ್ಬ ಇಂಜಿನಿಯರ್ ಇಷ್ಟೆಲ್ಲ ಇಡೀ ರಾಜ್ಯದ ದೇಶದ ಏಳಿಗೆಗಾಗಿ ಕಷ್ಟಪಡ್ತಿರ್ಬೇಕಾದ್ರೆ, ಕಷ್ಟಪಟ್ಟು ಅಷ್ಟು ಸಾಧನೆ ಮಾಡಬೇಕಾದ್ರೆ, ಅವರ ನಂತರ ಎಷ್ಟು ಲಕ್ಷಗಟ್ಟಲೆ ಇಂಜಿನಿಯರ್ ಆದ ಹೋದ್ರಲ್ಲ. ಏನು ದುರಂತ. ಸೇತುವೆ ಈ ವರ್ಷ ಕಟ್ಟಿದ್ರೆ ಮುಂದಿನ ವರ್ಷ ತೇಲ್ಕೊಂಡು ಹೋಗುತ್ತೆ. ನಿಷ್ಠೆ ಇಲ್ಲ, ಕರ್ತವ್ಯ ನಿಷ್ಠೆ ಇಲ್ಲ, ಅಧಿಕಾರ ನಿಷ್ಠೆ ಇಲ್ಲ. ಅವರ ಹೆಸರಿನಲ್ಲಿ ಇಂಜಿನಿಯರ್ಸ್ ಡೇ ಮಾಡ್ತೀವಿ, ಆಮೇಲೆ ಉಳಿದವ್ರು ಯಾರು ಇಲ್ವೇ ಇಲ್ವಾ? ಹಾಗಾದ್ರೆ ಅವರು ಸ್ಫೂರ್ತಿ ಆಗಬೇಕು ನಮಗೆ. 100 ರೂಪಾಯಿ ಬಹುಮಾನ ಮತ್ತೆ ಊಟ. ಅವರ ಬಂಧುವಿನ ಸಹೋದರನ ಮೊಮ್ಮಗ, ಅವನಿಗೂ ಎಲ್ಲ ಕರೆದಿದ್ರು. ಅವನಿಗೂ ಪ್ರಥಮ ಕ್ಲಾಸ್ ಇತ್ತು. 8 ಗಂಟೆಗೆ ಬರಬೇಕು ಅಂತ ಹೇಳಿದ್ರಂತೆ. ಇವನು ಬೆಂಗಳೂರಿನೆಲ್ಲ ಮೋಜು ಮಸ್ತಿ ಮಾಡ್ಕೊಂಡು ತಿರ್ಕೊಂಡು ಮಜಾ ಮಾಡ್ಕೊಂಡು 8:45 ಹೋದ್ನಂತೆ. ಊಟ ಮಾಡ್ಕೊಂಬ ಅಂದ್ರಂತೆ, ಗಂಟೆ ಬಲಿ ಬಾ ಅಂತ. ಊಟ ಮಾಡ್ಕೊಂಬಂದ ತಕ್ಷಣ ಬಂದು ಕೂತ್ಕೊಂಡ. ಒಂದು ಕವರಲ್ಲಿ ಅದು ಹಾಕಿಬಿಟ್ಟು ಕೊಡ್ತಾರೆ. ಅವನು ಹಾಗೆ ಎಣಿಸ್ಕೊಂಡು ನೋಡ್ದೇನೆ ಜೇಬಿಲಿ ಇಟ್ಕೊಂಡೆ. ನೋಡು, ಹಣವನ್ನು ಎಣಿಸ್ದೇ ಜೇಬಿಗೆ ಇಳಿಸಬಾರ್ದಪ್ಪ ಅಂದ್ರಂತೆ. ಹಣ ಆಗ್ಬೇಕಾದ್ರೆ ಯಾರೇ ಕೊಟ್ಟಿರಲಿ, ಅದು ಹೆಚ್ಚು ಇರ್ಬೋದು, ಕಡಿಮೆನೂ ಇರ್ಬೋದು, ಹಣ ಕೊಟ್ಟ ತಕ್ಷಣ ಎಣಿಸ್ಕೊಂಡು ಜೇಬಿಗೆ ಹಾಕೋಬೇಕಪ್ಪ, ಹಾಗೆ ಎಣಿಸ್ಬಾರ್ದು, ಹಾಗೆ ಹಾಕಬಾರದು ಅಂತ. ಎಣಿಸ್ ನೋಡುವಾಗ 25 ರೂಪಾಯಿ ಇದೆ. ಮುಖ ಒಂಥರ ಬೇಜಾರಾಗ್ಬಿಡ್ತು, ನಿರಾಶನ ಆಗುತ್ತಾ. ಕರೆದು ಹೇಳ್ತಾರಂತೆ, ನೋಡಪ್ಪ, 8 ಗಂಟೆಗೆ ನಾನು ಬರಕ್ಕೆ ಹೇಳಿದ್ದೆ, 8:45 ಬಂದೆ, 3/4 ಗಂಟೆ ತಡವಾಗಿ ಬಂದೆ, ಹಾಗೆ 3/4 ಭಾಗವನ್ನು ಕಳೆದಿದ್ದೇನೆ. ಸಮಯ ಅಂದರೆ ಹಣ, ತಿಳ್ಕೊ. ಹೆಂಗೆ ಪಾಠ ಮಾಡಿದ್ರು ಅವ್ರು. ಕೊನೆಗೆ ಇಂಜಿನಿಯರ್ ಆದಂತ ಅವರೆಲ್ಲೋ ಹೇಳ್ಕೊಳ್ತಾರೆ, ಆ ಜೀವಮಾನದಲ್ಲಿ ನಾನೇನಾದ್ರು ತಡ ಮಾಡಿದರೆ ಅವತ್ತೇ ಲಾಸ್ಟ್.
ಆ ದಿನವೇ ಲಾಸ್ಟು, ಮುಂದೆಲ್ಲೂ ನಾನು ತಡ ಮಾಡಲಿಲ್ಲ. ಅಷ್ಟು ಚೆನ್ನಾದ ಪಾಠವನ್ನು ಕಲಿಸ್ಕೊಟ್ಟಿದ್ರು ನಮ್ಗೆ ವಿಶ್ವೇಶ್ವರಯ್ಯನವರು ಅಂತ. ನೋಡಿ, ಅವರೆಲ್ಲ ಎಷ್ಟು ಬಾಳನ್ನು ಎಷ್ಟು ಚೆನ್ನಾಗಿ ತ್ಯಾಗ ಮಾಡಿದ್ರಲ್ಲ, ಉಳಿಸಿದ್ರಲ್ಲ. ಎಲ್ಲ ಅಳೆದು ಹೋಗಿದ್ರು ಕೂಡ ಉದಾತ್ತ ಭಾವ ಇದೆ. ಹಾಗಾಗಿ ತನ್ನಾತ್ಮಕ್ಕೆ ಇನ್ನೊಂದು ಬಗೆ ಎಷ್ಟು ಮೊಗವಷ್ಟು, ಎಷ್ಟು ಮೊಗ ಇದೆಯೋ, ಎಷ್ಟು ಬಗೆ ಇದೆಯೋ ಅಷ್ಟು ಮುಖ ಬದಲಾವಣೆ ಆಗುತ್ತೆ. ಆತ್ಮೋದ್ಧಾರಕ್ಕಾಗಿ ಇರುವಂತಹ ಮುಖ ಇದೆಯಲ್ಲ, ಅದಕ್ಕೆ ಆತ್ಮನಃ ಹಿತಾಯ ಜಗತಃ ಕಲ್ಯಾಣಾಯ ಅಂತ ಹೇಳೋದು. ಅವರೆಲ್ಲ ಎಷ್ಟು ಚೆನ್ನಾಗಿ ಅವರ ಮುಖ ಇದೆಯಲ್ಲ, ತೇಜಸ್ಸು, ಅದ್ಭುತವಾದ ತೇಜಸ್ಸು. ಆ ಅದ್ಭುತವಾದ ತೇಜಸ್ಸಿನಿಂದಾಗಿ ಎಂಥ ಅಸಾಧ್ಯವಾದ ಕೆಲಸವನ್ನು ಮಾಡಿದರು. ಈ ಬರೇ ಮಾತಲ್ಲಿ ಉತ್ತರ ಕೊಡ್ತಾ ಇದ್ರು. ವಿವೇಕಾನಂದರಿಗೆ ಅಲ್ಲೆಲ್ಲೋ ಅಮೆರಿಕದಲ್ಲಿ ಹೋದಾಗ ಇವರು ಕಾವಿ ಟೋಪಿ ಎಲ್ಲ ನೋಡಿಕೊಂಡು ಒಬ್ಬ ಹಾಸ್ಯ ಮಾಡಿದ್ನಂತೆ. ಸುಮ್ಮನೆ ಬಂದು ನಿಂತ್ಕೊಂಡ ಎದುರುಗಡೆ. ಸರ್, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಎ ಮಂಕ್ ಆ್ಯಂಡ್ ಎ ಮಂಕಿ ಅಂತ ಕೇಳಿದ್ನಂತೆ. ಅಷ್ಟು ಅವಮಾನ ಮಾಡಿದ್ದಾನೆ. ಇನ್ನು ನಾವಾದರೂ ಹೊಡಿಗೆ ಹೋಗ್ತಿದ್ವೋ ಏನೋ ಗೊತ್ತಿಲ್ಲ. ಅಲ್ಪಜ್ಞಾನ ನಮ್ದು ಹಾಗೆ. ಸಹನೆ ಇತ್ತವರಿಗೆ. ಬುದ್ಧಿ ಮೇಲೆ ಯಾರಿಗೆ ವಿಶ್ವಾಸ ಇರುತ್ತೆ ಅವರು ತುಂಬ ನಿರಾಶರಾಗುವ ಬೇಕಾಗುವ ಅಗತ್ಯವೇ ಇರುವುದಿಲ್ಲ. ಬುದ್ಧಿಗೆ ಪ್ರಚೋದನೆ ಕೊಟ್ಕೊಂಡು ಹೇಳಿದ್ರಂತೆ, ಮೈ ಡಿಯರ್ ಫ್ರೆಂಡ್ ಅಂದರು. ಆವಾಗಲೇ ಅರ್ಧ ಹೋಯ್ತಾ? ಸರ್ ಅಂತ, ಮೈ ಡಿಯರ್ ಫ್ರೆಂಡ್, ಇಟ್ ಈಸ್ ಜಸ್ಟ್ 1 ಆರ್ಮ್ ಡಿಸ್ಟೆನ್ಸ್ ಅಂದ್ರಂತೆ. ಅವನು ಮರು ಮಾತಾಡದೆ ವಾಪಸ್ ಹೋಗ್ಬಿಟ್ಟ. ಅವನು ಒಂದು ತೋಳಿನ ಅಂತರದಲ್ಲಿ ನಿಂತ್ಕೊಂಡಿದ್ದ. ಕೇಳಿದ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಎ ಮಂಕ್ ಆ್ಯಂಡ್ ಎ ಮಂಕಿ? ಇಟ್ ಈಸ್ ಜಸ್ಟ್ 1 ಆರ್ಮ್ ಡಿಸ್ಟೆನ್ಸ್ ಮೈ ಡಿಯರ್ ಫ್ರೆಂಡ್ ಅಂದರು. ಅಂದರೆ ಐ ಆಮ್ ದ ಮಂಕ್, ಯು ಆರ್ ದ ಮಂಕಿ, ನೋ ಡೌಟ್ ಅಂತ ಉತ್ತರದಲ್ಲಿ ಹೇಳಬೇಕಾಗಿದ್ದಿಲ್ಲ. ಬರೀ ಬುದ್ಧಿಶಕ್ತಿಯಿಂದ ಹೇಗೆ ನಿಯಂತ್ರಣ ಮಾಡ್ತಾ ಇದ್ರು ಅಷ್ಟು ಸತ್ಯವನ್ನ. ಅದಕ್ಕೆ ಹೇಳಿದ್ರೆ, ಯಾರೋ ಕೇಳಿದ್ರಂತೆ ವಿವೇಕಾನಂದ್ರ ಅವರಿಗೆ, ನೀವೇನು ಎಲ್ಲರೂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತಾರೆ, ಯಾರಿಗೂ ಚಪ್ಪಾಳೆ ತಟ್ಟೋದಿಲ್ಲ, ಅದೇನು ಅಮೆರಿಕದಲ್ಲಿ ಅಷ್ಟೆಲ್ಲ ಜನ ಚಪ್ಪಾಳೆ ತಟ್ಟಿದ್ರಲ್ಲ, ಯಾಕೆ, ಏನು ವಿಶೇಷ ಅಂತ ಕೇಳಿದಾಗ ಅವ್ರು ಹೇಳಿದ್ರಂತೆ, ಜೀವಮಾನದಲ್ಲಿ ನಾನು ಒಂದು ಸುಳ್ಳನ್ನು ಹೇಳಿಲ್ಲ, ಹಾಗಾಗಿ ನನ್ನ ಮಾತಿಗೆ ಅಷ್ಟು ಬೆಲೆ ಇದೆ ಅಂತ. ತನ್ನಾತ್ಮಕ್ಕಿನ್ನೊಂದು ಬಗೆ ಎಷ್ಟು ಮೊಗವಷ್ಟು ಮಂಕುತಿಮ್ಮ. ಎಷ್ಟು ಬಗೆ ಇರುತ್ತೆ ಅಷ್ಟು ಮುಖ ಬದಲಾವಣೆ ಆಗ್ತಾ ಹೋಗುತ್ತೆ. ಅದರಿಂದ ಆತ್ಮಜ್ಞಾನ ಇದೆಯಲ್ಲ, ಅದು ಪರಮೋಚ್ಚವಾದದ್ದು. ಯಾವುದು ಬೇಕಿಲ್ಲ ನಮಗೆ, ಎಷ್ಟು ಬೇಕೋ ಅಷ್ಟೇ. ಅದನ್ನೇ ಭೋಜರಾಜ ಹೇಳ್ತಾನೆ, ವಾತಾಬ್ರ ವಿಭ್ರಮವಿದಂ ವಸುಧಾಧಿಪತ್ಯಂ ಆಪಾತ ಮಾತ್ರ ಮಧುರೋ ವಿಷಯೋಪಭೋಗ. ಈ ವಿಷಯೋಪಭೋಗ ಇದೆಯಲ್ಲ, ಅದು ಆಪಾತ ಮಾತ್ರ ಮಧುರ ಅಂದರೆ ಮೇಲ್ನೋಟಕ್ಕೆ ಮಾತ್ರ ಚಂದ. ಅಲ್ಲಮ್ಮ ಪ್ರಭುಗಳು ಬಹಳ ಚೆನ್ನಾಗಿ ಹೇಳ್ತಾರೆ ಅದನ್ನು. ಸಾಮಾನ್ಯಕ್ಕೆ ನೋಟಕ್ಕೆ ಮೇಲ್ನೋಟಕ್ಕೆ ಅರ್ಥ ಆಗಲ್ಲ ಅದು. ಊರ ಮಧ್ಯದ ಕಣ್ಣ ಕಾಡಿನೊಳಗೆ ಬಿದ್ದ ಇದಾವೆ 5 ಹೆಣನು, ಬಂದು ಬಂದು ಅಳುವರು, ಬಳಗ ಘನವಾದ ಕಾರಣ ಹೆಣ ಬೇಯಲಿಲ್ಲ, ಕಾಡ ನಂದಲಿಲ್ಲ, ಬರೀ ಮಾಡ ಉರಿಯಿತ್ತು ನೋಡ ಗುಹೇಶ್ವರ. ಇದೇ ಅರ್ಥ. ಊರ ಮಧ್ಯದ ಈ ಜಗತ್ತಲ್ಲಿ ಕಣ್ಣ ಕಾಡಿನೊಳಗೆ ಎದುರುಗಡೆ ಇರುವ ಸಮಾಜದಲ್ಲಿ 5 ಹೆಣ ಬಿದ್ದಾವಂತೆ. 5 ಹೆಣ, ಅದಕ್ಕೆ ಜೀವ ಇಲ್ಲ. ಆದರೆ ಹೆಣ ಬೇಕು ಅಂತ ಎಲ್ಲ ನಮ್ಮ ಹಿಂದಿನವರು ಅತ್ತಿದ್ರು, ನಾವು ಉಳ್ತಾ ಇದ್ದೇವೆ, ನಮ್ಮ ಮುಂದಿನ ಪೀಳಿಗೆಗೂ ಉಳ್ತಾ ಹೋಗುತ್ತೆ. ಬಳಗ ಘನವಾದ ಕಾರಣ ಹೆಣ ಬೇಯಲಿಲ್ಲ, ಅವೇನು ಭಸ್ಮ ಆಗಲಿಲ್ಲ, ಹೆಣ ಹಾಗೇ ಇದೆ. ಒಂಥರ ಸೂಪರ್ ನ್ಯಾಚುರಲ್ ಹೆಣ ಅದು ಕರಗುವುದೇ ಇಲ್ಲ. ಅದು ಅದೇ ಥರ ಇದೆ. ಹೆಣ ಬೇಯಲಿಲ್ಲ, ಕಾಡನಂದಲಿಲ್ಲ, ಬೆಂಕಿಯೂ ಆರಲಿಲ್ಲ, ಬರೀ ಮಾಡ ಉರಿಯಿತ್ತು ನೋಡ ಗುಹೇಶ್ವರ. ಅರ್ಥಾತ್ ನಮ್ಮ ಆಯುಷ್ಯ ಮಾತ್ರ ಕಳೆದು ಹೋಗಿತ್ತು, ಆ ಹೆಣ ಬೇಯಲಿಲ್ಲ, ಕಾಡನಂದಲಿಲ್ಲ. ಅಂದರೆ ಇದು ಹೆಣ ಯಾವುದು ಅಂದರೆ ಅದೇ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ. ಇದಕ್ಕಾಗಿ ಹೆಣಗಾಡ್ತೀವಿ ನಾವು. ಇವೇನು ಶಾಶ್ವತವಲ್ಲ. ಆಪಾತ ಮಾತ್ರ ಮಧುರೋ ವಿಷಯೋಪಭೋಗ. ಪ್ರಾಣಸ್ತೃಣಾಗ್ರ ಜಲಬಿಂದು ಸಮೋ ನರಾಣಾಂ. ಮತ್ತೆ ಹೇಳ್ತಾನೆ, ನಮ್ಮೆಲ್ಲರ ಪ್ರಾಣ ಇದೆಯಲ್ಲ, ಅದು ಒಂದು ಹುಲ್ಲಿನ ಕಡ್ಡಿಯ ಮೇಲಿರುವ ನೀರಿನ ಸಣ್ಣ ಕಣದ ಹಾಗೆ. ಎಷ್ಟೊತ್ತಿಗೂ ಗಾಳಿ ಬಂದರೆ ಬಿದ್ದೋಗ್ಬೋದು, ಅಥವಾ ಸೂರ್ಯನ ಕಿರಣ ಸ್ವಲ್ಪ ಸ್ಟ್ರಾಂಗ್ ಆಗಿ ಬಂತು ಅಂದರೆ ಆವಿಯಾಗ್ಲೂ ಹೋಗ್ಬೋದು. ಆಪಾತ ಅದೇ ಪ್ರಾಣ ತೃಣಾಗ್ರ ಜಲಬಿಂದು ಸಮೋ ನರಾಣಾಂ. ನಮ್ಮೆಲ್ಲರ ಪ್ರಾಣ ಎಷ್ಟೊತ್ತಿಗೆ ಹೋಗುತ್ತೆ, ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಆದ್ರಿಂದ ನಮ್ಮ ಜೊತೆಗೆ ಬರೋದೇನು ಅಂದರೆ ಧರ್ಮಸಖ ಪರಮಹೋ ಪರಲೋಕಯಾನೆ. ನಾವು ಈ ದೇಹವನ್ನು ಬಿಟ್ಟು ಹೋಗುವಾಗ ಇನ್ಯಾವುದೂ ನಮಗೆ ಜೊತೆಗೆ ಬರಲ್ಲ. ನಮ್ಮ ಜೊತೆಗೆ ಬರೋದು ನಾವು ಮಾಡಿದ ಒಳ್ಳೆಯ ಕರ್ಮದ ಫಲ ಮಾತ್ರ. ಧರ್ಮಸಖ, ಒಳ್ಳೆಯ ಕರ್ಮದ ಫಲ ಇದೆಯಲ್ಲ, ಅದು ಮಾತ್ರ ನಮ್ಮ ಜೊತೆಗೆ ಬರುತ್ತೆ, ಇನ್ಯಾವುದು ಬರಲ್ಲ. ಯಾರಾದರೂ ತಗೊಂಡು ಹೋದವ್ರು ಇದ್ದಾರಾ? ಏನು ಆಸ್ತಿ ಮಾಡಿದ್ರು ಕೇಳ್ತಾನಂತೆ ಭಗವಂತ. ಕಳಿಸಿದ್ನಲ್ಲ ಭಗವಂತ, ನಿನ್ನ ಕಳಿಸಿದಿನಲ್ಲ ನಾನು ಭೂಮಿಗೆ ಮನುಷ್ಯರು ಜನ್ಮ ಅಂತೇಳಿ ಕೊಟ್ಟು ಕಳಿಸೀನಿ, ಪವಿತ್ರವಾದ ಜನ್ಮ ಅದು. ಏನೆಲ್ಲ ಸಾಧನೆ ಮಾಡಿದೆ ಅಂತ ಕೇಳಿದರೆ ಹೇಳ್ದ, ಅಧಿಕಾರ ಸಿಕ್ತು ಅಂತ 1000 ಎಕರೆಗೆ ಬೇಲಿ ಹಾಕಿದೆ ಅಂತ. ಇಲ್ಲಿಗೇನು ತಂದಿಯಪ್ಪ? ಎಲ್ಲ ಅಲ್ಲೇ ಬಿಟ್ಟು ಬಂದಿದ್ದೀನಿ.
ಇನ್ನೇನು ಮಾಡಿದ್ಯಾ? ಬ್ಯಾಂಕಲ್ಲಿ 1 ಕೋಟಿ ಅಲ್ಲ 500 ಕೋಟಿ 600 ಕೋಟಿ ವರ್ಷಕ್ಕೆ ಆ್ಯಡ್ ಆಗ್ತಾ ಇದೆ. ಇಲ್ಲಿಗೆ ಎಷ್ಟು ಕೋಟಿ ತಂದೆ? ಎಲ್ಲ 1 ಪೈಸು ತರಲಿ, ಅಲ್ಲೇ ಇಟ್ಟು ಬಂದೀನಿ. ಮತ್ತಿನ್ನು ಒಂದು 3 ಮದುವೆ ಆಗಿದ್ದೀನಿ, 3 ಹೆಂಡ್ರಲ್ಲೇ ಬಿಟ್ಟು ಬಂದಿದ್ದೀನಿ. ಇಲ್ಲಿ ತರಲಿಲ್ವ? ಯಾರೂ ಬರಲಿಲ್ಲ. ಮಕ್ಕಳು ಯಾರೂ ಬರಲಿಲ್ಲ. ಅಪ್ಪ, ಇಲ್ಲಿಗೆ ತಗೊಂಡು ಬರುವಂಥದ್ದನ್ನು ಮಾಡ್ಕೊಂಬ ಅಂದರೆ ಎಲ್ಲ ಅಲ್ಲೇ ಬಿಟ್ಟು ಬರುವಂಥದ್ದನ್ನು ಮಾಡಿದೆಯಲ್ಲಪ್ಪ, ಮತ್ತೆ ವಾಪಸ್ ಹೋಗು. ಮನುಷ್ಯರಲ್ಲ ಪರಮನೀಚ ಭಾಗ ಇದೆಯಲ್ಲ ಕೆಳಗಡೆದು, ಅಮೀಬಾ, ಏಕಕೋಶ ಜೀವಿ, ಅಲ್ಲಿಂದ ಮತ್ತೆ ಡೆವಲಪ್ ಮಾಡ್ಕೊಂಡು ಬರ್ಬೇಕು ನಾವು. 84 ಲಕ್ಷ ಅಂತ ಇದು ಎಲ್ಲ ಹೇಳ್ತಾರೆ, ನಮಗೇನು ಲೆಕ್ಕ ಗೊತ್ತಿಲ್ಲ ಬಿಡಿ. ಅಕ್ಕ ಮಹಾದೇವಿ ಹೇಳ್ತಾಳೆ, 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 84 ಲಕ್ಷ ಜೀವ ಯೋನಿಗಳಲ್ಲಿ ಬಂದೆ ಭಾರದ ಭವಂಗಳ ನುಂಡೆ ಉಂಡೆ ಶುಭಾಶುಭಂಗಳ ಕಂಡೆ. ಚೆನ್ನಮಲ್ಲಿಕಾರ್ಜುನ, ಹಿಂದಿನದು ಅದೇನಾದರೂ ಆಗಿರಲಿ, ಮುಂದೆ ನೀ ಕರುಣಿಸ. ಕೇಳ್ಕೊಳ್ತಾಳೆ. 84 ಲಕ್ಷ ಕಳ್ಕೊಂಡ್ಬಂದಿದ್ದೀವಿ. ಇವತ್ತು ಮನುಷ್ಯರ ಜನ್ಮದ ಒಂದು ಪಾವಿತ್ರ್ಯವೇ ಹೊರಟು ಹೋಯಿತು. ದುರ್ಲಭಂ ಮಾನುಷಂ ಜನ್ಮ ಜನನಂ ಜ್ಞಾನ ಸಾಧನಂ. ಏ ಜಾನಂತಿ ನ ದೇವೇಶಂ ತೇಷಾಂ ಆತ್ಮ ನಿರರ್ಥಕ ಅಂತ ಒಂದು ಮಾತು ಬರುತ್ತೆ. ಈ ಮನುಷ್ಯ ಜನ್ಮ ಬಹಳ ದುರ್ಲಭವಂತೆ. ನಾವೇ ನಮ್ಮ ಬಗ್ಗೆ ಯೋಚನೆ ಮಾಡಿದರೆ ನಮ್ಗೆ ಗೊತ್ತಾಗುತ್ತೆ. ನಾವೇ ಯೋಚನೆ ಮಾಡ್ತಾ ಹೋಗಬೇಕು. ಪ್ರಾಣಿಗಳು ನೋಡಿ, ಏನಿದೆ ಅವಕ್ಕೆ ಪಾಪ, ಯಾವ ಸ್ವಾತಂತ್ರ್ಯ ಇದೆ? ಎಷ್ಟೊತ್ತಿಗೂ ಸಾವು ಬರ್ಬೋದು ಅವಕ್ಕೆ. ನಮ್ಮಾಗೆ ರಕ್ಷಣೆ ಇಲ್ಲ. ಒಂದು ಮೊಲ ಕಾಡಲ್ಲಿ ಸಂಚಾರ ಮಾಡ್ತಾ ಇದೆ ಅಂತಂದ್ರೆ ಎಷ್ಟೊತ್ತಿಗೂ ಯಾವ ಪ್ರಾಣಿ ಹಿಡ್ಕೊಂಡು ತಿನ್ಬೋದು. ಹೊಡೆದಾಕ್ಬಿಡ್ತೀವಿ ನಾವು. ಒಂದು ಸೊಳ್ಳೆಗೆ ಬದುಕುವ ರೇಟ್ ಇದೆಯಾ? ಪಾಪ ಊಟ ಮಾಡುವ ರೇಟ್ ಇದೆಯಾ? ಊಟ ಮಾಡ್ತಿರುತ್ತೆ, ತೆಗೆದು ಬಡಿತೀವಿ ನಾವು. ನೋಡಿ ಅದಕ್ಕೆ ಎಷ್ಟು ಅದು ಅಲ್ಲಿ ಮುಗೀತದು. ಆಯುಷ್ಯ ಇದೆಯಲ್ಲ, ಅವುಗಳಿಗೆ ಬೇಗ ಮುಗಿದು ಹೋಗ್ಬಿಡುತ್ತೆ. ನಾವು ಹಾಗೆಲ್ಲ ಮುಗಿಸ್ಕೊಂಡು 100 ವರ್ಷ ಆಯುಷ್ಯ ಕೊಟ್ಟಿದ್ದೀನಿ, ಏನಾರು ಅಸಾಧ್ಯವಾದನ್ನ ಸಾಧನೆ ಮಾಡು ಅಂದರೆ ಎಲ್ಲ ಬಿಟ್ಟು ಹೋಗುವಂಥದ್ದು ಮಾಡಿ ಹೋಗ್ತೀವಿ ನಾವು. ಎಷ್ಟು ನೀನುಂಡರೂ ಪುಷ್ಟಿಮೈಗಾಗುವುದು, ಹೊಟ್ಟೆ ಜೀರ್ಣಿಸುವಷ್ಟೇ ಮಿಕ್ಕುದೆಲ್ಲ ಕಸ. ಎಷ್ಟು ಗಳಿಸಿಟ್ವಡಂ ನಿನಗೆ ದಕ್ಕುವುದೆಷ್ಟು, ಮುಷ್ಟಿ ಪಿಷ್ಟವು ತಾನೇ ಮಂಕುತಿಮ್ಮ. ಎಷ್ಟಾರು ನೀನು ಊಟ ಮಾಡು, ಹೊಟ್ಟೆ ನೋಡಿಕೊಂಡು ನಾವು ಕಲ್ತ್ಕೋಬೇಕಂತೆ ಹೇಗೆ ಬದುಕಬೇಕು ಅಂತ. ಏನು ರುಚಿಯಾಗಿದೆ ಅಂತ ಸಿಕ್ಕಾಪಟ್ಟೆ ತಿಂದರೆ ಹೊಟ್ಟೆ ಅಕ್ಸೆಪ್ಟ್ ಮಾಡ್ಕೊಳತ್ತಾ? ರಿಜೆಕ್ಟ್ ಮಾಡುತ್ತೆ. ಇನ್ನೂ ಒತ್ತಾಯ ಮಾಡಿ ತುಂಬಿದರೆ ಇನ್ನು 4 ದಿವಸ ಊಟ ಮಾಡಬೇಡ ಅಂತ ಮಲಗಿಸಿಬಿಡುತ್ತೆ. ಅಷ್ಟೇ. ಎಷ್ಟು ನೀನುಂಡರೂ ಪುಷ್ಟಿಮೈಗಾಗುವುದು, ಹೊಟ್ಟೆ ಜೀರ್ಣಿಸುವಷ್ಟೇ ಮಿಕ್ಕುದೆಲ್ಲ ಕಸ. ಎಷ್ಟು ಗಳಿಸಿಟ್ವಡಂ ನಿನಗೆ ದಕ್ಕುವುದೆಷ್ಟು, ಮುಷ್ಟಿ ಪಿಷ್ಟವು ತಾನೇ ಮಂಕುತಿಮ್ಮ. ಎಷ್ಟಾದರೂ ನೀನು ಗಳಿಸಿಡು. ಹೊಟ್ಟೆ ಹೇಗೆ ನಾವು ಅದು ಎಷ್ಟು ಬೇಕೋ ಲಿಮಿಟ್ ಆಗಿ ಸ್ವೀಕಾರ ಮಾಡುತ್ತಲ್ವಾ, ಹಾಗೆ ನಾವು ಸಂಪಾದನೆ ಮಾಡಿದ್ದು ಕೂಡ ಒಂದು ಲಿಮಿಟ್ ಇರಬೇಕು. ಭಗವಂತ 2 ಕೈ ಕೊಟ್ಟಿದ್ದಾನೆ. 1 ಕೈ ದುಡಿಮೆ ಸಾಕಪ್ಪ, 1 ಬಾಯಿ ತುಂಬಿಸಕ್ಕೆ, ಇನ್ನೊಂದು ಕೈ ದುಡಿಮೆನ ಸಮಾಜಕ್ಕೆ ಅರ್ಪಿಸು. ಅದೊಂದು ಸಂಕೇತ, ನಮ್ಗೆ ತುಂಬಾ ಚೆನ್ನಾಗಿ ಸಂಕೇತ ಕೊಡ್ತಾ ಇದ್ದಾನೆ ಭಗವಂತ. ಡಿವಿಜಿ ಅದನ್ನೆಲ್ಲ ನೋಡ್ತಾ ಹೋದ್ರೆ ಎಷ್ಟು ಚೆನ್ನಾಗಿದೆ ಅಂತೀರಾ? 2 ಕಣ್ಣು ಯಾತಕ್ಕೆ ಬೇಕು ನಮಗೆ? ನಮ್ಮ ಪ್ರಶ್ನೆ ಬರ್ಬೋದು. ಹೋಗ್ಲಿ, 2 ಕಣ್ಣಿರಲಿ, 2 ಮುಂದಕ್ಕೆ ಯಾಕಬೇಕು? ನಮಗೆ ಪ್ರಶ್ನೆ ಬರುತ್ತೆ ಸಾಮಾನ್ಯವಾಗಿ. ಡಿವಿಜಿ ಪ್ರಶ್ನೆ ಕೇಳ್ಕೊಳ್ತಾರೆ, ಕಣ್ಣೆರಡದೇಕೆ 2 ಮುಂದೆ ಪಕ್ಕದೊಳೇಕೆ, ಬೆನ್ನಳೊಂದೆದೆಯಳೊಂದಿರಲು ಸುಕರವಲ, ಅನ್ಯಾಯ ವಿಕಟಂಗಳೆನಿತ ಸೃಷ್ಟಿಕ್ರಮದಿ 0 ಜನವಾಕ್ಕಲ್ಲಿ ಮಂಕುತಿಮ್ಮ. ಕಣ್ಣೆರಡದೇಕೆ 2 ಒಂದೇ ಪಕ್ಕದೊಳೇಕೆ. 2 ಕಣ್ಣು ನಮ್ಗೆ ಯಾಕಬೇಕು? ಅದರಲ್ಲೂ 2 ಅಕ್ಕಪಕ್ಕದಲ್ಲೇ ಯಾಕಬೇಕು? ನಮ್ಗನ್ಸ್ಬೋದಲ್ವಾ? ಬೆನ್ನೊಳೊಂದೆದೆಯೊಳೊಂದಿರಲು ಸುಕರವಲ. 1 ಕಣ್ಣು ಬೆನ್ನಲ್ಲಿ, ಮತ್ತೊಂದು ಕಣ್ಣು ಎದೆಯಲ್ಲಿದ್ದರೆ ನಮ್ಗೆ ತುಂಬಾ ಅನುಕೂಲ ಆಗ್ತಿತ್ತು. ಹಿಂದ್ಗಡೆ ಯಾರು ಚೂರಿ ಹಾಕಕ್ಕೆ ಬಂದರೂ ಗೊತ್ತಾಗ್ತಿತ್ತು. ನಮಗೆ ಅನ್ಯಾಯ ಅನ್ಸೋದು ಎಷ್ಟಿದಾವಲ್ವಾ? ನಮ್ಗೆ ಅರ್ಥವೇ ಆಗಲ್ಲ ಕೆಲವ್ದು ಅರ್ಥ ಆಗಲ್ಲ. ಅರ್ಥ ಮಾಡ್ಕೊಳಕ್ ಹೋಗ್ಲೇಬಾರದು. ಭಗವಂತ ನೀನೇ ಶರಣು ಅಷ್ಟೇ. ಹುಲ್ಲಿನಲ್ಲಿ ಹಸಿರು ಬಣ್ಣ ಇದೆಯಲ್ಲ, ಅದು ಯಾವುದರಿಂದ ಬಂತು? ನಮ್ಗೇನಾದ್ರು ಉತ್ತರ ಹೇಳಂಗಿದ್ಯಾ? ತೃಣಕ್ಕೆ ಹಸಿರೆಲ್ಲಿಯದು, ಬೇರಿನದೆ ಮಣ್ಣಿನದೆ ದಿನಪನದೆ ಚಂದ್ರನದೆ ನೀರಿನದೆ ನಿನದೆ, ತಣಿವ ನಿನ್ನ ಕಣ್ಣಿನ ಪುಣ್ಯವೋ ನೋಡು, ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ. ಆದಿ ದಿವಸ ಮದಾವುದೆಂದೆಂದು ಮಿಹ ಜಗಕ್ಕೆ ಬೋಧನಯ ಸುಲಭತೆಗೆ ಸೃಷ್ಟಿಲಯ ಕಥನ. ಪಾದಶಿರಗಳ ಕೂರ್ಮ ಚಾಚಿಕೊಂಡಿರೆ ಸೃಷ್ಟಿ, ಸೇದಿಕೊಂಡಿರೆ ಲಯವೋ ಮಂಕುತಿಮ್ಮ. ಯಾಕೆ ನಮ್ಮ ಕಣ್ಣೆರಡು? ಹಿಂದೊಂದು ಮುಂದೊಂದು ಕೊಟ್ಟಿದ್ರೆ ಅನುಕೂಲ ಆಗ್ತಿತ್ತಲ್ಲ.
ನಮಗೆ ಪ್ರಶ್ನೆ ಬರುತ್ತೆ, ಅನ್ಯಾಯ ವಿಕಟಂಗಳೆನಿತು ಸೃಷ್ಟಿಕ್ರಮದಿ. ನಮಗೆ ಅನ್ಯಾಯ, ಅದು ವಿಕಾರ, ಇದು ಬೇಡಿತ್ತು ಅನ್ನೋದು ಎಷ್ಟೋ ಇದೆ ಕಾರ್ಯಕ್ರಮಗಳು ನಮ್ಮ ಎದುರುಗಡೆ ಕಣ್ಣೆದುರುಗಡೆ ಕಾಣಿಸ್ತವೆ. ಆದರೆ ನಮಗೆ ಅದರ ಬಗ್ಗೆ ಮಾತಾಡುವ ಹಕ್ಕೇ ಇಲ್ಲ. ಹೇಗೆ ಬರ್ತೋ ಆಗ ಸ್ವೀಕಾರ ಮಾಡಬೇಕು. ಏನು ಪ್ರಶ್ನೆ ಮಾಡೋಕ್ಕಾಗತ್ತೆ? ಈ ಜಗತ್ತಲ್ಲಿ ಹಗಲು ಬಂತೋ ಮೊದಲು ರಾತ್ರಿ ಬಂತೋ? ಈ ಜಗತ್ತಲ್ಲಿ ಮರ ಮೊದಲು ಹುಡ್ತೋ ಬೀಜ ಮೊದಲು ಬಂತೋ? ಏನಾದ್ರು ಉತ್ತರ ಇದೆಯಾ ನಮಗೆ? ಅದೇ ವೈಚಿತ್ರ್ಯ. ಅದು ಭಗವಂತರಿಗೆ ಮಾತ್ರ ಸೇರಿದ್ದು. ಎಲ್ಲ ನಾನು 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 ಅಂತ ಇದ್ರೆ ಎಲ್ಲ ಮುಳುಗಿ ಹೋಗ್ಬಿಡುತ್ತೆ. ಖಾಲಿ ಮಾಡ್ಕೋಬೇಕಂತೆ. ಭಗವಂತ ನಮ್ಮನ್ನು ಆಲಿಂಗಿಸ್ಬೇಕಾದ್ರೆ ಅಲ್ಲಿ ಪ್ಲೇಸ್ ಇರಬೇಕು ಅವನಿಗೆ ಬರಕ್ಕೆ. ನಾವೆಲ್ಲ ಕಾಮ ಕ್ರೋಧ ಲೋಭ ಮದ ಮತ್ಸರ. ಓಶೋರು ಹೇಳ್ತಾರೆ, ಬಾವಿಗೆ ಕೊಡವನ್ನು ಇಳಿಸಬೇಕಾದ್ರೆ ಖಾಲಿಯಾಗಿದ್ರೆ ನೀರು ತುಂಬಿಕೊಡುತ್ತಂತದು. ತುಂಬಿಸಿ ಕಳಿಸಿದ್ರೆ ಅದೆಂತ ತುಂಬುತ್ತೆ? ನಮ್ದೆಲ್ಲ ತುಂಬಿದ ಕೊಡಗಳು. ತುಂಬಿದ ಕೊಡ ಅಂದ್ರೆ ಆಗಲ್ಲ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ. ರಾಧೆ ಕೃಷ್ಣನನ್ನ ತುಂಬ ಪ್ರೀತಿ ಮಾಡ್ತಿದ್ಲಂತೆ. ಅವಳಿಗೆ ಯಾವಾಗಲೂ ಚಿಂತೆ ನೋಡಿ. ಹೆಚ್ಚು ಪ್ರೀತಿ ಇದ್ದವ್ರಿಗೆ ಚಿಂತೆ. ಯಾಕೆ ಚಿಂತೆ ಅಂದರೆ, ಕೃಷ್ಣ ಹತ್ತಿರದಲ್ಲಿದ್ದಾಗ ಅಯ್ಯೋ ಇನ್ನೆಲ್ಲೋ ಬೇರೆ ಆಗಿಬಿಟ್ರೆ ಅಂತ ಚಿಂತೆ. ಬೇರೆ ಆಗಿದ್ದಾಗ ಅಯ್ಯೋ ಬೇರೆ ಆಗಿದ್ದಾನಲ್ಲ ಚಿಂತೆ. ಅವಳಿಗೆ ಒಳಗೊಳಗೆ ಚಿಂತೆಯಿಂದ ಬೇಗುದಿ, ಅಯ್ಯೋ ಕೃಷ್ಣ ಬೇರೆ ಆಗ್ಬಿಡ್ತಾನಂತ. ಅಂದರೆ ಆಗ ಅವನಿದ್ದಾಗ ಹತ್ತಿರವಿದ್ದಾಗಲೂ ಕೂಡ ಅವನು ಎಂಜಾಯ್ ಮಾಡ್ತಿರ್ಲಿಲ್ಲ. ಅವಳು ಚಿಂತೆಯಲ್ಲೇ ತೊಡಗ್ತಾ ಇದ್ಲು. ಕೊನೆಗೆ ಅವಳು ಹೀಗೆ ನೋಡಿ 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 ಅವನ ಸೊಂಟದಲ್ಲಿ ಸಿಕ್ಕಾಕೊಂಡಿದ್ದ ಕೊಳಲನ್ನು ನೋಡ್ಕೊಂಡ. ಸಿಕ್ಕೊಂಡೇ ಇದ್ದ ಯಾವಾಗಲೂ. ಅರೇ ಈ ಕೊಳಲು ಯೋಗ ನೋಡಿಯಪ್ಪ, ಒಂದು ನಿಮಿಷನೂ ಕೊಳಲನ್ನ ಬೇರೆ ಇಡಲ್ವಲ್ಲ ಅವನು. ಅಬ್ಬಾ ಎಂಥ ಕೆಲಸ ಮಾಡುತ್ತಲ್ವಾ. ನನಗೂ ಹಾಗೆ ಇದ್ದಿದ್ರೆ ಏನಿರ್ಬೋದು ಕೊಳಲಿನ ತತ್ವ? ಕೇಳಬೇಕು ಕೊಳಲಿನ ಹತ್ರ. ಹೇಗೆ ಕೇಳೋದು? ಎಷ್ಟೊತ್ತಿಗೂ ಕೃಷ್ಣ ಸೊಂಟದಲ್ಲಿ ಸಿಕ್ಕಾಕೊಂಡಿರ್ತಾನೆ. ನಾನು ಕೇಳಿದರೆ ಒಂಥರ ಮುಜುಗರ ಅಲ್ವಾ? ಅವನ ಎದುರುಗಡೆ ಹೇಗೆ ಕೇಳೋದು? ಯಾವಾಗಲಾದ್ರೂ ಕೊಳಲಿನ ಮೇಲೆತ್ತಿಡ್ತಾನ ಕಾಯ್ತೀನಿ, ಆವಾಗ ಕೇಳ್ತೀನಿ ಅಂತ. ಕೃಷ್ಣ ನಾಟಕ ಸೂತ್ರಧಾರಿ. ಗೊತ್ತಾಯ್ತು ರಾಧೆಯ ಭಾವ. ಇವಳೇನೋ ಪ್ರಶ್ನೆ ಕೇಳ್ತಿದ್ದಾಳೆ, ಮಾಡಿಸ್ತೀನಿ ಉತ್ತರ ಕೊಡಿಸ್ತೀನಿ ಅಂತ ಹೇಳಿ ಬೇಕು ಅಂತ ಒಂದ್ಸಲ ರಾಧೆ ಎದುರುಗಡೆ ಕೊಳಲನ್ನ ತೆಗೆದು ಮೇಲೆ ಇಟ್ಟನಂತೆ. ಇವನು ಕಳ್ಳನಿದ್ದೆಗೆ ಜಾರಿದ. ಕಪಟ ನಾಟಕ ಅಲ್ವಾ? ಆದ ತಕ್ಷಣ ಇದೇ ಚಾನ್ಸ್ ಅಂತ ಹೇಳ್ಕೊಂಡು ರಾಧೆ ಕೊಳಲಿನ ಹತ್ರ ಹೋಗಿ, ಅಪ್ಪ ಕೊಳಲೆ ನಿನಗೊಂದು ಪ್ರಶ್ನೆ ಕೇಳಬೇಕು ಅಂತ. ಏನು? ಏನಿಲ್ಲ, ನಾನು ಎಷ್ಟು ಚಿಂತೆಗೆ ಒಳಗಾಗಿದ್ದೀನಿ. ನಾನು ತುಂಬ ಚಿಂತೆಗೆ ಒಳಗಾಗಿದ್ದೀನಿ. ಕೃಷ್ಣ ಸೇರಿದಾಗ ಚಿಂತೆ, ಅವನು ಅಗಲಿದಾಗ ಚಿಂತೆ, ಎರಡೂ ಚಿಂತೆ ಕೊಡ್ತಾ ಇದೆ ನನಗೆ. ನಿನ್ನ ಹಾಗೆ ಒಟ್ಟಿಗೆ ಕೃಷ್ಣನ ಒಟ್ಟಿಗೆ ಇರಬೇಕಾದ್ರೆ ನಾನೇನು ಮಾಡಬೇಕಪ್ಪ? ನಿನ್ನ ಸಾಧನೆ ಏನು ಅಂತ ನಾನು ತಿಳ್ಕೋಬೇಕು. ಬೇಗ ಹೇಳು, ಕೃಷ್ಣನಿಗೆ ಎಚ್ಚರ ಆಗುತ್ತೆ. ಆಗ ಕೊಳ್ಳು ಹೇಳ್ತಂತೆ, ನಾನೇನು ಮಾಡಿಲ್ವಲ್ಲ. ಅಲ್ಲ, ನೀನೇನೋ ಸುಳ್ಳು ಹೇಳ್ತಿದ್ಯಾ. ನಾನೇನೂ ಮಾಡಿಲ್ಲ. ನಾನೇನು ನೋಡಬೇಕಾದ್ರೆ ನನ್ನ ಬಗ್ಗೆ ನೋಡು, ನನ್ನ ಒಳಗಡೆ ಏನಿದೆ ಅಂತ. ಎಲ್ಲ ಖಾಲಿ ಖಾಲಿ. ಓ, ಇದೇ ಇರ್ಬೋದೇನೋ ರಾಧಮ್ಮ. ನೀನು ಹಾಗೆ ನನ್ನಾಗೆ ಖಾಲಿ ಮಾಡ್ಕೋ. ಭಗವಂತ ಕೃಪಾದೃಷ್ಟಿಯನ್ನು ಹರಿಸಿ ಅವನ ನಾದವನ್ನು ತುಂಬುತ್ತಾನೆ. ಅವನ ಗಾಳಿಯ ಕೃಪೆ ಬಂದಾಗ ಎಂಥ ಸುಂದರವಾದ ನಾದ ಬರುತ್ತೆ. ನೀನು ಖಾಲಿ ಮಾಡ್ಕೋ. ನಾನು ಚಿಂತೆ ತುಂಬ್ಕೋಬೇಡ, ಖಾಲಿ ಮಾಡ್ಕೊಪ್ಪ. ಕ್ಲೀನಾಗಿದ್ರಲ್ವಾ ಜಾಗ ಆಗೋದು ಅಂತ ಕೊಳಲು ಉಪದೇಶ ಮಾಡ್ತಂತೆ. ಹಾಗೆ ನಾವು ಭಗವಂತನ ತುಂಬ್ಕೋಬೇಕಾದ್ರೆ ಸ್ವಲ್ಪ ಖಾಲಿ ಮಾಡ್ಕೋಬೇಕು. ನಮಗೆ ಯಾಕೆ ಅದನ್ನೆಲ್ಲ ತುಂಬ್ಕೊಂಡಿದ್ರಲ್ಲೇ ಒತ್ತಡಗಳು, BP ಶುಗರ್ ಎಲ್ಲ ಬರೋದು ಯಾಕೆ ಅಂದರೆ ಹಲವಾರು ತುಂಬ್ಕೊಂಡ್ಬಿಡ್ತೀವಿ, ಅದು ಹೋಗೋದೇ ಇಲ್ಲ. ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯೊಳಗಿದ್ದವರ ಕಂಡೆ, ಶಿವನ ಚಿಂತೆಯೊಳಗಿದ್ದವರನೊಬ್ಬರನೂ ಕಾಣೆನೆಂದ ನಂಬಿಗರ ಚೌಡಯ್ಯ ನಿಜ ಶರಣನು. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ನೋಡಿ. ತರಚುಗಾಯವ ಕೆರೆದು ಹುಣ್ಣನಾಗಿ ಪುದುಕಪಿ, ಕೊರತೆಯೊಂದನು ನೀನು ನೆನೆದು ಕೆರಳಿ, ಧರ ಎಲ್ಲವನು ಶಪಿಸಿ ಮನದಿ ನರಕವ ನಿಲ್ಲಿಸಿ, ನರಳುವುದು ಬದುಕೇನೋ ಮಂಕುತಿಮ್ಮ. ತಂಗಳುಣಿಸಾದೊಡಂ ಸಾಕೆನುವನು ಪವಾಸಿ, ಸಿಂಗಾರ ಸಂಗಾತಿ ಬೇಕುಂಡವನಿಗೆ, ಬಂಗಾರ ಪದವಿ ಪ್ರತಿಷ್ಠೆ ಬೇಕಾ ಬಳಿಕ, ಹಿಂಗದಾಯದೆ ಚಿಲುಮೆ ಮಂಕುತಿಮ್ಮ. ತರಚುಗಾಯವ ಕೆರೆದು ಹುಣ್ಣನಾಗಿ ಪುದುಕಪಿ. ಯಾವುದೋ ಒಂದು ಕೊರತೆ, ಕಪಿಗೆ ಗೊತ್ತಾಗಲ್ಲ. ಯಾವುದೋ ಒಂದು ತರಚುಗಾಯ ಇದ್ರೆ ಕ್ಯಾರ ದೊಡ್ಡ ಹುಣ್ಣು ಮಾಡ್ಕೊಂಡ್ಬಿಡುತ್ತಂತೆ. ನಾವು ಹಾಗೆ ಅಲ್ವಾ, ಸಣ್ಣ ಚಿಂತೆ. ಹೋದ ವರ್ಷ ಇವರು ಇಂಥವ್ರು ಇಂಥ ಮಾತಾಡಿದ್ರು, ಮಾಡ್ಬೋದಾ ಅಂತ ಇಡೀ ಜೀವನವಿಡೀ ಕೊರಕದ ಹಚ್ಕೊಂಡ್ರು.
ಅವರು ಆಡಿ ಬಿಟ್ಟುಬಿಟ್ಟಿದ್ದಾರೆ, ನಾವು ಅದನ್ನು ಇಟ್ಕೊಳ್ತೀವಿ. ತರಚು ಗಾಯವ ಕೆರೆದು ಹುಣ್ಣನಾಗಿ ಪುದು ಕಪಿ ಕೊರತೆಯೊಂದನು ನೀನು ನೆನೆದು ಕೆರಳಿ. ಒಂದೇ ಕೊರತೆ, ನೆನೆದು ಕೆರಳುದು ಮಾತ್ರ ಅಲ್ಲ, ಧರೆಯೆಲ್ಲವನು ಶಪಿಸಿ. ಸಮಾಜ ಸರಿ ಇಲ್ಲ, ಜನವೇ ಸರಿ ಇಲ್ಲ, ಇವ್ರು ಸರಿ ಇದ್ರಲ್ಲ ಸರಿ ಇರೋದು. ಬೇರೆಯವ್ರನ್ನ ದೂರ್ತೀವಿ, ನಾನು ಸರಿ ಆಗ್ಬೇಕಂತೆ ಮೊದಲು. ಡಿವಿಜಿ ಅದೆಲ್ಲ ಹೇಳೋದು ಬಹಳ ಅದ್ಭುತವಾಗಿ ಹೇಳ್ತಾರೆ. ತಿದ್ದಿಕೊಳ್ಳೋ ನಿನ್ನ ನೀ ಜಗವ ತಿದ್ದುವುದಿರಲಿ, ತಿದ್ದಿಕೆಗೆ ಮುಂದು ಮಿತಿಯುಂಟು ಮರೆಯದಿರು. ಉದ್ದ ನೀಂಬೆರಳನಿತು ಬೆಳದಿಯ ಸಾಮಿಂದೆ ಸ್ಪರ್ಧಿಯ ತ್ರಿವಿಕ್ರಮಗೆ ಮಂಕುತಿಮ್ಮ. ಮೊದಲು ನಿನ್ನನ್ನು ನೀ ತಿದ್ಕೋ, ಜಗವ ಬಿಡಲೇಕೆ ಕಣ್ಣನ್ನು ತಿದ್ದಿಕೊಳೆ ಸಾಕು. ಮುಗಿಲ ಕಂಡಾಗಿನನ ಮರೆಯದಿರೆ ಸಾಕು. ಮಘವಂತ ನೆಸೆದ ಬಣ್ಣಗಳ ಹಿಂಬದಿಗೆ ಗಗನವಿಹುದೆನೆ ಸಾಕು ಮರುಳ ಮುನಿಯ. ಏನು ಅದ್ಭುತವಾಗಿ ಹೇಳ್ತಾರೆ ನೋಡಿ. ಜಗವ ಬಿಡಲೇಕೆ, ಜಗತ್ತೇನು ಪ್ರಯೋಜನ ಇಲ್ಲ, ಯಾಕೆ ಬಿಟ್ಟು ಹೋಗ್ತೀಯಾ? ನಿನ್ನ ಕಣ್ಣನ್ನು ತಿದ್ಕೋ, ನಿನ್ನ ದೃಷ್ಟಿ ಚೇಂಜ್ ಮಾಡ್ಕೋ, ಜಗತ್ತು ಸುಂದರವಾಗಿ ಕಾಣಿಸುತ್ತೆ ಅಲ್ವಾ? ಒಂದೇ ಹೂವು ನೋಡಿ, ಒಬ್ಬೊಬ್ರು ಕಣ್ಣಿಗೆ ಒಂದೊಂದು ರೀತಿ ಕಾಣುತ್ತಲ್ವಾ? ಗಿಡದಿ ನಗುತ್ತಿರುವ ಹೂ ಪ್ರಕೃತಿ ಸಖನಿಗೆ ಚಂದ, ಮಡದಿ ಮುಡಿದಿರುವ ಹೂ ಯುವಕಂಗೆ ಚಂದ. ಗುಡಿಯೊಳಗೆ ಕೊಡುವ ಹೂ ದೈವ ಭಕ್ತಗೆ ಚಂದ, ಬಿಡಿಗಾಸು ಹೂವೊಳಗೆ ಮಂಕುತಿಮ್ಮ. ಒಂದು ಹೂವು ಎಷ್ಟು ಜನರಿಗೆ ಪ್ರಯೋಜನ ಆಗುತ್ತೆ, ಎಷ್ಟು ಜನರಿಗೆ ಯಾವ್ಯಾವ ರೀತಿ ಅದು ಆ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತೆ. ಗಿಡದಲ್ಲಿ ನಗುತ್ತಿರುವ ಹೂವು ಪ್ರಕೃತಿ ಸಖನಿಗೆ, ಆ ಪರಿಸರ ಪ್ರಜ್ಞೆಯುಳ್ಳ ಪ್ರಕೃತಿಯನ್ನು ಪ್ರೀತಿಸುವವನಿಗೆ, ಅಯ್ಯೋ ಗಿಡದಲ್ಲಿದ್ದರೆ ಚೆನ್ನಾಗಿರುತ್ತಪ್ಪ, ಅದಿದ್ರೆ ಚಂದ. ಕೊಯ್ದ ತಕ್ಷಣ ಅದಕ್ಕೆ ಬೇಜಾರಾಗುತ್ತೆ, ಬಾಳಕ್ಕೆ ಶುರು ಮಾಡುತ್ತೆ. ಅಲ್ಲೇ ಇದ್ದರೆ ಸ್ವಲ್ಪ ಹೊತ್ತು ಇರುತ್ತೆ, 4 ಜನ ನೋಡಲಿ, ಅದನ್ನು ತೆಗೆದು ನಾನು ನಮ್ಮನೆಗೆ ತಂದರೆ ಆ ನೋಡುವ 4 ಜನರ ದೃಷ್ಟಿಯನ್ನು ಅಪಹರಿಸಿದಾಗತ್ತಲ್ಲ ನಾವು. ಗಿಡದೆ ಮಗುತ್ತಿರುವ ಹೂ ಪ್ರಕೃತಿ ಸಖನಿಗೆ ಚಂದ, ಮಡದಿ ಮುಡಿದಿರುವ ಹೂ ಯುವಕಂಗೆ ಚಂದ. ಯುವಕ ತನ್ನ ಹೆಂಡತಿ ಮುಡಿ ಮೇಲಿದ್ರೆ ಚಂದ ಅಂತ ತಗೊಂಡೋಗಿ ಕುಯ್ಕೊಂಡೋಗಿ ಹುಡಿ ಮೇಲೆ ಹಿಡಿದಾನೆ. ಅವನೊಬ್ಬನೇ ಸ್ವಾರ್ಥಿ ಅವನು. ಗುಡಿಯೊಳಗೆ ಕೊಡುವ ಹೂ ದೈವ ಭಕ್ತಗೆ ಚಂದ. ಗುಡಿ ಒಳಗಡೆ ಕುಯ್ಕೊಂಡು ಹೋಗಿ ದೈವ ಭಕ್ತರು ಇಡ್ತಾರೆ, ತುಂಬ ದೇವರ ಮೇಲೆ ಭಕ್ತಿ. ಪಾಪ ಅದೇನು ಹೂವೇ ಬೇಕಂತಿಲ್ಲ, ಈಗೊಂಥರ ಭಕ್ತಿ ಅಪಾರ್ಥಕ್ಕಳ ಪಡಾಗಿದೆ. ಎಲ್ಲ ವಾಕಿಂಗ್ ಹೋಗೋರೆಲ್ಲ ಸ್ಟಿಕ್ ತಗೊಂಡು ಇಲ್ಲ ಗಿಡನೆಲ್ಲ ಮುರಿದು ಕದ್ಕೊಂಡು ಹೋಗಿ ಮನೇಲಿ ಪೂಜೆ ಮಾಡೋದು ಆಗೋಗಿದೆ. ಅದೇನೂ ಅಗತ್ಯ ಇಲ್ಲ. ನಾವು ತಿಳ್ಕೊಂಡ್ರೆ ಅದೇನು ಬೇಕಾಗಿದೆ. ನಮ್ಮ ಮನೆ ಎದುರುಗಡೆ ಒಂದು ಪಾರ್ಕ್ ಇದೆ. ಅವರು ಪುಣ್ಯಾತ್ಮರು, ಲಾಯರ್ ಬೇರೆ, ಹೇಳಂಗಿಲ್ಲ. 70-75 ವರ್ಷ ಅಜ್ಜನ ವಯಸ್ಸಾಗಿದೆ. ಒಂದು ಗಿಡ ನೆಡಂಗಿಲ್ಲ, ಪತ್ರ ಪೂಜೆ ಶುರುವಾಯಿತು. ಮಾವಿನ ಗಿಡ ಇಷ್ಟೇ ಇದೆ, 15 ವರ್ಷ ಆಯಿತು. ಬರ್ತಿ ಪೂಜೆಗೂ ಮುರ್ಕೊಂಡು ಹೋಗೋದು. ಅದಕ್ಕೆ ಬೋರ್ಡ್ ಹಾಕಿಟ್ಟಿದ್ದೀನಿ, ನಿಮಗೆ ಪೂಜೆ ನನಗೆ ಚಿತ್ರಹಿಂಸೆ ಅಂತ ಅದಕ್ಕೆ ನೇತಾಕಿಟ್ಟಿದ್ದೀನಿ. ಆದರೂ ಬಿಡಲ್ಲ. ಬಿಲ್ವ ಪತ್ರೆ 4 ಗಿಡ ನೆಟ್ವಿ. ನೆಟ್ 15 ದಿವಸಕ್ಕೆ ಎಲ್ಲಿಲ್ಲದ ಭಕ್ತಿ ಶುರುವಾಯ್ತು. ಸುತ್ತಮುತ್ತಲು ಎರರು ಎಲ್ಲ ಕುಯ್ಕೊಂಡು ಹೋಗೋದು. ಒಂದು ಪತ್ರ ಇಲ್ಲ, 4 ಗಿಡನೂ ಸಾಚಿದ್ರು. ಬೇಕಾದ ಪೂಜೆ ಅದು ಬೆಳೆದ್ರೆ 10 ಪತ್ರಗಳನ್ನು ಕೊಡುತ್ತೆ. ನಮ್ದೆಲ್ಲ ಈ ಥರ ಭಕ್ತಿ ಬೇಕಾಗಿಲ್ಲ. ನಿಜವಾಗಿ ಅದಕ್ಕೆ ನಾವೇ ಬೆಳೆದ ಹೂವನ್ನು ಇದ್ರೆ ಭಗವಂತನ ಮುಡಿಗೆ ಏರಿಸಿದ್ರೆ ಸಾಕು. ಉತ್ತಮಂ ಸ್ವಾರ್ಜಿತಂ ಪುಷ್ಪಂ, ಮಧ್ಯಮಂ ಕ್ರಯತೋಗತಂ, ಅಧಮಂ ಚೌರ್ಯತೋ ಪ್ರಾಪ್ತಂ, ಪೂಜಾಯಾಂಚ ವಿಧೀಯತೆ ಅಂತ. ಪೂಜೆಯಲ್ಲಿ ಬಹುಶಃ ಅವ್ರಿಗೆ ಇದು ಗೊತ್ತಿತ್ತು ಅಂತ, ಹೀಗೆಲ್ಲ ಪೂಜೆ ಮಾಡ್ತಾರೆ ಅಂತ. ನಾವೇ ಬೆಳೆಸಿ ಕಿತ್ತ ಹೂವನ್ನು ಭಗವಂತನ ಮುಡಿಗೆ ಮೇಲೆ ಇಟ್ಟರೆ ಅದು ಉತ್ತಮವಾದ ಪೂಜೆಯಂತೆ. ಇನ್ನು ಜಾಗ ಇಲ್ಲಪ್ಪ, ಕೊಂಡ್ಕೊಂಡು ಬಂದರೆ ಮಧ್ಯಮ ವರ್ಗದ ಪೂಜೆ. ಇನ್ನು ಕೊಂಡ್ಕೊಳ್ಳಕ್ಕೂ ದುಡ್ಡು ಖರ್ಚು ಮಾಡೋಕ್ಕೆ ರೆಡಿ ಇಲ್ಲ. ಮನೆ ಮೇಲ್ಗಡೆ ಇಟ್ಕೋಬೋದು ಹೂಕುಂಡನ, ಅದು ಯಾರು ನೀರು ಹಾಕ್ತಾರೆ? ಸೋಮಾರಿತನ. ಏನು ಹೇಗಿದ್ರು ಬೆಳೆಸಿರ್ತಾರಲ್ಲ ಎಲ್ಲರ ಮನೆಗೆ. ವಾಕಿಂಗು ಬ್ರಾಹ್ಮಿ ಮುಹೂರ್ತದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಹೋಗೋದು. ಎಲ್ಲರ ಮನೆಯದು ಬಗ್ಸೋದು, ಬರೇ ಗಿಡ ಮಾತ್ರ ಬಿಡಲ್ಲ, ಬಗ್ಸಿ ಆ ಕೊಕ್ಕೇಲಿ ಬಳಸಿ 3 ಹಾಕಿ ಹೋಗ್ತಾರೆ. ಅವ್ರ ಮನೆಯಲ್ಲಿ ಸಹಸ್ರನಾಮ ಪೂಜೆ ಶುರು ಮಾಡ್ತಾರೆ. ಅಷ್ಟೊತ್ತಿಗೆ ಪ್ರತ್ಯೇಕವಾಗಿ ಎಲ್ಲರ ಮಲ್ಲೂ ಅವ್ರಿಗೆ ಪ್ರತ್ಯೇಕವಾಗಿ ಸಹಸ್ರ ಪೂಜೆ ಮಾಡ್ತಾ ಇದ್ರು, ಸಹಸ್ರನಾಮ ಪೂಜೆ. ಹೀಗೆ ಮಾಡ್ತಾ ಇರ್ತಾರೆ. ಬೇಕಾದು ಗುಡಿಯೊಳಗೆ ಕೊಡುವ ಹೂ ದೈವ ಭಕ್ತಗೆ ಚಂದ. ನಿಜವಾದ ಭಕ್ತನಿಗೆ ತಾನು ಕೊಟ್ಟ ಹೂವು ಭಗವಂತನ ಮುಡಿ ಮೇಲಿದ್ರೆ ನೋಡ್ಕೊಂಡು ಸಂತೋಷ ಪಡ್ತಾನೆ. ಆದರೆ ಇದ್ಯಾವುದು ಕೂಡ ಹೂ ಮಾರುವವನಿಗೆ ಬೇಡ, 4 ಕಾಸು ಸಿಕ್ಕಿದ್ರೆ ಸಾಕು. ಒಬ್ಬೊಬ್ಬರಿಗೂ ನನ್ನ ಸಂತೋಷ ಕೊಡ್ತಾ ಹೋಗುತ್ತೆ. ಒಂದೇ ವಸ್ತು ಇರಬಹುದು. ಹಾಗಾಗಿ ನಾವು ಏನು ತತ್ವವನ್ನು ಇಟ್ಟುಕೊಂಡು ನಾವು ಮುಂದುವರಿತೇವೆ. ಅದಕ್ಕೆ ಪ್ರಶ್ನೆಗಳನ್ನು ಕೇಳುವಾಗ ಎಷ್ಟು ಅದ್ಭುತವಾಗಿ ಕೇಳ್ಕೊಳ್ತಾರೆ ನೋಡಿ. ನಮ್ಮ ಕಣ್ಣು ಯಾತಕ್ಕೆ ಬೇಕೆರಡು? ಅವೆಲ್ಲ ಭಗವಂತನ
ನಿರ್ಧಾರ ಅದು. ನಮಗೆ ಪ್ರಶ್ನೆ ಮಾಡುವಂಥ ಅಧಿಕಾರವೇ ಇಲ್ಲ. ತೃಣಕ್ಕೆ ಹಸಿರೆಲ್ಲಿಯದು, ಬೇರಿನದೆ ಮಣ್ಣಿನದೆ, ದಿನಪನದೆ ಚಂದ್ರನದೆ, ನೀರಿನದೆ ನಿನದೆ, ತಣಿ ತಣಿವ ನಿನ್ನ ಕಣ್ಣಿನ ಪುಣ್ಯವೋ ನೋಡು, ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ. ಭಗವಂತನ ಅದ್ಭುತವನ್ನ ಹೇಗೆ ನಾವು ಮನಗಾಣಬೇಕು ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಇದು. ತೃಣಕ್ಕೆ ಹಸಿರೆಲ್ಲಿಯದು, ಹುಲ್ಲಿಗೆ ಹಸಿರು ಬಣ್ಣ ಬರುತ್ತಲ್ಲ, ಎಲ್ಲಿಂದ ಬಂದಿದೆ? ನಮಗೇನೋ ಉತ್ತರ ಕೊಡೋಂಗಿದೆಯಾ? ಬೇರಿನದ, ಬೇರಿನ ಬಣ್ಣ ಬೇರೆ, ಮಣ್ಣಿನದ್ದು ಬೇರೆ, ದಿನಪನದ ಸೂರ್ಯದ ಬಣ್ಣ ಬೇರೆ, ಚಂದ್ರಂದು ಬೇರೆ, ನೀರಿನ ಬಣ್ಣ ಬೇರೆ, ನಿನ್ನ ಬಣ್ಣ ನಿಂದೆಲ್ಲ ಯಾವುದು ಅಲ್ಲ. ಹಾಗಾದ್ರೆ ಒಂದು ತಿಳ್ಕೊ, ತಣಿವ ನಿನ್ನ ಕಣ್ಣಿನ ಪುಣ್ಯವೋ ನೋಡು. ನಿನಗೆ ಹಸಿರು ಬಣ್ಣ ಕಾಣ್ತಿದೆಯಲ್ಲ, ಅದು ನಿನ್ನ ಕಣ್ಣಿನ ಪುಣ್ಯ. ಇಷ್ಟು ತಿಳ್ಕೊ. ಪ್ರಶ್ನೆ ಮಾಡ್ಕೊಂಡು ನಿಜವಾದ ಆನಂದ ಕಳ್ಕೋಬೇಡ. ನೋಡಿ, ಚಿಕ್ಕ ಮಕ್ಕಳು ಅದು ನಮ್ಗೆ ಹೇಳ್ಕೊಡ್ತಾವೆ. ಒಂದು ಗುಲಾಬಿ ಹಟ್ಟು ಹಂಗೆ ಕೊಡ್ರಿ, ಮುಳ್ಳು ಇರುತ್ತೆ ಹೂವು ಇರುತ್ತೆ ಅಂತ ಇಟ್ಕೊಳ್ಳಿ. ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ ಚಿಕ್ಕ ಮಕ್ಕಳಿಗೆ. ಈ ಥರ ಎಲ್ಲ ಈ ಆಮಿಷಗಳು ಗೊತ್ತಿರಬಾರ್ದು ಅವಕ್ಕೆ. ನಿಷ್ಕಲ್ಮಶವಾದ ಹೃದಯ ಇರುತ್ತೆ ಆ ಮಕ್ಕಳಿಗೆ. ಆ ಹೂವನ್ನು ಕೊಟ್ಟ ತಕ್ಷಣ ನೇರವಾಗಿ ಮಗು ಹೂವನ್ನೇ ನೋಡುತ್ತೆ. ನಮ್ಗೆ ಕೊಟ್ಟರೆ ಮುಳ್ಳು ಲೆಕ್ಕ ಮಾಡ್ತೀವಿ, ಎಷ್ಟಿದೆ ಮುಳ್ಳು ಅಂತ. ಮುಳ್ಳು ಕಾಣದೇ ಇಲ್ಲ ಅದಕ್ಕೆ. ಅದರಿಂದ ಒಳ್ಳೇದು ನೋಡ್ಕೊಂಡು ಸಂತೋಷ ಪಡ್ಬೇಕಲ್ವ ನಾವು. ಕೆಟ್ಟದ್ದು ಎಲ್ಲ ಕಡೆನೂ ಇರುತ್ತೆ. ಯಾವಾಗ ದುಷ್ಟರು ಇರಲಿಲ್ಲ? ಇದ್ದಿದ್ರೊಳಗೆ ನಾವು ಚೆನ್ನಾಗಿ ಬದುಕೋದು ಯೋಚನೆ ಮಾಡಬೇಕು. ರಾಮನಿರ್ದಂದು ರಾವಣನೊಬ್ಬ ನಿರ್ಧನಲ, ಭೀಮನಿರ್ದಂದು ದುಶ್ಯಾಸನನ ದೊರುವನ್, ಈ ಮಹಿಯೊಳ್ ಅನ್ಯಾಯಕಾರಿ ಇಲ್ಲದುದೆಂದು ರಾಮಭಟನಾಗು ನೀ ಮಂಕುತಿಮ್ಮ. ಎಲ್ಲ ಕಾಲದಲ್ಲೂ ದುಷ್ಟರಿದ್ದರು. ದುಷ್ಟರ ನಡುವೆ ಶಿಷ್ಟತನವನ್ನು ಕಲ್ತ್ಕೊಂಡು ಹೋಗಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ದೈವೀ ಗುಣಗಳನ್ನು ಪಟ್ಟಿ ಮಾಡ್ತಾನೆ, ಆಸುರಿ ಗುಣಗಳನ್ನು ಪಟ್ಟಿ ಮಾಡ್ತಾನೆ. ಮನುಷ್ಯರ ಗುಣನೇ ಇಲ್ಲ ಅಲ್ಲಿ. ಯಾಕೆ ಬಿಟ್ಟ? ಮನುಷ್ಯ ದೈವಿ ಮತ್ತು ಆಸುರಿ ಶಕ್ತಿಯ ಮಿಶ್ರಣ. ಭಗವಂತ ನಮಗೆ ವಿವೇಕ ಕೊಟ್ಟಿದ್ದಾನೆ. ಮನುಷ್ಯನಲ್ಲಿ ರಾಕ್ಷಸೀಯ ಗುಣಗಳು ಇದ್ದಾವೆ, ದೈವಿ ಗುಣಗಳು ಇದ್ದಾವೆ. ಆ ವಿವೇಕವನ್ನು ಕೊಟ್ಟಿದ್ದಾನೆ. ಆ ವಿವೇಕವನ್ನು ಬಳಸಿಕೊಂಡು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ತೀರ್ಮಾನ ಮಾಡಬೇಕಲ್ಲ. ಪುಟ್ಗೌರಿ ಧಾರಾವಾಹಿ ನೋಡೋದು ಒಳ್ಳೆಯದೋ ಅಥವಾ ಇಂಥ ಒಳ್ಳೆ ಮೌಲ್ಯಯುತವಾದ ಉಪನ್ಯಾಸಗಳನ್ನು ನಡೆಸ್ತಾ ಇರ್ತಾರೆ ಅಂದಿನಿಂದವರೆಗೆ, ಅದು ಒಳ್ಳೆಯದೋ ತೀರ್ಮಾನ ಮಾಡಿ ಯೋಚನೆ ಮಾಡುವಂಥ ಶಕ್ತಿ ನಮಗೆ ಸ್ವತಂತ್ರವಾಗಿದೆ ಅಲ್ವಾ. ನಾವೇ ತೀರ್ಮಾನ ಮಾಡೋದಲ್ವಾ. ಕೆಲವರಿಗೆ ಬಿಟ್ಟು ಬರೋಕ್ಕಾಗಲ್ಲ. ಏನಾಯ್ತೋ ಏನೋ ಪುಟ್ಗೌರಿಗೆ 15 ದಿವಸ ಆದಮೇಲೆ ಪುಟ್ಗೌರಿ ಅಲ್ಲೇ ಇರ್ತಾಳೆ, ಏನು ಬದಲಾವಣೆ ಆಗಲ್ಲ, ಅಲ್ಲೇ ಇದ್ದು ಬಿಡ್ತಾರೆ. ತೀರ್ಮಾನ ಮಾಡುವಂತಹ ಶಕ್ತಿ ನಮಗೆ ಕೊಟ್ಟಿದ್ದಾನೆ. ಅದಕ್ಕೆ ತಣಿವ ನಿನ್ನ ಕಣ್ಣಿನ ಪುಣ್ಯವೋ ನೋಡು, ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ. ಗುಣಕ್ಕೆ ಕಾರಣ ಒಂದ? ಬೇಕಾದಷ್ಟಿರುತ್ತೆ. ಅದಕ್ಕೆ ನಮಗೆ ಪ್ರಶ್ನೆ ಮಾಡೋಕ್ಕಾಗಲ್ಲ. ಅದರಿಂದ ಕಣ್ಣೆರಡಾತಕ್ಕೆ ಮುಂದೊಂದು ಹಿಂದೊಂದು ಕೊಟ್ಟಿದ್ರೆ ಅನುಕೂಲ ಇತ್ತಲ್ಲ ಅಂತ ನಾವು ಯೋಚನೆ ಮಾಡ್ಬೋದು. ಆದರೆ ಅನ್ಯಾಯ ವಿಕಟಂಗಳೆನಿತ ಸೃಷ್ಟಿ ಕ್ರಮದಿ 0 ಜನ ವಾಕ್ಕಲ್ಲಿ. ನಮಗೇನಿಲ್ಲ ಧ್ವನಿ ಮಾತಾಡೋಕ್ಕೆ. ಅದನ್ನು ಯಾಕೆ ಕೊಟ್ಟಿದ್ದಾನೆ ಅಂತ ಮುಂದೊಂದು ಪದ್ಯದಲ್ಲಿ DVG ಅದನ್ನು ವಿಷದಪಡಿಸ್ತಾರೆ. ಅದನ್ನು ನಾಳೆ ನೋಡುವ. ಅಲ್ಲಿವರೆಗೆ ನಿಮಗೆ ಅಭಿನಂದನೆಗಳು.